ಎಲ್ಲರಿಗೂ ನಮಸ್ಕಾರ. ಇವತ್ತು ಆರಂಭವಾಗಿ 15 ದಿವಸ ನಡೀತಾ ಇರುವ ಈ ಪ್ರವಚನ ಮಾಲೆಯನ್ನು ಶ್ರೀ ದೇವತಾ ರಾಮಯ್ಯ ಮತ್ತು ಶ್ರೀಮತಿ ಮುನಿಲಕ್ಷ್ಮಮ್ಮ ಅವರ ಸ್ಮರಣೆಯಲ್ಲಿ ಅವರ ಪುತ್ರ ಶ್ರೀ ದೇವತಾ ನಾಗರಾಜ್ ಮತ್ತು ಶ್ರೀಮತಿ ನಾಗರಾಜ್ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ನಮ್ಮ ನಗರದ ವರ್ತಕ ವರ್ಗದ ಹಳೆಯ ಗಣ್ಯ ಕುಟುಂಬಗಳಲ್ಲಿ ಒಂದು ದೇವತಾ ರಾಮಯ್ಯನವರದು. ಅಲ್ಲದೆ ಧಾರ್ಮಿಕ ಕಾರ್ಯಗಳ ಪೋಷಣೆಗಾಗಿ ಹಿಂದಿನಿಂದ ಹೆಸರಾದದ್ದು ದೇವತಾ ಕುಟುಂಬ. ಉಚಿತ ವಿದ್ಯಾರ್ಥಿ ನಿಲಯ ಮೊದಲಾದ ಅನೇಕ ಸಮಾಜಾಭಿಮುಖ ಧರ್ಮ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಯಾವುದೇ ಜನೋಪಯೋಗಿ ಕಾರ್ಯ ಆಗಬೇಕು ಅಂದರೂ ದೇವತಾ ಕುಟುಂಬದ ಸಹಾಯ ಹಸ್ತ ಸದಾ ಮುಂದೆ ಬಂದಿದೆ. ಆ ಕುಟುಂಬ ಪರಂಪರೆಯನ್ನು ಶ್ರೀ ದೇವತಾ ನಾಗರಾಜ್ ಅವರು ಕೂಡ ಮುನ್ನಡೆಸಿದ್ದಾರೆ. ಇತ್ತೀಚೆಗೆ ನೆರೆ ಸಂತ್ರಸ್ತರ ಪರಿಹಾರ ಕಾರ್ಯದಲ್ಲೂ ಇವರ ಕುಟುಂಬದಿಂದ ಧಾರಾಳ ನೆರವು ದೊರೆತಿದೆ, ಅದು ಸ್ವಪ್ರೇರಣೆಯಿಂದ. ಇಂಥವರು ಗೋಖಲೆ ಸಂಸ್ಥೆಯ ಆಪ್ತ ಅಭಿಮಾನ ವರ್ಗಕ್ಕೆ ಸೇರಿದವರು ಅನ್ನೋದು ನಮಗೆ ಪ್ರೋತ್ಸಾಹದಾಯಕವಾಗಿದೆ. ಶ್ರೀ ದೇವತಾ ನಾಗರಾಜ್ ಅವರು ಮನೆಯಲ್ಲಿಯೇ ನಿಯತಕಾಲಿಕ ಸತ್ಸಂಗಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಅನ್ನೋದರಿಂದ ಅವರ ಸಾತ್ವಿಕ ಮನಃಪ್ರವಣತೆಯನ್ನು ನಾವು ಊಹೆ ಮಾಡಬಹುದು. ಶ್ರೀ ದೇವತಾ ನಾಗರಾಜ್ ಪರಿವಾರಕ್ಕೆ ಸಕಲ ಶ್ರೇಯಸ್ಸು ಒದಗಿ ಬರಲಿ ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಈ ಪ್ರವಚನ ಸರಣಿಯನ್ನು ನಡೆಸಿಕೊಡೋದಕ್ಕೆ ಆಗಮಿಸಿರುವ ಖ್ಯಾತ ವಿದ್ವಾಂಸರು, ಲೇಖಕರು ಆದ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಅವರಿಗೆ ನಮನಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ಈ ಹಿಂದೆ ಗೀತೆಯಲ್ಲಿ ಜೀವನ ದರ್ಶನ ಕುರಿತು, ಭಗವದ್ ಅವತಾರಗಳನ್ನು ಕುರಿತು, ರಾಮಾಯಣದ ಪಾತ್ರಗಳನ್ನು ಕುರಿತು ಆಚಾರ್ಯರು ಇದೇ ವೇದಿಕೆಯಲ್ಲಿ ನೀಡಿರುವ ಉಜ್ವಲವಾದ ಪ್ರವಚನ ಮಾಲೆಗಳು ನಮ್ಮೆಲ್ಲರ ನೆನಪಿನಲ್ಲಿ ಇವೆ. ಬನ್ನಂಜೆ ಗೋವಿಂದಾಚಾರ್ಯರು ದೊಡ್ಡ ವಿದ್ವಾಂಸರ ಮನೆತನದವರು. ಇವರ ತೀರ್ಥರೂಪರು ಪಡುಮನ್ನೂರು ನಾರಾಯಣಾಚಾರ್ಯರು ತರ್ಕಶಾಸ್ತ್ರದಲ್ಲಿ ದಿಗ್ಧಂತೆಗಳಾಗಿದ್ದವರು. ಪಲಿಮಾರು ಮಠದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಮಾರ್ಗದರ್ಶನ ಲಾಭವೂ ಗೋವಿಂದಾಚಾರ್ಯರಿಗೆ ದೊರೆತಿದೆ. ಗೋವಿಂದಾಚಾರ್ಯರಲ್ಲಿ ಅಪಾರ ಸಾಂಪ್ರದಾಯಿಕ ಅಧ್ಯಯನದ ಜೊತೆಗೆ ಸಮಕಾಲೀನ ಚಿಂತನೆಯೂ ಕೂಡ ಸೇರಿಕೊಂಡಿದೆ. ಉದಯವಾಣಿ ಪತ್ರಿಕೆ ಆರಂಭವಾದಾಗ ಅದರ ಸಾಪ್ತಾಹಿಕ ಪುರವಣಿಯನ್ನು ರೂಪಿಸಿ ಅನೇಕ ವರ್ಷ ನಡೆಸಿ ಆ ಪತ್ರಿಕೆಯ ಯಶಸ್ಸಿಗೆ ಕಾರಣರಾದವರು ಬನ್ನಂಜೆ ಗೋವಿಂದಾಚಾರ್ಯರು. ವಿಪುಲವಾಗಿ ಗ್ರಂಥಗಳನ್ನು ರಚಿಸಿದ್ದಾರೆ. ಶ್ರೀ ಮಹಾಭಾರತ ತಾತ್ಪರ್ಯ, ಪಂಚಸೂಕ್ತಗಳು, ತಲವಕಾರೋಪನಿಷತ್ತು ಮೊದಲಾದ ಇವರ 10 ಕೃತಿಗಳು ಇವರ ಕೀರ್ತಿಯನ್ನು ಸ್ಥಾಯಿಯಾಗಿ ಮಾಡಿವೆ. ಪ್ರವಚನಕಾರರಾಗಿ ಅಂತೂ ಇವರ ಕೀರ್ತಿ ದಿಗಂತವ್ಯಾಪಿಯಾಗಿದೆ. ಇವರ ಉಪನ್ಯಾಸಗಳ ಧ್ವನಿ ಸುರುಳಿಗಳು ವ್ಯಾಪಕ ಜನಪ್ರಿಯತೆ ಗಳಿಸಿವೆ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಮ್ಮ ಪರಂಪರೆಯ ಅತ್ಯಂತ ಸಮರ್ಥ ರಾಯಭಾರಿಗಳಾಗಿದ್ದಾರೆ. ಕಳೆದ ವರ್ಷವಷ್ಟೇ ಅವರಿಗೆ ಬೇಕಿಲ್ಲದಿದ್ದರೂ ನಮಗೆಲ್ಲ ಅಭಿಮಾನಾಸ್ಪದ ಎನ್ನುವ ಹಾಗೆ ಆಚಾರ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಯು ಕಳೆದ ವರ್ಷ ಬಂದಿದೆ. ಅದು ಘೋಷಿತವಾದ್ದು ಸಂಸ್ಕೃತ್ಯಾರಾಧಕರಿಗೆಲ್ಲ ತುಂಬ ಆನಂದ ತಂದಿದೆ. ನಮ್ಮ ಮೇಲೆ ಅಭಿಮಾನ ಇಟ್ಟು ದೂರದ ಉಡುಪಿಯಿಂದ ಆಗಮಿಸಿರುವ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಈ ಸಲದ ಮಾಲಿಕೆಯಲ್ಲಿ ಗೋವಿಂದಾಚಾರ್ಯರು ಶ್ವೇತಾಶ್ವತರ ಉಪನಿಷತ್ತನ್ನು ಕುರಿತು ವ್ಯಾಖ್ಯಾನ ಮಾಡೋರಿದ್ದಾರೆ. ಈಶಾವಾಸ್ಯಾದಿ 10 ಉಪನಿಷತ್ತುಗಳನ್ನು ಬಿಟ್ಟರೆ ಬಹುಶಃ ಅತ್ಯಂತ ಪ್ರಸಿದ್ಧವಾದ್ದು ಕೃಷ್ಣ ಯಜುರ್ವೇದಕ್ಕೆ ಸೇರಿದ
ಶ್ವೇತಾಶ್ವತರೋಪನಿಷತ್ತು ಅನೇಕ ಸುಂದರವೂ ಕಾವ್ಯಮಯವೂ ಆದ ಸ್ಮರಣೀಯವಾದ ಉಪಮಾನಗಳನ್ನೊಳಗೊಂಡ ಮಂತ್ರಗಳು ಈ ಉಪನಿಷತ್ತಿನಲ್ಲಿ ಇವೆ. ಅತಿಶಯವಾದ ಒಂದು ರೀತಿಯ ಸಮನ್ವಯ ದೃಷ್ಟಿಯನ್ನು ಇದರಲ್ಲಿ ಕಾಣ್ತೇವೆ. ಹೀಗೆ ಬೋಧಪೂರ್ಣವೂ ಆಕರ್ಷಕವೂ ಆದ ಶ್ವೇತಾಶ್ವತರ ಉಪನಿಷತ್ತನ್ನು ಕುರಿತು ತಮ್ಮ ಪ್ರವಚನವನ್ನು ಆರಂಭಿಸಬೇಕು ಅಂತ ವಿದ್ವಾನ್ ಬನ್ನಂಜೆ ಗೋವಿಂದಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜಯತಿ ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಶ್ವೇತಾಶ್ವತರೋಪನಿಷತ್ತು ನಾವು ಈ 15 ದಿನಗಳಲ್ಲಿ ಮನನ ಮಾಡಲಿಕ್ಕೆ ಆಯ್ಕೆ ಮಾಡಿರತಕ್ಕಂಥ ಉಪನಿಷತ್ತು. ಅದರ ಮೊದಲು ಈ ಉಪನಿಷತ್ತು ವೈದಿಕ ಸಾಹಿತ್ಯ ಬೆಳೆದು ಬಂದ ಒಂದು ಸಂಕ್ಷಿಪ್ತ ಚಿತ್ರವನ್ನು ನಾವು ಮೊದಲು ನೋಡೋಣ. ನಮ್ಮ ದೇಶದಲ್ಲಿ ಪ್ರಾರಂಭದಿಂದ ಇದೇನು ವೈದಿಕ ಪರಂಪರೆ ಅಂತ ನಾವು ಏನು ಹೇಳ್ತೇವೆ, ಆ ವೈದಿಕ ಸಾಹಿತ್ಯದ ವಿಪುಲತೆ ಹೇಗೆ ಪ್ರಾರಂಭ ಆಯಿತು, ಹೇಗೆ ಬೆಳೆದು ಬಂತು. ಮೊದಲು ವೇದವ್ಯಾಸರ ಕಾಲದಲ್ಲಿ, ಅಂದರೆ ನಮ್ಮ ಸಾಂಪ್ರದಾಯಿಕ ಅನುಸಂಧಾನದಲ್ಲಿ ದ್ವಾಪರದ ಕೊನೆಯಲ್ಲಿ, ಈಗ 5000 ಚಿಲ್ಲರೆ ವರ್ಷಗಳಾಯಿತು ಕಲಿಯುಗ ಪ್ರಾರಂಭವಾಗಿ, ದ್ವಾಪರದ ಕೊನೆಯಲ್ಲಿ 5000 ವರ್ಷಗಳ ಹಿಂದೆ ಅಂತ ಇಟ್ಟುಕೊಳ್ಳೋಣ ಸ್ಥೂಲವಾಗಿ, ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡಿದರು. ಅದನ್ನು ವೇದ ಸಂಹಿತೆಗಳು 3, ಅದನ್ನು 4 ಶಾಖೆಗಳಾಗಿ ವಿಭಾಗ ಮಾಡಿದರು ಅವರು. ವೇದ ಸಂಹಿತೆಗಳು 3 ಅಂದರೆ ಪದ್ಯರೂಪವಾದ ವೇದ, ಗದ್ಯರೂಪವಾದ ವೇದ ಮತ್ತು ಗಾನ ಸಂಯೋಜಿತವಾದ ವೇದ ಅಂತ. ಯಾಕಂದರೆ ಯಾವುದೇ ವಾಂಗ್ಮಯ ಸಾಹಿತ್ಯ ಈ 3ರಲ್ಲಿ ಸೇರಿರಲೇಬೇಕು. ಪದ್ಯರೂಪವಾದ ವೇದವನ್ನು ಋಗ್ವೇದ ಅಂತ ಕರೆದರು ಮೊದಲು. ಇವಾಗ ಋಗ್ವೇದದಲ್ಲಿ ಪದ್ಯ ಮತ್ತು ಗದ್ಯವೂ ಸೇರಿದೆ, ಯಜುರ್ವೇದದಲ್ಲಿ ಪದ್ಯ ಸೇರಿದೆ. ಅದು ಮೂಲತಃ ಋಗ್ವೇದ ಅಂತಂದರೆ ಛಂದೋಬದ್ಧವಾದ ವೇದ, ಅದು ಋಗ್ವೇದ ಅಂತ ಕರೆದರು. ಪ್ರೊಸೈಕ್ ಗದ್ಯಮಯವಾಗಿ, ನಿಗದ ಅಂತಲೇ ಹೆಸರಿದ್ದದ್ದು ಯಜುರ್ವೇದಕ್ಕೆ ಮೊದಲು. ಗದ್ಯ ರೂಪವಾಗಿರತಕ್ಕಂಥ ವೈದಿಕ ವಾಂಗ್ಮಯವನ್ನು ಯಜುರ್ವೇದ ಅಂತ ಕರೆದರು. ಈ ಪದ್ಯಕ್ಕೋ ಗದ್ಯಕ್ಕೋ ಗಾನ ಸೇರಿದಾಗ ಅದು ಸಾಮವೇದ ಆಯಿತು. ಹೀಗೆ ವೇದಗಳು 3, ಅದಕ್ಕೆ ಹೆಸರು ನೋಡಿ, ವೇದಕ್ಕೆ ತ್ರಯಿ ಅಂತ ಹೆಸರು, ಚತುಷ್ಟಯಿ ಅಂತ ಹೆಸರಿಲ್ಲ. ಅದೇ ತ್ರಯಿ ಅಂದರೆ 3 ವಿಧದ ವೇದ ಇರುವುದು. ಅದನ್ನು 4 ಶಾಖೆಗಳಾಗಿ ಮತ್ತೆ ಪರಂಪರೆಯಲ್ಲಿ ಬೆಳೆದು ಬಂತು. ಋಕ್ಷಾಖೆ, ಅದನ್ನು ಅಧ್ಯಯನ ಮಾಡಿದವರು ಋಕ್ಷಾಖೆಯವರು. ಯಜುಶಾಖೆ, ಅದನ್ನು ಅಧ್ಯಯನ ಮಾಡಿದ ಒಂದು ಪರಂಪರೆ. ಸಾಮಶಾಖೆ,
ಆಮೇಲೆ ಈ ಋಕ್ ಮತ್ತು ಯಜುರ್ ಶಾಖೆಯಿಂದ ಅಥರ್ವ ಅನ್ನುವ ಮುನಿ ವಿಶೇಷವಾಗಿ ಸಂಕಲನ ಮಾಡಿದಂಥ ಒಂದು ಶಾಖೆ ಅದು ಅಥರ್ವ ಶಾಖೆ. ಹೀಗೆ 4 ಶಾಖೆಗಳಾಗಿ 4 ಸಂಹಿತೆಗಳು ನಿರ್ಮಾಣವಾದವು. ಆಮೇಲೆ ಆ ಸಂಹಿತೆಗಳಲ್ಲಿ ಅನಂತರ ಅಧ್ಯಯನ ಪರಂಪರೆಯಲ್ಲಿ ಕೆಲವು ಸೂಕ್ತಗಳನ್ನು ಸೇರಿಸಿದರು, ಕೆಲವು ಸೂಕ್ತವನ್ನು ಬಿಟ್ಟರು. ಹೀಗೆ ಅದನ್ನು ಎಡಿಟ್ ಮಾಡ್ತಾ ಸಂಹಿತೆಗಳು, ಅನೇಕ ವಿಧವಾದ ಸಂಹಿತೆಗಳು ವೇದವ್ಯಾಸರ ಶಿಷ್ಯರ ಪರಂಪರೆಯಲ್ಲಿ ಬಂತು. ಋಗ್ವೇದದಲ್ಲಿ ಋಕ್ಸಂಹಿತೆ ಟೆಕ್ಸ್ಟು 24 ಚೈವ 24 ಸಂಹಿತೆಗಳಿದ್ದವು ಆರಂಭದಲ್ಲಿ ಅಂತ ಪ್ರಾಚೀನ ದಾಖಲೆಗಳು ಸಿಗ್ತವೆ ನಮಗೆ. ಪತಂಜಲಿ ಮಹರ್ಷಿ 21 ಬಾಹೃಚ್ಯಂ ಅಂತ ಹೇಳಿದ. 21 ಶಾಖೆಗಳಿವೆ ಋಗ್ವೇದದಲ್ಲಿ ಅಂತ. ಅದಕ್ಕಿಂತಲೂ ಹಿಂದಿನ ದಾಖಲೆಯಲ್ಲಿ 24 ಅಂತ ನಮಗೆ ಸಿಗುತ್ತೆ. ಪ್ರಾಯ ಪತಂಜಲಿ ಕಾಲದಲ್ಲೇ 3 ನಷ್ಟವಾಗಿ ಹೋಗಿದೆ. 24 ಈಗ ನಮಗೆ ಹಿಂದೆ ಪ್ರಾರಂಭದಲ್ಲಿ ಇದ್ದದ್ದು, ಈಗ ಸಿಗೋದು 1-2 ಸಂಹಿತೆಗಳು ಬಿಡಿ. 24 ಋಕ್ಸಂಹಿತೆಗಳು. ಯಜುರ್ವೇದದಲ್ಲಿ 2 ಕವಲಾಯಿತು. ವೇದವ್ಯಾಸರು ಹೇಳಿಕೊಟ್ಟಿರತಕ್ಕಂಥ ಪರಂಪರೆಯನ್ನು ವೈಶಂಪಾಯನರು ಅದನ್ನು ಬೆಳೆಸಿಕೊಂಡು ಬಂದರು. ಅವರ ಶಿಷ್ಯ ಪರಂಪರೆಯಲ್ಲಿ ಒಂದು ಬೆಳೆದು ಬಂತು. ಅದು ಒಂದು ಶಾಖಾ ಪರಂಪರೆ. ಆದರೆ ಅದರ ನಂತರ ವೈಶಂಪಾಯನರ ಶಿಷ್ಯರಲ್ಲಿ ಒಬ್ಬರನ್ನು ವೈಶಂಪಾಯನರು ಬೇಕು ಅಂತ ಒಂದು ಆವಿಷ್ಕಾರಕ್ಕೋಸ್ಕರ ಸಿಡಿದು ನಿಂತು ಅವರು ಬೇರೆ ಒಂದು ಶಾಖೆ ಆಯಿತು. ಅದು ಶುಕ್ಲ ಯಜುರ್ವೇದ ಅಂತ ಪ್ರಸಿದ್ಧ ಆಯಿತು. ಸೂರ್ಯನಿಂದ ಪಡೆದಂಥ ಯಜುರ್ವೇದ. ಆದ್ದರಿಂದ ಅದನ್ನು ವಾಜಸ್ಸನೇಯ ಸಂಹಿತೆ ಅಂತ. ವಾಜಸ್ಸನೇಯ ಸಂಹಿತೆ ಅಂತಂದರೆ ವಾಜಿರೂಪೇಣ ಸೂರ್ಯೇಣ ಪ್ರೋಕ್ತಂ ವಾಜಸ್ಸನೇಯಕಂ ಅಂತ. ಯಾಜ್ಞವಲ್ಕ್ಯರು ಸೂರ್ಯನನ್ನು ಕುರಿತು ತಪಸ್ಸು ಮಾಡಿ ಸೂರ್ಯನಲ್ಲಿ ಹಯಗ್ರೀವ ರೂಪಿಯಾದ ಭಗವಂತ ಕುದುರೆಯ ರೂಪದಿಂದ ಕಾಣಿಸಿಕೊಂಡು ಮಾಡಿರತಕ್ಕಂಥ ಆವಿಷ್ಕಾರ ಅದು ಶುಕ್ಲ ಯಜುರ್ವೇದ ಆಯಿತು. ಅದು ಶುಕ್ಲ ಯಜುರ್ವೇದ ಆದ್ದರಿಂದ ಉಳಿದದ್ದಕ್ಕೊಂದು ಹೆಸರು ಕೊಡಬೇಕಲ್ಲ, ಅದು ಕೃಷ್ಣ ಯಜುರ್ವೇದ ಆಯಿತು. ಹೀಗೆ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಯಜುರ್ವೇದದಲ್ಲಿ 2 ವಿಭಾಗ ಆಯಿತು. ಶುಕ್ಲ ಯಜುರ್ವೇದದಲ್ಲಿ ಅದರ ಮತ್ತೆ ಹೇಗೆ ಋಗ್ವೇದದಲ್ಲಿ 24 ಶಾಖೆಗಳಾದವು, ಹಾಗೆ ಶುಕ್ಲ ಯಜುರ್ವೇದದಲ್ಲಿ 16 ಶಾಖೆಗಳಾದವು. ಕೃಷ್ಣ ಯಜುರ್ವೇದದಲ್ಲಿ 86 ಶಾಖೆಗಳಾದವು. 85 ಶಾಖೆಗಳು. 85 16 101 ಶಾಖೆಗಳಾಯಿತು ಒಟ್ಟಿಗೆ. ಶತಧಾಚ ಏಕಧಾಚ ಇವ ಯಜುರ್ವೇದದಲ್ಲಿ 101 ಸಂಹಿತೆಗಳು ಇದ್ದವು. ಈಗ ಸಿಗುತ್ತೆ. ಮೈತ್ರಾಯಣೀಯ ಸಂಹಿತಾ ಸಿಗುತ್ತೆ, ಕಠ ಸಂಹಿತಾ ಸಿಗುತ್ತೆ, ಈ ಪ್ರಸಿದ್ಧವಾಗಿರತಕ್ಕಂಥ ಐತರೇಯ ಸಂಹಿತ, ಒಂದು 3-4 ಸಂಹಿತೆಗಳು ಸಿಗ್ತವೆ. ಮೊದಲು 101 ಅದರಲ್ಲಿ ಆ ಕೃಷ್ಣ ಯಜುರ್ವೇದದ 85 ಕವಲುಗಳಲ್ಲಿ ಒಂದು ಪರಂಪರೆ ಶ್ವೇತಾಶ್ವತರದ್ದು, ಅದರ ಉಪನಿಷತ್ತಿದು. ಹೀಗೆ 101 ಶಾಖೆಗಳು, ಉಪಶಾಖೆಗಳು, ಕವಲುಗಳು ಯಜುರ್ವೇದದಲ್ಲಿ ಆದವು. ಸಹಸ್ರವರ್ತ್ಮ ಸಾಮವೇದ ಅಂತ. ಸಾಮವೇದದಲ್ಲಿ 1000 ಕವಲುಗಳಾದವಂತೆ. ಸಾಮವೇದಕ್ಕೆ ಟೆಕ್ಸ್ಟ್ ಏನೂ ಬೇರೆ ಇಲ್ಲ. ಋಗ್ವೇದದ ಮಂತ್ರಗಳನ್ನೇ, ಹೆಚ್ಚಿನ ಋಗ್ವೇದದ ಮಂತ್ರಗಳಿಗೆ ರಾಗ ಸಂಯೋಜನೆ ಮಾಡಿದಾಗ ಸಾಮವೇದ ಆಯಿತು ಅಷ್ಟೇ. ಅದು ಸಾಮವೇದದ ಮಂತ್ರಗಳು ಅಂತ ಋಗ್ನಿಕ್ಕಲ್ಲಿ ಬಾಲದೇದ ಹೊಸ ಮಂತ್ರಗಳು ಯಾವುದೂ ಇಲ್ಲ ಸಾಮವೇದದಲ್ಲಿ. ಅಂಥ ಗಾನ ಪದ್ಧತಿಯಲ್ಲಿ 1000 ಬಗೆಯ ಸಂಗೀತ ಪ್ರಭೇದಗಳು ಇದ್ದವು ಒಂದು ಕಾಲದಲ್ಲಿ. ಹಾಗಾಗಿ ಸಾಮವೇದ 1000 ವಿಧ ಆಯಿತು. ಚರಣವ್ಯೂಹ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಶೌನಕರು. ಅವರು ಒಂದು ಕಥೆ ಹೇಳ್ತಾರೆ. ಏನು ಅಂದರೆ, ಸಹಸ್ರಂ ಸಾಮಶಾಖಾ ಆಸನ್ ಇತಿ ಶ್ರೂಯತೆ. ಅವರ ಕಾಲದಲ್ಲಿ 1000 ಶಾಖೆಗಳು ಸಾಮವೇದದ್ದು ಇತ್ತು ಅಂತ ಕೇಳಿದ್ದೇವೆ ಅಂತ ಹೇಳ್ತಾರೆ. ಮತ್ತು ಏನಾಯ್ತದು ಅಂದರೆ, ತೇ ಅನಧ್ಯಾಯೇಷು ಅಧೀಯಮಾನಾ ನಷ್ಟಾ ಇತಿ ಶ್ರುತಂ ಅಂತ. ಅದನ್ನು ಅನಧ್ಯಾಯದಲ್ಲಿ ಓದಿದ್ರಿಂದ ಅದು ನಾಶವಾಗಿ ಹೋಯಿತು ಅಂತ ಒಂದು ಕಥೆ ಹೇಳ್ತಾರೆ. ಅಂತೂ ಅನಧ್ಯಾಯದಲ್ಲಿ ಓದಿದ್ರೋ ಅಥವಾ ಓದೇ ಬಿಟ್ಟರೋ, ಪ್ರಾಯ ಓದಿದ್ದರಿಂದ ಓದದೇ ಬಿಟ್ಟದ್ರಿಂದ ನಷ್ಟವಾಯಿತು. ಉಳಿದದ್ದು ಎಷ್ಟು ಗೊತ್ತುಂಟ? 1000ದಲ್ಲಿ 3 ಮಾತ್ರ. 997 ಗಾನ ಪದ್ಧತಿಗಳು ನಾಶವಾದವು, 3 ಮಾತ್ರ ಉಳಿದಿದೆ. ಕೌಥುಮ, ಜೈಮಿನೀಯ, ರಾಣಾಯಣೀಯ ಅಂತ 3 ಸಂಪ್ರದಾಯ ಇರೋದು. ಅದರಲ್ಲಿ ಸಾಮಾನ್ಯ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದನ್ನು ಜೈಮಿನೀಯ ಮತ್ತು ರಾಣಾಯಣೀಯದಲ್ಲಿ ಬಹಳ ವ್ಯತ್ಯಾಸ ಇಲ್ಲ. ಮತ್ತು ವ್ಯತ್ಯಾಸ ಏನು ಗೊತ್ತುಂಟ? ಈಗ ನಾವು ಹಾವು 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 ಅಂತ ಹೇಳ್ತೇವೆ. ಅವರಲ್ಲಿ ಈ ವಾ ಮತ್ತು ಉ, ವಕಾರಕ್ಕೆ ಉಕಾರ ಸೇರಿದ ಒಂದು ಪಾಠ, ಮತ್ತೊಂದು ಹಾ ಉ ಸ್ವರವೇ.
ಇಂಥ ಅತ್ಯಂತ ಸಣ್ಣ ವ್ಯತ್ಯಾಸಗಳು ಮತ್ತು ಗಾನ ಪದ್ಧತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು. ಹೀಗೆ 100 ಬಗೆ 1000 ಬಗೆಯ ಸಂಗೀತ ಪ್ರಭೇದಗಳಿದ್ದ ಸಾಮವೇದದಲ್ಲಿ 3 ಉಳಿಯಿತು. ಯಜುರ್ವೇದದಲ್ಲಿ ಸುಮಾರು 5, 101 ಒಂದು 5 ಇದೆ ಸುಮಾರೀಗ. ಋಗ್ವೇದದಲ್ಲಿ ಒಂದು 2-3. ಆಮೇಲೆ ಅಥರ್ವ ವೇದ, ಅದು ನವಧಾ ಅಥರ್ವಣಃ ಅಂತ ಪತಂಜಲಿ 9 ಶಾಖೆಗಳು ಅಥರ್ವವೇದಲ್ಲಿವೆ ಅಂತ ಹೇಳಿದ್ದರೆ, ನಮಗೆ ಪ್ರಾಚೀನ ಗ್ರಂಥಗಳಲ್ಲಿ ಚಕ್ರೇ ದ್ವಾದಶಧಾ ಚೈವ 12 ಶಾಖೆಗಳು ಅಂತನ್ನುವಂಥ ದಾಖಲೆ ಸಿಗುತ್ತೆ. ಹಾಗಾಗಿ ಅದರಲ್ಲಿ ಒಂದೇ ಈಗ ನಮಗೆ ಸಿಗೋದು, ಮತ್ತೆಲ್ಲ ಹೋಗಿದೆ. ಹೀಗೆ ನೋಡಿ ಎಷ್ಟು ಇತ್ತು ಮೊದಲು, ಬರೇ ಸಂಹಿತೆ. ಇನ್ನು ಬ್ರಾಹ್ಮಣ ಆರಣ್ಯಕ ಉಪನಿಷತ್ತುಗಳ ಬಗೆಗೆ ನಾನು ಬಂದಿಲ್ಲ. ಬರೀ ಸಂಹಿತೆ ಟೆಕ್ಸ್ಟು 24 ಋಗ್ವೇದದ್ದು, 101 ಯಜುರ್ವೇದದ್ದು, 125 ಆಯಿತಾ. ಆಮೇಲೆ 1000 ಅಥರ್ವವೇದದ್ದು, ಸಾಮವೇದದ್ದು 1125 ಆಯಿತಾ. ಆಮೇಲೆ 12 ಅಥರ್ವವೇದದ್ದು, 1137. ಬರೀ 4 ವೇದಗಳ ಸಂಹಿತಾ ಭಾಗದ ಟೆಕ್ಸ್ಟುಗಳು ಇದ್ದದ್ದು ಈಗ 5000 ವರ್ಷದ ಕೆಳಗೆ 1137. ಈ 1137 ಅಂದರೆ ತಮಾಷೆ ನೋಡಿ, ಇದನ್ನು ನೀವು ಒಟ್ಟಿಗೆ ಕೂಡಿಸಿದರೆ ಸಂಖ್ಯೆ 3 ಆಗೋದು. 1 1 2, 2 3 5, 7 5 12, 2 1 3. ಅಂದರೆ ಏನು ಮಾಡಿದರೂ ಅದು 3ರಲ್ಲೇ ನಿಲ್ಲುತ್ತೆ. ತ್ರೈ ಅಂದರೆ ತ್ರಯಿಯೇ ನೀವು. ಅಷ್ಟೇ ಅಲ್ಲ, 1137 ಬರೀ 3ರಿಂದ ಮಾತ್ರ ಭಾಗಿಸಲಿಕ್ಕೆ ಬರುತ್ತೆ, ಇನ್ಯಾವುದರಿಂದ ಭಾಗಿಸಲಿಕ್ಕೆ ಬಾರದ ಸಂಖ್ಯೆ ಅದು. ಹಾಗಾಗಿ ಅದು ಅದರ ನ್ಯೂಮೆರಿಕಲಿ ಅದು ತ್ರಯಿ ಅನ್ನೋದು ಬಹಳ ಮುಖ್ಯವಾದ ಸಂಖ್ಯೆ ಆಗಿಬಿಡುತ್ತೆ. ಇದರಲ್ಲಿ ಈಗ ಒಂದು 10-12 ಉಳಿದಿದ್ದಾವೆ 1137. ಉಳಿದದೆಲ್ಲ ನಾಶವಾಗಿ ಹೋಗಿದೆ. 10 11 ಸಂಹಿತೆಗಳು ಬಹಳ ಅಂದರೆ ಸಿಗ್ತವೆ. ಅದು ಪರಂಪರೆ ಅಧ್ಯಯನದಲ್ಲಿಲ್ಲ, ಟೆಕ್ಸ್ಟ್ ಅಂತೂ ಸಿಗ್ತವೆ ಅದಿಷ್ಟೇ. ಇಷ್ಟನ್ನು ನಾವು ನೋಡಿ, ನಾವು ವೈದಿಕ ಪರಂಪರೆಯಲ್ಲಿ ಉಳಿಸಿಕೊಂಡದ್ದು 1137ರಲ್ಲಿ ಒಂದು 10-12 ಅಂದರೆ 1120 ಚಿಲ್ಲರೆ ನಾವು ಕಳ್ಕೊಂಡದ್ದು, ನಷ್ಟವಾದದ್ದು, ಲಾಸ್ಟ್ ಫಾರ್ ಎವರ್, ಇನ್ನೆಂದೂ ಮತ್ತೆ ನಮಗೆ ಮರಳಿ ಸಿಗುವಂತಿಲ್ಲ, ಹಾಗೆ ಹೋಗಿದೆ. ಈ 4 ಶಾಖೆಗಳಿಗೆ ಬ್ರಾಹ್ಮಣಗಳು, ಋಗ್ವೇದಕ್ಕೆ ಬ್ರಾಹ್ಮಣ, ಯಜುರ್ವೇದಕ್ಕೆ ಬ್ರಾಹ್ಮಣ, ಸಾಮವೇದಕ್ಕೆ ಎಲ್ಲಕ್ಕೂ ಬ್ರಾಹ್ಮಣಗಳಿವೆ. ಋಗ್ವೇದದ ಬ್ರಾಹ್ಮಣಕ್ಕೆ ಐತರೇಯ ಬ್ರಾಹ್ಮಣ, ಐತರೇಯ ಆರಣ್ಯಕ, ಐತರೇಯ ಉಪನಿಷತ್ತು, ಇದು ಋಗ್ವೇದದ ಪರಂಪರೆಗೆ ಬಂದದ್ದು. ಹಾಗೆ ಯಜುರ್ವೇದಕ್ಕಿದೆ. ಯಜುರ್ವೇದದ ಬೇರೆ ಬೇರೆ ಶಾಖೆಗಳಿಗೆ ಬೇರೆ ಬೇರೆ, ಅಂದರೆ ಬ್ರಾಹ್ಮಣ ಅಂದರೆ ಅದಕ್ಕೂ ನಾವು ಬ್ರಾಹ್ಮಣರು ಅಂತ ಹೇಳ್ತೇವಲ್ಲ, ಅದಕ್ಕೂ ಏನು ಸಂಬಂಧ ಇಲ್ಲ. ಬ್ರಹ್ಮ ಅಂದರೆ ವೇದ, ಶಬ್ದ ದೊಡ್ಡದು ಅಂತ ಅರ್ಥ. ಬ್ರಹ್ಮ ಅಂದರೆ ವಾಂಗ್ಮಯದಲ್ಲಿ ದೊಡ್ಡದು ವೇದ, ಅದರಿಂದ ವೇದವನ್ನು ಬ್ರಹ್ಮ ಅಂತ ಕರೆದರು, ಶಬ್ದ ಬ್ರಹ್ಮ ಅಂತ. ಆ ವೇದದಲ್ಲಿ ಹೇಳಿರತಕ್ಕಂಥ ವಿಷಯಗಳನ್ನು, ಬ್ರಹ್ಮದಲ್ಲಿ ಬಂದಿರತಕ್ಕ ವಿಷಯಗಳನ್ನು ಅದನ್ನು ಸ್ವಲ್ಪ ವಿವರಣೆ ಕೊಡ್ತಕ್ಕಂಥ ಭಾಗ ಬ್ರಾಹ್ಮಣ. ಅಂದರೆ ವೇದದಲ್ಲಿ ಮಂತ್ರಗಳಿದೆ ಅಂತ ಇಟ್ಕೊಳ್ಳಿ, ಅಥವಾ ಯಜುರ್ವೇದದಲ್ಲಿ ಇರ್ಬೋದು, ಮಂತ್ರ ಇದೆ, ಒಂದು ಮಂತ್ರ ಇದೆ ಅಂತ. ಆ ಮಂತ್ರದ ವಿನಿಯೋಗವನ್ನು ಬ್ರಾಹ್ಮಣ ಹೇಳುತ್ತೆ. ಇಷೇತ್ತೋರ್ಜೇತ್ವಾ ವಾಯವಸ್ಥೋ ವಾಯವಸ್ಥದೇವೋ ಬಸವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೇ. ಅದು ಮಂತ್ರ. ಇಷೇತ್ವೇತಿ ಛಿನತ್ತಿ, ಅದನ್ನು ಆ ಮಂತ್ರ ಹೇಳಿ ಸಮಿಧೆಯನ್ನು ತುಂಡರಿಸಬೇಕು. ಮತ್ತು ಇನ್ನೂ ತಮಾಷೆ ಇದೆ. ಆ ಮಂತ್ರ ಹೇಳ್ತಾ ಒಂದು ಸಣ್ಣ ಸ್ಟಿಕ್ಕು, ಕೋಲು ತುಂಡು ಮಾಡಬೇಕು. ಆ ಮಂತ್ರ ಹೇಳ್ತಾ ಇಷೇತ್ವಾ ಛಿನದ್ಮಿ, ಊರ್ಜೇತ್ವಾ ಛಿನದ್ಮಿ, ನಿನ್ನನ್ನು ತುಂಡು. ಒಂದು ಅವರಿಗೆ ಪ್ರಕೃತಿಯ ಪ್ರತಿಯೊಂದು ಭಾಗದಲ್ಲಿಯೂ ಚೈತನ್ಯ. ಅವರಿಗೆ ಮರ ಅಂದರೆ ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅಂತ JC ಬೋಸ್ ಹೇಳೋ ಮುಂಚೆ ನಮ್ಮ ವೇದಕಾರದ ಋಷಿಗಳಿಗೆ ಗೊತ್ತಿತ್ತು. ಅವರು ಆ ಮರದ ಟೊಂಗೆ ಕಡಿಯುವಾಗ, ಅಪ್ಪ ನಿನ್ನ ಒಂದು ಟೊಂಗೆಯನ್ನು ತುಂಡು ಮಾಡ್ತೇನೆ, ದಯವಿಟ್ಟು ಕ್ಷಮಿಸು. ಅವರು ಮರದ ಜೊತೆಗೆ ಮಾತಾಡಿದರು, ಮರದ ಚೈತನ್ಯದ ಜೊತೆಗೆ ಅವರ ಆತ್ಮ ಚೈತನ್ಯದ ಸಂಪರ್ಕ ಬೆಳೆಸಿಕೊಂಡರು. ಹಾಗೆ ಆ ಮಂತ್ರ ಹೇಳಿ ಏನು ಮಾಡಬೇಕು ಅಂತ ವಿನಿಯೋಗವನ್ನು ಹೇಳತಕ್ಕಂಥದ್ದಕ್ಕೆ ಬ್ರಾಹ್ಮಣ ಅಂತ ಹೆಸರು. ಅಂದರೆ ಬ್ರಹ್ಮದ ಅರ್ಥ ವಿವರಣೆ ಮಾಡತಕ್ಕ ಅಥವಾ ವಿನಿಯೋಗವನ್ನು ವಿವರಿಸುವ ಗ್ರಂಥ. ಒಂದು ದೃಷ್ಟಿಯಿಂದ ನಮ್ಮಲ್ಲಿ 4 ಆಶ್ರಮಗಳಿವೆಯಲ್ಲ. ಮೊದಲನೇದು ಬ್ರಹ್ಮಚರ್ಯ. ಬ್ರಹ್ಮಚರ್ಯದಲ್ಲಿ ನೀವು ವೇದವನ್ನು ಟೆಕ್ಸ್ಟನ್ನು ಓದಿದ ಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಗೃಹಸ್ಥ ಜೀವನದಲ್ಲಿ ಓದಿದ ಟೆಕ್ಸ್ಟನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವ ವಿವರಣೆಯನ್ನು ಕೊಡ್ತಕ್ಕಂಥದ್ದು ಬ್ರಾಹ್ಮಣ. ಸೊ ಅದು ಗೃಹಸ್ಥರಿಗೆ ಮುಖ್ಯ ಆಯಿತು. ಆಮೇಲೆ ಆ ಬ್ರಾಹ್ಮಣದ ಕೊನೆಯ ಭಾಗದಲ್ಲಿ ಅದನ್ನು ಆರಣ್ಯಕ ಅಂತ ತಗೊಂಡ್ರು.
ಅಂದರೆ ಕೊನೆಗೆ ಹಿಂದೆ ಒಂದು ವಾನಪ್ರಸ್ಥ ಜೀವನ ಅಂತಿತ್ತು. ಮನೆಯಲ್ಲಿ ಮಕ್ಕಳು ದೊಡ್ಡದಾದಾಗ ಮಕ್ಕಳಿಗೆ ಪೂರ್ತಿ ಮನೆ ವಾಳ್ತೆಯ ಒಪ್ಪಿಗೆ ಕೊಟ್ಟು ವಹಿಸಿಕೊಟ್ಟು ಕಾಡಿಗೆ ಹೋಗ್ತಿದ್ದರು ಗಂಡ ಹೆಂಡತಿ. ಪೂರ್ತಿ ಮಕ್ಕಳು ಪ್ರಬುದ್ಧರಾದ ಕೂಡಲೇ ಮಕ್ಕಳ ಸ್ವಾಧೀನ ಕೊಟ್ಟರು ತಾವು ಕಾಡಿಗೆ ಹೋಗ್ತಿದ್ದರು. ಅದು ಒಂದು ಕಾಲದಲ್ಲಿ ಇತ್ತು. ಈಗ ವಾನಪ್ರಸ್ಥ ಇಲ್ಲ. ಮಕ್ಕಳಿಗೆ ಆಸೆ ಉಂಟು ಅಪ್ಪ ಹೋದರೆ ಆಗ್ಬೋದು ಅಂತ, ಆದರೆ ಅಪ್ಪ ಹೋಗೋಲ್ಲ, ಏನು ಮಾಡೋದು, ಅಪ್ಪ ಹೋಗೋಲ್ಲ ಮನೇಲಿ ಕೂತ್ಬಿಟ್ಟಿದ್ದಾನೆ ಅನಿಸುತ್ತೆ ಮಕ್ಕಳಿಗೆ. ಆದರೆ ಹಿಂದೆ ಮಕ್ಕಳಿಗೆ ಹಾಗೆ ತೋರೋ ಮುಂಚೆ ದೊಡ್ಡವರು ಹೊರಟೋಗ್ಬಿಡ್ತಿದ್ರು ಕಾಡಿಗೆ. ಅದು ವಾನಪ್ರಸ್ಥ ಅಂತ. ವಾನಪ್ರಸ್ಥದಲ್ಲಿ ಇವರಿಗೆ ಏನು ಅಂದರೆ ಅರಣ್ಯಕ ಓದರಿ ಅಂತ, ಅಂದರೆ ಸ್ವಲ್ಪ ಅಂತರ್ಮುಖತೆ. ಗೃಹಸ್ಥ ಜೀವನದಲ್ಲಿ ಎಷ್ಟು ಕರ್ಮಕಾಂಡದಲ್ಲಿ ಅದು ಸಂಕಟಾಹಿ ಆಹಿತಾಗ್ನೀನಾಂ ಆ ಭೌಭೂತಿ ಹೇಳ್ತಾನೆ, ಇಡೀ ದಿವಸ ಯಜ್ಞಯಾಗಗಳಿಂದ ಗೃಹಸ್ಥತೆ ಅನ್ನೋದು ಬದ್ಧವಾಗಿ ಹೋಗಿದೆ ಅಂತ. ಅದಕ್ಕಿಂತ ಸ್ವಲ್ಪ ಬಿಡಿಸಿಕೊಂಡು ಸ್ವಲ್ಪ ಅಂತರ್ಮುಖವಾಗುವಂಥ ಬದುಕು ಅದು ವಾನಪ್ರಸ್ಥ. ಅದರಲ್ಲಿ ಅರಣ್ಯಕದಲ್ಲಿ ಸ್ವಲ್ಪ ಅಂತರ್ಮುಖತೆ, ಅನುಷ್ಠಾನ ಇದೆ. ಕರ್ಮಕಾಂಡವನ್ನು ಬಿಟ್ಟು ಅಲ್ಲ, ಕರ್ಮಕಾಂಡದ ಜೊತೆಗೆ ಸ್ವಲ್ಪ ಅಂತರ್ಮುಖತೆ. ಯಾಕಂದರೆ ಸಂಸಾರ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಇರುವಷ್ಟು ಕೆಲಸಗಳ ಒತ್ತಡ ಅಥವಾ ಸಾಮಾಜಿಕವಾದ ಬದ್ಧತೆ ವನಸ್ಥ ಜೀವನದಲ್ಲಿ ಇರುವುದಿಲ್ಲ. ವಾನಪ್ರಸ್ಥರಿಗೆ ಸ್ವಲ್ಪ ಅವಕಾಶ ಇರುತ್ತೆ ಅಧ್ಯಯನಕ್ಕೆ, ಹೆಚ್ಚು ಅಧ್ಯಯನಕ್ಕೆ. ಆವಾಗ ಅರಣ್ಯಕವನ್ನು ಓದಿರಿ ಅಂತ. ಹಾಗಾದರೆ ಬ್ರಹ್ಮಚಾರಿಗಳಿಗೆ ಸಂಹಿತಾ ಭಾಗ ಆಯಿತು, ಗೃಹಸ್ಥರಿಗೆ ಬ್ರಾಹ್ಮಣ ಭಾಗ ಆಯಿತು, ವಾನಪ್ರಸ್ಥರಿಗೆ ಅರಣ್ಯಕ ಭಾಗ ಆಯಿತು. ಅಂದರೆ ಯಾರೂ ಓದಬಹುದು, ಸುಮ್ಮನೆ ಒಂದು ವ್ಯವಸ್ಥೆ ಹೇಳಿದ್ದಷ್ಟೇ ನಾನು. ಎಲ್ಲರೂ ಎಲ್ಲವನ್ನು ಓದಬೇಕು. ಇದೆಲ್ಲ ಬಿಟ್ಟು ಎಲ್ಲ ಕರ್ಮಗಳನ್ನು ತೊರೆದು ಬರೇ ಅಂತರ್ಮುಖವಾಗಿ ಮಾನಸ ಯಜ್ಞ ಭಗವಂತನ ಚಿಂತನೆಗೆ ತೊಡೆದವರಿಗೆ ಉಪನಿಷತ್ತು. ಹೀಗೆ ವೇದ ಚತುರ್ಮುಖ ಆಯಿತು. ಸಂಹಿತಾ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತು ಅಂತ. ಸಂಹಿತೆಯ ಕ್ರೀಮು ಬ್ರಾಹ್ಮಣ, ಬ್ರಾಹ್ಮಣದ ಕ್ರೀಮು ಅರಣ್ಯಕ, ಅರಣ್ಯದ ಕ್ರೀಮು ಅಥವಾ ಎಸೆನ್ಸು ಉಪನಿಷತ್ತು. ಹಾಗೆ ಇಡೀ ವೈದಿಕ ಸಾಹಿತ್ಯದ ಎಸ್ಸೆನ್ಸು ಉಪನಿಷತ್ತು. ಏನು ಹಾಗಂದರೆ ಉಪನಿಷತ್ತು ಅಂದರೆ? ಉಪನಿಷತ್ತು ಅಂದರೆ ಉಪರಿ ನಿಷಾದಯತಿ, ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವ ಸಾಹಿತ್ಯ ಅಂತ. ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಹತ್ತಿರಕ್ಕೆ ಕೊಂಡೊಯ್ಯುವುದು ಅಂತ. ಉಪ ಅಂದರೆ ಹತ್ತಿರ ಅಂತ ಅನ್ನೋ ಅರ್ಥ ಹೇಳ್ತಾರೆ. ಆದರೆ ಉಪಶಬ್ದಕ್ಕೆ ಹತ್ತಿರ ಅನ್ನೋದು ನಾನು ಈ ಹಿಂದೆ ಕೂಡ ಹೇಳಿದ್ದೆ ಈ ಮಾತನ್ನು. ಈಗ ಈ ಪ್ರಸಂಗದಲ್ಲಿ ಉಪನಿಷತ್ತಿನ ಬಗ್ಗೆ ಚಿಂತನೆ ಮಾಡುವಾಗ ಮತ್ತೊಮ್ಮೆ, ಯಾಕೆಂದರೆ ವೇದವ್ಯಾಸರು ಒಂದು ಅಪ್ಪಣೆ ಕೊಡಿಸಿದ್ದಾರೆ, ಆವೃತ್ತಿ ಅಸಕೃತ ಉಪದೇಶಾತ್ ಅಂತ. ಅಧ್ಯಾತ್ಮದ ವಿಷಯವನ್ನು ಪದೇ ಪದೇ ರಿಪೀಟ್ ಮಾಡೋದು. ಯಾಕೆಂದರೆ ಅದು ನಿರಂತರ ನಮ್ಮ ಮನಸ್ಸಲ್ಲಿ ತಿರುಗುತ್ತಾ ಇರಬೇಕು. ಒಂದು ಸರ್ತಿ ಕೇಳಿದರೆ ಮರೆತು ಹೋಗುತ್ತೆ ಅಂತ. ಅದರಿಂದ ಅನೇಕ ವಿಷಯಗಳನ್ನು ನಾವು ಆವೃತ್ತಿ ಮಾಡುವಂಥದ್ದು ಕೂಡ ಅಗತ್ಯ. ಉಪನಿಷತ್ತು ಅಂದರೆ ಉಪರಿ, ಉಪ ಅಂತ ಅನ್ನೋದಕ್ಕೆ ಹತ್ತಿರ ಅಂತ ನಾವು ಈಗ ಅರ್ಥ ಹೇಳ್ತೇವೆ. ಹತ್ತಿರಕ್ಕೆ ಕೊಂಡೊಯ್ಯುವುದು ಅಂತ. ಯಾವುದಂದರೆ ಅಧ್ಯಾತ್ಮದ ಹತ್ತಿರ, ದೇವರ ಹತ್ತಿರ ಅಲ್ಲ. ವಾಸ್ತವಿಕವಾಗಿ ಅದು ಅರ್ಥ ಅಲ್ಲ, ಅದು ಮತ್ತೆ ಬಂದ ಅರ್ಥ. ಯಾಕೆಂದರೆ ಉಪ ಅನ್ನುವುದಕ್ಕೆ ನಾನು ಇದನ್ನು ಬಹಳ ಬಾರಿ ಹೇಳಿದ್ದರೂ ಮತ್ತೊಮ್ಮೆ ತಮಗೆ ನಿವೇದಿಸಿಕೊಳ್ತಾ ಇದ್ದೇನೆ. ಉಪ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಮೂಲಭೂತವಾದ ಅರ್ಥ ಎತ್ತರ ಅಂತ, ಹತ್ತಿರ ಅಲ್ಲ. ಯಾಕೆಂದರೆ ಎಲ್ಲ ಭಾಷೆಯಲ್ಲಿ ನೋಡಿ, ಇಂಗ್ಲೀಷ್ನಲ್ಲಿ ಉಪ ಅನ್ನೋದನ್ನು ಅಪ್ಪ ಅಂತಾರೆ. ಏನರ್ಥ? ಹತ್ತಿರವೋ ಎತ್ತರವೋ. ಉಪವೇ ಅಪ್ಪ ಅದು, ಇದನ್ನು ಕದ್ದವ್ರು ಮಾಡಿದ್ದು, ಬೇರೆ ಹೊಸ ಶಬ್ದ ಅಲ್ಲ. ಯಾಕೆಂದರೆ ಇಲ್ಲಿ ಉಪರ ಇದೆ, ಅಲ್ಲಿ ಅಪ್ಪರ ಆಯಿತು. ಉಪ ಅಪ್ಪ ಆಯಿತು, ಉಪರ ಅಪ್ಪರ ಆಯಿತು. ಅದೇ ಜರ್ಮನಿಯಲ್ಲಿ ಓಬೇರ್ ಆಯಿತು, ಅದು ಹಿಂದಿಯಲ್ಲಿ ಊಪರ್ ಆಯಿತು, ಕನ್ನಡದಲ್ಲಿ ಉಪ್ಪರಿಗೆ ಆಯಿತು. ಎಲ್ಲಿ ನೋಡಿ ನಿಮಗೆ ಉಪ ಅನ್ನೋದಕ್ಕೆ ಹತ್ತಿರ ಅನ್ನೋ ಅರ್ಥ ಅಲ್ಲ, ಎತ್ತರ ಅನ್ನೋದು ಅರ್ಥ. ಅದರ ಮೂಲ ಶಬ್ದ ಸಂಸ್ಕೃತ ಉಪರಿ. ಉಪರಿ ಇದ್ದದ್ದು ಉಪ ಅಂತ. ಅದರಿಂದ ಉಪ ಅಂದರೆ ಎತ್ತರಕ್ಕೆ ಕೊಂಡೊಯ್ಯುವ ಗ್ರಂಥ. ಅದು ಎತ್ತರಕ್ಕೆ ಹೋದಾಗ ನಾವು ಎಷ್ಟು ಎತ್ತರಕ್ಕೆ, ಎತ್ತರ ಅಂದರೆ ಉಪರಿಗೆ ಮೇಲೆ ಕೂತ್ಕೊಂಡು ಒಳ್ಳೆ ಉಪನಿಷತ್ತಾಗೋಲ್ಲ. ಉಪರಿ ಅಂದರೆ ಮೆಂಟಲಿ ಇಲಿವೇಶನ್. ಆ ಮೆಂಟಲಿ ಎಲಿವೇಟೆಡ್ ಆಗುವ ಸ್ಥಿತಿ, ಮಾನಸಿಕವಾಗಿ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವ ಗ್ರಂಥ. ಆ ಅಧ್ಯಾತ್ಮದ ಉನ್ನತಿಗೆ, ಆ ಔನ್ನತ್ಯದ ಚಿಂತನೆಯ ಔನ್ನತ್ಯಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥ ಗ್ರಂಥ. ಆ ಎತ್ತರಕ್ಕೆ ಇನ್ಯಾವ ಸಾಹಿತ್ಯವೂ ಕೊಂಡೋಗಲ್ಲ. ಅದು ಉಪನಿಷತ್ತುಗಳಿಗೆ ಮೀಸಲು. ಆದ್ದರಿಂದ ಅದಕ್ಕೆ ಉಪನಿಷತ್ತು ಅಂತ ಹೇಳಿದರು. ಉಪರಿ ನಿಷಾದಯತಿ ಅಂತ. ನಮ್ಮನ್ನು ಎತ್ತರಕ್ಕೆ, ನಾವು ಎಷ್ಟು ಎತ್ತರಕ್ಕೆ ಹೋಗ್ತೇವೋ ಅಂದರೆ ಮಾನಸಿಕವಾಗಿ ಅಷ್ಟು ಭಗವಂತನ ಹತ್ತಿರಕ್ಕೆ ಹೋಗ್ತೇವೆ. ಆದ್ದರಿಂದ ಹತ್ತಿರಕ್ಕೆ ಹೋಗೋ ಗ್ರಂಥವೂ ಹೌದದು. ಎತ್ತರ ಈಸ್ ಈಕ್ವಲ್ ಟು ಹತ್ತಿರ. ಮಾನಸಿಕವಾಗಿ ಎತ್ತರಕ್ಕೆ ಹೋಗೋದು ಅಂದರೆ ಭಗವಂತನ ಹತ್ತಿರಕ್ಕೆ ಹೋಗೋದು, ಮಾನಸಿಕವಾಗಿ ಕೆಳಕ್ಕೆ ಹೋಗೋದು ಅಂದರೆ ಭಗವಂತನ ದೂರ ಹೋಗೋದು. ಹಾಗಾಗಿ ಹತ್ತಿರಕ್ಕೆ ಹೋಗುವುದು ಅನ್ನುವಂಥದ್ದು ಮತ್ತೆ ಬಂದ ಅರ್ಥ, ಮತ್ತು ಆ ಅರ್ಥವು ಕೂಡುತ್ತೆ. ಮೂಲಭೂತವಾದ ಅರ್ಥ ಉಪ ಅಂದರೆ ಎತ್ತರ ಅಂತ. ಆ ನಂತರ ಹತ್ತಿರ ಅಥವಾ
ಸಬಾರ್ಡಿನೇಟ್ ಅನ್ನುವ ಅರ್ಥ ಬಂತು. ನಾವು ಈಗ ಸಂಪಾದಕ ಅಂದರೆ ಉಪಸಂಪಾದಕ ಅಂತೀವಿ, ಅಲ್ಲಿ ಅವನು ಸಂಪಾದಕನಿಗೆ ಇವನು ಸಬಾರ್ಡಿನೇಟ್, ಸಹಾಯಕ ಸಂಪಾದಕ ಅಂತ ಅರ್ಥ. ಉಪನದಿ ಅಂದರೆ ಸಬಾರ್ಡಿನೇಟ್, ಅದಕ್ಕೆ ಸೇರಿಕೊಂಡಿರತಕ್ಕಂಥ ಚಿಕ್ಕ ನದಿ ಅಂತ ಅರ್ಥ. ಹೀಗೆ ಬರುತ್ತೆ. ಇಲ್ಲಿ ಉಪನೇತ್ರ ಅಂತ ಹೇಳ್ತಾರೆ ಕನ್ನಡಕ್ಕೆ, ಕಣ್ಣಿಗೆ ಸಹಾಯಕವಾಗಿರ್ತಕ್ಕ ಒಂದು ಇನ್ಸ್ಟ್ರೂಮೆಂಟು. ಆದರೆ ನೋಡಿ, ಎತ್ತರ ಅನ್ನೋದು ಮೂಲಭೂತ. ಯಾಕಂದರೆ ನಮ್ಮ ಉಪನಯನ ಅಂದರೆ ಹತ್ತಿರಕ್ಕೆ ಕೊಂಡು ಹೋಗೋದಲ್ಲ. ಹತ್ತಿರಕ್ಕೆ ಕೊಂಡು ಹೋಗೋದು ಉಪನಯನ ಆಗಿದ್ದರೆ ಮದುವೆ ಉಪನಯನ ಆಗಬೇಕಿತ್ತು. ಹುಡುಗನ ಹತ್ತಿರ ಹುಡುಗಿಯನ್ನು, ಹುಡುಗಿ ಹತ್ತಿರ ಹುಡುಗನ ಕೊಂಡು ಹೋಗೋದು, ಅದು ಫಸ್ಟ್ ಕ್ಲಾಸ್ ಉಪನಯನ ಆಗಬೇಕಿತ್ತು. ಆಗಿಲ್ಲ, ಅಲ್ಲಿ ಉಪನಯನ ಅನ್ನೋದಿಲ್ಲ. ಆದರೆ ಹುಡುಗನನ್ನು ನಾನು ಹೇಳೋದು ನೋಡಿ, ಓಂಕಾರ ಹುಡುಗನಿಗೆ ಉಪನಯನ ಆಗೋ ತನಕ ಅವನಿಗೆ ಓಂಕಾರ ಏನು? ಅಕಾರ ಉಕಾರ ಮಕಾರ. ಆ ಅಂದರೆ ಆಡುವುದು, ಅಂದರೆ ಉಣ್ಣೋದು, ಮಾ ಅಂದರೆ ಮಲಗೋದು, ಅಷ್ಟೇ. ಇದು ಓಂ. ಅದರಿಂದ ಅಧ್ಯಾತ್ಮದ ಕಡೆಗೆ ಪುನರ್ಜನ್ಮ ಉಪನಯನ. ಅಂದರೆ ಅವನು ಮೊದಲು ಬರೇ ಮಕ್ಕಳಾಟಿಕೆಯಲ್ಲಿದ್ದ ಹುಡುಗನನ್ನು ಜ್ಞಾನದ ಎತ್ತರಕ್ಕೆ ಕೊಂಡು ಹೋಗುವ ಸಂಸ್ಕಾರ. ಅದರಿಂದ ಅಲ್ಲಿ ಉಪರಿನಯನಂ ಉಪನಯನಂ, ಎತ್ತರಕ್ಕೆ ಕೊಂಡೊಯ್ಯುವಂಥ ಸಂಸ್ಕಾರ ಉಪನಯನ. ಅವನನ್ನು ಎತ್ತರಕ್ಕೆ, ಅಧ್ಯಯನದ ಮೂಲಕ ಎತ್ತರಕ್ಕೆ ಕರ್ಕೊಂಡು ಹೋಗುವವನು ಉಪಾಧ್ಯಾಯ. ಅವನು ಎತ್ತರಕ್ಕೆ ಕೊಂಡೊಯ್ಯುವಂಥ ಟೆಕ್ಸ್ಟು ಉಪನಿಷತ್ತು. ಎಲ್ಲ ಕಡೆ ಉಪ ಅಂದರೆ ಎತ್ತರ ಅಂತ ಅನ್ನೋದು ಅರ್ಥ, ಹತ್ತಿರ ಅನ್ನೋದು ಅನಂತರ ಬಂದ ಅರ್ಥ. ಹೀಗೆ ಉಪನಿಷತ್ತು ಅನ್ನೋದು 4 ವೇದಗಳ ಕ್ರೀಮು ಉಪನಿಷತ್ತುಗಳದವು. ಈ ಉಪನಿಷತ್ತುಗಳು ತುಂಬ ಉಪಲಬ್ಧವಾಗಿವೆ. ಎಲ್ಲವೂ ಮೂಲ ಉಪನಿಷತ್ತುಗಳಲ್ಲ, ಮತ್ತು ಇಂಟರ್ಪೊಲೇಷನ್ಸು ಬೇಕಾದಷ್ಟಾಗಿದೆ. ಮುಖ್ಯವಾಗಿ 4 ವೇದಗಳಿಗೆ ಸಂಬಂಧಪಟ್ಟು ಪ್ರಾಚೀನರು 10 ಉಪನಿಷತ್ತುಗಳನ್ನು ಆಯ್ಕೆ ಮಾಡಿದರು. ಅದನ್ನು ದಶೋಪನಿಷತ್ತುಗಳು ಅಂತ ಆಚಾರ್ಯ ಶಂಕರರು ಭಾಷ್ಯ ಬರೆದಿದ್ದಾರೆ, ಆಚಾರ್ಯ ಮಧ್ವರು ಭಾಷ್ಯ ಬರೆದಿದ್ದಾರೆ. ಆಚಾರ್ಯ ರಾಮಾನುಜರು 10 ಉಪನಿಷತ್ತುಗಳಿಗೆ ಭಾಷ್ಯ ಬರೀಲಿಲ್ಲ. ಆದರೆ ವೇದಾರ್ಥ ದೀಪ ಅಂತ ಎಲ್ಲ ಉಪನಿಷತ್ತುಗಳ ಸಾರ ಸಂಗ್ರಹ ಹೇಳ್ತಕ್ಕಂಥ ಒಂದು ಗ್ರಂಥ ಬರೆದರು. ಆಮೇಲೆ ರಂಗರಾಮಾನುಜರು ಅನ್ನುವರು 10 ಉಪನಿಷತ್ತುಗಳಿಗೂ ಭಾಷ್ಯ ಬರೆದರು, ರಾಮಾನುಜರ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು. ಹಾಗಾಗಿ ಒಂದು ಮತದ ಪರಂಪರೆ, ಅದರಲ್ಲಿ 10 ಉಪನಿಷತ್ತುಗಳ ಭಾಷ್ಯ ಅನ್ನೋದು ಒಂದು ಅನಿವಾರ್ಯ ಅಂಗ ಆಯಿತು. ಆಯ್ಕೆ ಮಾಡಿದರು. ಆ ಹಿಂದೆ ಇದ್ದಂಥ 16 ಉಪನಿಷತ್ತುಗಳಲ್ಲಿ 10 ಉಪನಿಷತ್ತುಗಳನ್ನು 4 ವೇದಗಳಿಗೆ ಸಂಬಂಧಪಟ್ಟು, ಅದು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಋಕ್ಸಂಹಿತೆಗೆ ಹೆಸರೇ ಐತರೇಯ ಸಂಹಿತೆ ಅಂತ, ಭಗವಂತನ ಐತರೇಯ ರೂಪದಿಂದ ಆವಿಷ್ಕಾರವಾದದ್ದು. ಅದರ ಬ್ರಾಹ್ಮಣ ಐತರೇಯ ಬ್ರಾಹ್ಮಣ, ಅದರ ಆರಣ್ಯಕ ಐತರೇಯ ಆರಣ್ಯಕ. ಆ ಐತರೇಯ ಆರಣ್ಯಕದಲ್ಲಿ ಐತರೇಯ ಉಪನಿಷತ್ತು, ಐತರೇಯ ಆರಣ್ಯಕದಲ್ಲಿ ಐತರೇಯ ಉಪನಿಷತ್ತು, ದೊಡ್ಡ ಉಪನಿಷತ್ತು. ಅದು ಸುಮಾರು 8 ಅಧ್ಯಾಯಗಳಲ್ಲಿ ಹಬ್ಬಿಕೊಂಡಿರತಕ್ಕಂಥ ಐತರೇಯ ಉಪನಿಷತ್ತು. ಇದು ಐತರೇಯ ಉಪನಿಷತ್ತು ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಒಂದೇ ಉಪನಿಷತ್ತು ಋಗ್ವೇದದವರು ಆಯ್ಕೆ ಮಾಡಿದ್ದು. ಆಮೇಲೆ ಸಾಮವೇದ, ಋಕ್ಸಾಮಾಭ್ಯಾಮ್ ಅಂತ ಋಗ್ವೇದಕ್ಕೆ ತಕ್ಷಣ ಸಾಮವೇದಕ್ಕೆ ಸಂಬಂಧಪಟ್ಟ 2 ಉಪನಿಷತ್ತನ್ನು ಆಯ್ಕೆ ಮಾಡಿದರು. ಒಂದು ಚಿಕ್ಕದು, ಒಂದು ದೊಡ್ಡದು. ಚಿಕ್ಕ ಉಪನಿಷತ್ತನ್ನು ಈಗ ನಾವು ಕೇನೋಪನಿಷತ್ತು ಅಂತ ಹೇಳ್ತೇವೆ. ಅದರ ಹೆಸರು ತಲವಕಾರ ಉಪನಿಷತ್ತು ಅಂತ. ಯಾಕೆಂದರೆ ಉಪನಿಷತ್ತುಗಳಿಗೆ ಮೂಲವಾದ ಹೆಸರು ಋಷಿ ಪರಂಪರೆಯಿಂದ ಬರಬೇಕು, ಇಲ್ಲ ದೇವತಾವಾಚಕವಾಗಿ. ಕೇನ ಅಂತ ಅನ್ನೋದು ಸುಮ್ಮನೆ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅಂತ ಕೇನ ಅನ್ನೋ ಶಬ್ದದಿಂದ ಪ್ರಾರಂಭವಾಗುತ್ತೆ ಅನ್ನೋದಕ್ಕೋಸ್ಕರ, ನಮ್ಮ ಸೌಕರ್ಯಕ್ಕೋಸ್ಕರ ಇಟ್ಟುಕೊಂಡ ಹೆಸರು. ಅದರ ಪ್ರಾಚೀನ ಹೆಸರು ತಲವಕಾರ ಉಪನಿಷತ್ತು. ಅದು ಚಿಕ್ಕ ಉಪನಿಷತ್ತು, ಸಾಮವೇದಕ್ಕೆ ಸಂಬಂಧಪಟ್ಟದ್ದು. ದೊಡ್ಡದು ಛಂದೋಗೋಪನಿಷತ್ತು, 2 ಸಾಮವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು. ದಶೋಪನಿಷತ್ತುಗಳಲ್ಲಿ 3 ಆಯಿತು. ಅಥರ್ವವೇದಕ್ಕೆ ಸಂಬಂಧಪಟ್ಟ 3 ಉಪನಿಷತ್ತುಗಳನ್ನು ತಗೊಂಡ್ರು. ಒಂದು ಪ್ರಶ್ನೋಪನಿಷತ್ತು ಅಂತ, ಅದನ್ನು ಹೆಚ್ಚು ಪ್ರಾಚೀನದಲ್ಲಿ ಷಡ್ಪ್ರಶ್ನೋಪನಿಷತ್ತು ಅನ್ನುವ ಹೆಸರಿತ್ತು. ಯಾಕೆಂದರೆ ಪ್ರಶ್ನಿಸುವ ಉಪನಿಷತ್ತು ಅಂದರೆ ತಲವಕಾರ ಉಪನಿಷತ್ತು ಪ್ರಶ್ನೋಪನಿಷತ್ತೇ. ಅದರ ಪ್ರಥಮ ಶ್ಲೋಕ ಪ್ರಶ್ನರೂಪವಾಗಿಯೇ ಇದೆ. ಇದು ಪ್ರಶ್ನೆ ಅಲ್ಲ, 6 ಮಂದಿ ಪ್ರಶ್ನಿಸಿದವರ ಉಪನಿಷತ್ತು. ಷಡ್ಪ್ರಶ್ನರು ಅಂದರೆ 6 ಮಂದಿ ಪ್ರಶ್ನೆ ಮಾಡಿದವರು, ಅವರ ಉಪನಿಷತ್ತು. 6 ಜನ ಋಷಿಗಳು ಪ್ರಶ್ನೆ ಮಾಡಿದ್ದಕ್ಕೆ ಪಿಪ್ಪಲಾದರು ಕೊಟ್ಟ ಉತ್ತರ. ಅದರಿಂದ ಪ್ರಶ್ನೋಪನಿಷತ್ತು. ಅದಕ್ಕಿಂತಲೂ ಮುಖ್ಯವಾಗಿ ಅದು ಷಡ್ಪ್ರಶ್ನೋಪನಿಷತ್ತು. ಆಮೇಲೆ ಮತ್ತೊಂದು ಅಥರ್ವ ಮುನಿಗೆ ಬ್ರಹ್ಮನಿಂದ ಉಪದೇಶ ಬಂದಂಥದ್ದು, ಅಥರ್ವಶಕ್ಕೆ ಸಂಬಂಧ ಅಥರ್ವಣೋಪನಿಷತ್ತು. ಮತ್ತೊಂದನ್ನು ಅಥರ್ವಣೋಪನಿಷತ್ತನ್ನು ಈಗ ಮುಂಡಕೋಪನಿಷತ್ತು ಅಂತ ಹೇಳ್ತಾರೆ. ಅದು ಹಾಗೆ, ಅದರ ಪರಿಚ್ಛೇದಗಳ ಹೆಸರದು. 1ನೇ ಮುಂಡಕ, 2ನೇ ಮುಂಡಕ ಅಂತ ಅದರ ಚಾಪ್ಟರಿಗೆ. 3ನೇ ಉಪನಿಷತ್ತು ಮಾಂಡೂಕೋಪನಿಷತ್ತು ಅಂತ. ಅದನ್ನು ಈಗ ಮಾಂಡೂಕ್ಯೋಪನಿಷತ್ತು ಅಂತ ಹೇಳ್ತಾರೆ. ಗ್ರಾಮ್ಯಾಟಿಕಲಿ ಅಷ್ಟು ಸರಿಯಲ್ಲ ಅದು. ಅದನ್ನು ಏನೋ ಪ್ರಿಂಟ್ನಲ್ಲಿ ಬಳಕೆ ಬಂದಿದೆ, ಎಲ್ಲ ಭಾಷೆಗಳಲ್ಲೂ ಹಾಗೆ ಪ್ರಿಂಟ್ ಆಗಿಬಿಟ್ಟಿದೆ. ಅದು ಗ್ರಾಮ್ಯಾಟಿಕಲಿ ಇಟ್ ಶುಡ್ ಬಿ ಮಾಂಡೂಕೋಪನಿಷತ್ತು. ಅದು ಬಹಳ ವಿಚಿತ್ರ. ಮಂಡೂಕ ಅಂತ ಒಬ್ಬ ಋಷಿಯೂ ಇದ್ದಾನೆ. ನಮಗೆ ಆಶ್ಚರ್ಯ ಆಗುತ್ತೆ. ನಾವು
ಮಂಡೂಕ ಅಂತ ಯಾರಿಗೂ ಮಕ್ಕಳಿಗೆ ಹೆಸರು ಇಡೋಲ್ಲ, ಏನೋ ತಲೆಯಲ್ಲಿದ್ದವನಿಗೆ ಮಂಡೂಕ ಅಂತ ಹೇಳ್ತೇವೆ, ಏನಪ್ಪ ಇವನು ಮಂಡೂಕರಾಯ ಅಂತ. ಆದರೆ ಮಂಡೂಕ, ಶುನಕ ಇವೆಲ್ಲ ಋಷಿಗಳಿಗೆ ಹೆಸರಿಡ್ತಾ ಇದ್ರು ಹಿಂದೆ. ಈಗ ಇಂಗ್ಲೀಷ್ನಲ್ಲಿ ಎಲ್ಲ ಪ್ರೀತಿಯಲ್ಲ ಡಾಕ್ಸನ್ ಅಂತ ಹೇಳ್ಬೋದು ಅಷ್ಟೇ, ಕನ್ನಡದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಕನ್ನಡ ಹೇಳಿದರೆ ಅನ್ಪಾರ್ಲಿಮೆಂಟ್ರಿ ಆಗುತ್ತೆ ಅದು. ಇಂಗ್ಲೀಷ್ನಲ್ಲಿ ಡಾಕ್ಸನ್ ಅಂದರೆ ಗೌರವ ಶಬ್ದ ಆಗಿಬಿಡುತ್ತೆ. ಆದರೆ ಮಂಡೂಕ, ಶುನಕ, ಶೌನಕ ಹೆಸರಿಡ್ತಿದ್ರು ಋಷಿಗಳಿಗೆ. ಯಾಕೆ ಅಂದರೆ ಒಂದು ಸಂಗತಿ, ನಮ್ಮಲ್ಲಿ ಒಳ್ಳೆಯ ಶಬ್ದವನ್ನು ಕೆಡಿಸುವ ಚಟ ನಮಗೆ. ಒಳ್ಳೆಯ ಶಬ್ದಕ್ಕೂ ಕೆಟ್ಟ ಅರ್ಥ ಮಾಡಿ ಅದನ್ನು ಅಪಭ್ರಂಶ ಮಾಡಿ ನಗೆ ಪಾಟಲು ಮಾಡಿಬಿಡ್ತೀವಿ. ಪ್ರಾಚೀನರು ಕೆಟ್ಟ ಶಬ್ದಗಳಿಗೆ ಒಳ್ಳೆಯ ಅರ್ಥದಲ್ಲಿ ಅನುಸಂಧಾನ ಮಾಡುವಂಥದ್ದೊಂದು ಸಂಪ್ರದಾಯ. ಅವರಿಗೆ ಶುನಕ ಅಂದರೆ ನಾಯಿ ಅಲ್ಲ. ಮತ್ತು ಶುನಕ ಅಂತಂದರೆ ಶುನಾಸೀರ, ಶುನಕ ಅಂತಂದರೆ ಶುನ ಅಂದರೆ ಅದು ಶುನತಿ ಅಂದರೆ ಶು ಧಾತುವಿಗೆ ಗತಿ ಅಂತ ಅರ್ಥ, ಜ್ಞಾನಿ ಅಂತ ಅರ್ಥ ಶುನಕ ಅಂದರೆ. ಆದರೆ ಒಳ್ಳೆಯ ಅರ್ಥವನ್ನು ಬಿಟ್ಟೆವು ನಾವು. ಶ್ವಯತಿ, ಶ್ವಯತಿ ಅಂತಂದರೆ ಶ್ವಾನ ಅಂತ ಹೇಳ್ತೇವೆ ನಾವು, ಶ್ವ ಅಂತ. ಶ್ವಯತಿ ಟು ಓ ಶ್ವಿ ಗತಿ ವೃದ್ಧೋಹ ಅಂತ. ಶ್ವ ಅಂತಂದರೆ ಸದಾ ಅಲೆಮಾರಿ ಚಲಿಸುವಂಥ ಪ್ರಾಣಿ ಅಂತ ಅರ್ಥ. ಅದನ್ನು ಆ ಅರ್ಥ ನಾವು ಬಳಸಿದೆವು ಶ್ವ ಅಂತ. ಹಿಂದಿನವರು ಟು ಓ ಶ್ವಯತಿ ವರ್ಧತೆ, ಎತ್ತರಕ್ಕೇರುವವನು ಒಂದು ಅರ್ಥದಲ್ಲಿ ಆ ಶಬ್ದವನ್ನು ಬಳಸಿದರು. ಹಾಗಾಗಿ ಶುನಕ ಅಂದರೆ ಜ್ಞಾನದಿಂದ ಎತ್ತರಕ್ಕೇರುವವ ಅನ್ನೋ ಅರ್ಥದಲ್ಲಿ ಮಕ್ಕಳಿಗೆ ಹೆಸರಿಡ್ತಿದ್ದರು. ಯಾವ ಶಬ್ದಕ್ಕೆ ಕೆಟ್ಟ ಅರ್ಥ ಇದೆಯೋ ಅದನ್ನು ಒಳ್ಳೆಯ ಅರ್ಥದಲ್ಲಿ ಬಳಸುವುದು ಬಹಳ ಒಳ್ಳೆಯ ಸಂಪ್ರದಾಯ ಇದು. ನಾವು ನೋಡಿ ನಮ್ಮಲ್ಲಿ ಹಿಂದೆ ಇದು ಈ ಸಂಪ್ರದಾಯ ಹಿಂದಿನಿಂದ ಇತ್ತು ನೋಡಿ, ಒಳ್ಳೆಯ ಶಬ್ದ ಕೆಟ್ಟ ಅರ್ಥ. ಸಂಸ್ಕೃತದಲ್ಲಿ ದೇವಾನಾಂ ಪ್ರಿಯ ಅಂತ ಒಂದು ಶಬ್ದ ಇದೆ. ಅಂದರೆ ದೇವರು ಮೆಚ್ಚುವ ವ್ಯಕ್ತಿ ಅಂತ ಅರ್ಥ, ಅದಕ್ಕೆ ಒಳ್ಳೆಯ ಅರ್ಥದ ಶಬ್ದ. ವ್ಯಾಕರಣಕಾರ ಅದಕ್ಕೊಂದು ಸೂತ್ರ ಬರೋದು, ದೇವಾನಾಂ ಪ್ರಿಯ ಇತಿ ಮೂರ್ಖೇ, ಮೂರ್ಖನನ್ನು ದೇವಾನಾಂ ಪ್ರಿಯ ಅಂತ ಕರೀರಿ. ಆಯಿತಾ, ಆ ಶಬ್ದ ಹೊರಗೆಟ್ಟು ಹೋಯ್ತಾ, ಮರ್ಯಾದೆ ಹೋಯ್ತದ್ರು. ಅಂದರೆ ಆ ಅರ್ಥದಲ್ಲಿ ಬಳಕೆ ಮಾಡಿದರು, ಕೆಟ್ಟ ಅರ್ಥದಲ್ಲಿ. ದೇವಾನಾಂ ಪ್ರಿಯರು ಒಳ್ಳೆಯ ಅರ್ಥ ಬಿಟ್ಟರು, ಇವರು ದೇವಾನಾಂ ಪ್ರಿಯ ಅಂದರೆ ಮೂರ್ಖ ಅಂತ ಅರ್ಥ. ಹೀಗೆ ನಾವು ಭಾಷೆಯ ಒಳ್ಳೆಯ ಅರ್ಥವನ್ನು ತೆಗೆದು ಕೆಟ್ಟ ಅರ್ಥದಲ್ಲಿ ಅದನ್ನು ಬಳಸ್ತೇವೆ. ಪ್ರಾಚೀನರು ಆ ಕೆಟ್ಟ ಶಬ್ದಗಳಿಗೆ ಒಳ್ಳೆಯ ಅರ್ಥ ಕೊಡ್ತಿದ್ರು. ಹಾಗೆ ಶುನಕ ಅನ್ನುವ ಹೆಸರು, ಇಂಥದ್ದು ಅನೇಕ ಶಬ್ದಗಳನ್ನು ಅವರು ಋಷಿಗಳಿಗೆ. ಮಂಡೂಕ ಅಂದರೆ ಒಬ್ಬ ಋಷಿ, ಆ ಋಷಿಯ ಪರಂಪರೆಯವರೇ ಮಾಂಡೂಕೇಯರು ಅಂತಿದ್ದಾರೆ. ಮಂಡೂಕ ಅಂದರೆ ಅರ್ಥ ಏನು ಗೊತ್ತುಂಟ? ಮಂಡ ಅಂದರೆ ನಿಮ್ಗೆ ಗೊತ್ತಿದೆ, ಮಂಡನ ಅಂತ ಅಲಂಕಾರ ಅಂತ. ಯಾವುದು ಅಲಂಕಾರ? ನೆಕ್ಲೆಸ್ ಅಲ್ಲ, ಚಿನ್ನದ ಸರ ಅಲ್ಲ. ಮತ್ತು ಯಾವುದು ಅಲಂಕಾರ ಅಂದರೆ ಮನುಷ್ಯನಿಗೆ ಅಲಂಕಾರ ಅವನಲ್ಲಿ ಇರತಕ್ಕಂಥ ಜ್ಞಾನ. ಅಂದರೆ ಮಂಡ ಅಂದರೆ ಜ್ಞಾನ ಅನ್ನುವ ಅಲಂಕಾರ. ಅದರಿಂದ ಅಂದರೆ ಅವರಕ್ಷಣೆ ಧಾತು, ಊಯತೆ ಅಥವಾ ಅವ್ಯತೆ. ಯಾವುದು ಊಯಿ ಧಾತು ಇದೆ, ಅವಧಾತು ಇದೆ. ಜ್ಞಾನದಿಂದ ರಕ್ಷಿತನಾದವ. ನಮಗೆ ಅಭಯ ಯಾವುದರಿಂದ? ಅಜ್ಞಾನದಿಂದ ಭಯ, ಜ್ಞಾನದಿಂದ ಅಭಯ. ಜ್ಞಾನದಿಂದ ಅಭಯದ ದಾರಿಯಲ್ಲಿ ಸಾಗುವವನು ಮಂಡೂಕ ಅಂತೇಳಿ. ನಮಗೆ ಈ ಅರ್ಥ ಮರೆತು ಹೋಯಿತು, ಕಪ್ಪೆ ಅನ್ನೋದು ಫೇಮಸ್ ಆಯಿತು. ಅದನ್ನ ಮಂಡೂಕ ಅಂತ ಹೆಸರಿಟ್ಟರು. ಇನ್ನೂ ಒಂದು ವಿಚಿತ್ರ ಅಂತಂದರೆ ವರುಣ ಕಂಡ ಮಂತ್ರ ಇದು. ಮಾಂಡೂಕ ಉಪನಿಷತ್ತು ವರುಣ ಕಂಡ ಮಂತ್ರ. ವರುಣನಿಗೆ ಒಂದು ಸರ್ತಿ ಕಂಡಿತಂತೆ ದೇವರನ್ನು ಸ್ತೋತ್ರ ಮಾಡಬೇಕು. ಯಾವ ರೂಪದಿಂದ? ದೇವತೆಗಳು ನಾನಾ ರೂಪ ಧರಿಸಬಹುದಲ್ವ, ಅವರಿಗೆ ಇಂಥದೇ ರೂಪ ಅಂತೇನಿಲ್ಲ. ಯಾವ ರೂಪದಿಂದ? ಅವರು ನೀರಿನ ದೇವತೆ ಅಲ್ವಾ, ನೀರಿನ ಪ್ರಾಣಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡಬೇಕು ಅಂತ. ಮಂಡೂಕ ರೂಪಿ ವರುಣ ತುಷ್ಟಾವ ಹರಿಂ ಅವ್ಯಯಂ ಅಂತ ಅವನು ಮಂಡೂಕ ರೂಪದಿಂದ, ಕಪ್ಪೆಯ ರೂಪದಿಂದ ಭಗವಂತನನ್ನು ಸ್ತೋತ್ರ ಮಾಡಿದ. ಅದೇ ಮಾಂಡೂಕ ಉಪನಿಷತ್ತಾಯಿತು. ಅದು ಅಥರ್ವವೇದಕ್ಕೆ ಸಂಬಂಧಪಟ್ಟು. ಹೀಗೆ 3 ಅಥರ್ವವೇದಕ್ಕೆ, 1 ಋಗ್ವೇದಕ್ಕೆ, 2 ಸಾಮವೇದಕ್ಕೆ, 3 ಅಥರ್ವವೇದಕ್ಕೆ, 6 ಉಪನಿಷತ್ತುಗಳಾದವು ದಶೋಪನಿಷತ್ತುಗಳಲ್ಲಿ. ಆಮೇಲೆ ಯಜುರ್ವೇದದಲ್ಲಿ 4, ಕೃಷ್ಣ ಯಜುರ್ವೇದಕ್ಕೆ 2, ಶುಕ್ಲ ಯಜುರ್ವೇದಕ್ಕೆ 2. ಶುಕ್ಲ ಯಜುರ್ವೇದಕ್ಕೆ 2 ಒಂದು ಚಿಕ್ಕ ಉಪನಿಷತ್ತು, ಅದನ್ನು ಈಶಾವಾಸ್ಯೋಪನಿಷತ್ತು ಅಂತ ಈಗ ಹೇಳ್ತೇವೆ ನಾವು. ಯಾಕೆಂದರೆ ಈಶಾವಾಸ್ಯಮಿಂದ ಅಥವಾ ಈಶೋಪನಿಷತ್ತು ಅಂತ ಹೇಳ್ತೇವೆ. ಅದು ಮೊದಲನೆಯ ಶಬ್ದ, ಕೇನೋಪನಿಷತ್ತು ಇದ್ದ ಹಾಗೆ. ಅದನ್ನು ಆರ್ಷ ಪರಂಪರೆಯ ಹೆಸರು ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ. ಅದು ಒಂದು ಚಿಕ್ಕ ಉಪನಿಷತ್ತು, ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು, ಕಾಣ್ವ ಶಾಖೆಗೆ ಸಂಬಂಧಪಟ್ಟ ಉಪನಿಷತ್ತು. ಅದು ಮತ್ತೊಂದು ದೊಡ್ಡದು, ಅದಕ್ಕೆ ಹೆಸರೇ ಬೃಹದಾರಣ್ಯಕ. ಬೃಹತ್ ದೊಡ್ಡ ಉಪನಿಷತ್ತು ಬೃಹದಾರಣ್ಯಕ. 2 ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟ. ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು 2. ಒಂದು ತೈತ್ತಿರೀಯ ಶಾಖೆಯದ್ದು, ಯಾಕೆಂದರೆ ಇವತ್ತು ಬಳಕೆಯಲ್ಲಿರುವಂಥದ್ದು
ಕೃಷ್ಣ ಯಜುರ್ವೇದಗಳಲ್ಲಿ ತೈತ್ತಿರೀಯ ಶಾಖೆಯವರು ಮಾತ್ರ. ನಾನು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟವ, ನನ್ನದು ತೈತ್ತಿರೀಯ ಶಾಖೆ. ಬೇರೆ ಶಾಖೆಗಳ ಅನುಯಾಯಿಗಳ ವರ್ಗ ಈಗ ಲುಪ್ತ ಆಗಿಬಿಟ್ಟಿದೆ. ತೈತ್ತಿರೀಯ ಶಾಖೆ ಒಂದು ಉಳಿದಿದೆ, ಅದಕ್ಕೆ ಸಂಬಂಧಪಟ್ಟದ್ದು ತೈತ್ತಿರೀಯ ಉಪನಿಷತ್ತು. ಒಂದು ದೃಷ್ಟಿಯಿಂದ ಇಂಟ್ಯಾಕ್ಟಾಗಿ ಉಳಿದಿರುವ ಉಪನಿಷತ್ತು. ಉಳಿದ ಉಪನಿಷತ್ತುಗಳಲ್ಲಿ ಸ್ವರ ಪ್ರಕ್ರಿಯೆ ಮರೆತು ಹೋಗಿದೆ. ಇದಕ್ಕಿದೆ ಯಾಜ್ಞೀಯ ಮಂತ್ರ ಉಪನಿಷತ್ತಿಗಿದೆ. ಇದರ ಹೆಚ್ಚಿನ ಉಪನಿಷತ್ತುಗಳಿಗೆ ಅದರ ಸ್ವರ ಉದಾತ್ತಾನದಾತ್ತಾದಿ ಸ್ವರ ಪರಂಪರೆ ನಷ್ಟವಾಗಿದೆ. ಆದರೆ ತೈತ್ತಿರೀಯಕ್ಕೆ ಸ್ವರ ಪರಂಪರೆ ಇವತ್ತಿಗೂ ಉಳಿದಿದೆ. ಆಮೇಲೆ ಇನ್ನೊಂದು ಉಪನಿಷತ್ತು ಕಠೋಪನಿಷತ್ತು. ಅದು ಕಾಠಕ ಶಾಖೆ, ಕಠ ಸಂಹಿತೆಗೆ ಸಂಬಂಧಪಟ್ಟದ್ದು. ಅದು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು. ಹೀಗೆ 10 ಉಪನಿಷತ್ತುಗಳಾದವು. ತೈತ್ತಿರೀಯ ಉಪನಿಷತ್ತಿನ ಮುಂದಿನ ಭಾಗವೇ ಮಹಾನಾರಾಯಣ ಉಪನಿಷತ್ತು. ಅದರದ್ದೇ ಮುಂದಿನ ಚಾಪ್ಟರ್ ಅದು. ಅದನ್ನು ಪ್ರತ್ಯೇಕವಾಗಿ ಪರಿಗಣಿಸಲಿಲ್ಲ. ತೈತ್ತಿರೀಯದಲ್ಲಿ ಸೇರಿ ಹೋಯ್ತು. ತೈತ್ತಿರೀಯ ಉಪನಿಷತ್ತಿನ ಪೂರ್ವಾರ್ಧ ಉತ್ತರಾರ್ಧ ಅಂತ. ಅದು ಪೂರ್ವಾರ್ಧಕ್ಕೆ ಮಾತ್ರ ಭಾಷ್ಯ ಬರೆದರು. ಶಂಕರರು ಮಧ್ವರು ಪೂರ್ವಾರ್ಧಕ್ಕೆ ಮಾತ್ರ ನಾರಾಯಣ ಉಪನಿಷತ್ತಿಗೆ ಭಾಷ್ಯ ಬರೀಲಿಲ್ಲ. ಅದನ್ನು ಕೋಟ್ ಮಾಡ್ತಾರೆ, ಅಂತ ಬರೆಯಲಿಲ್ಲ. ಇದಾದ ಮೇಲೆ ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಶ್ವೇತಾಶ್ವತರ ಪರಂಪರೆ. ಅದರ ಉಪನಿಷತ್ತನ್ನು ನಾವು ನೋಡ್ತಾ ಇರೋದು. ಇದು 10 ಉಪನಿಷತ್ತಿನಲ್ಲಿ ಸೇರಲಿಲ್ಲ. 10 ಉಪನಿಷತ್ತು ಬಿಟ್ಟು ಅತ್ಯಂತ ಪ್ರಸಿದ್ಧವಾದ 2 ಮಹಾನಾರಾಯಣ ಉಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತು. ಮಹಾನಾರಾಯಣ ಉಪನಿಷತ್ತು ತೈತ್ತಿರೀಯದ್ದೇ ಮುಂದುವರಿಕೆ ಅಂತ ಹೇಳಿದೆ. ಇದು ಶಾಖೆಯೇ ಬೇರೆ, ಶ್ವೇತಾಶ್ವತರರ ಶಾಖೆ. ಶ್ವೇತಾಶ್ವತರ ಅನ್ನುವ ಶಬ್ದದಿಂದ ನಮಗೆ ಗೊತ್ತಾಗುವಂಥ ಒಂದು ಇತಿಹಾಸ. ಯಾವಾಗಲೂ ಆ ಶಬ್ದವೇ ಕೆಲವು ಇತಿಹಾಸವನ್ನು ಹೇಳುತ್ತೆ. ಈ ಶ್ವೇತಾಶ್ವತರರು ಅಂತ ಅದು ಪರಂಪರೆ ಋಷಿಗಳು. ಅವರು ಯಾಕೆ ಶ್ವೇತಾಶ್ವತರರು ಅಂತ ಹೆಸರು ಬಂತು ಅಂತಂದರೆ, ಬಿಳಿ ಕುದುರೆಯಲ್ಲಿ ಸವಾರಿ ಮಾಡ್ತಾ ಇದ್ದವರು ಅವರು. ಶ್ವೇತ ಅಶ್ವತರ, ಬಿಳಿ ಕುದುರೆಯ ರಥದಲ್ಲಿ ಕೂತು ಓಡಾಡ್ತಾ ಇದ್ದ ಕ್ಷತ್ರಿಯರು. ಅದು ಹೇಗೆ ಗೊತ್ತಾಯ್ತು ನಿಮಗೆ ಕ್ಷತ್ರಿಯರು ಅಂತ? ಯಾಕೆಂದರೆ ಅಶ್ವತರವನ್ನು ಉಪಯೋಗಿಸ್ತಾ ಇದ್ದಾನೆ. ಬ್ರಹ್ಮಸೂತ್ರದಲ್ಲಿ ವ್ಯಾಸರು ಒಂದು ಸೂತ್ರ ಬರೆದಿದ್ದಾರೆ, ಕ್ಷತ್ರಿಯತ್ವ ಗತೇಹೇ ಉತ್ತರತ್ರ ಚೈತ್ರರಥೇನ ಲಿಂಗಾತ್ ಅಂತ. ಒಬ್ಬ ರಾಜನನ್ನ ಹೆಸರು ಹೇಳುವಾಗ ಅವನು ಆ ರಾಜ ಅಂತ ಇಲ್ಲಲ್ಲಿ ಅಹಹಾರೇ ಪೌತ್ರಾಯಣ, ಅವನಿಗೆ ಹೆಸರು ಶೂದ್ರ ಅಂತಿದೆ ಅಲ್ಲಿ. ವ್ಯಾಸರು ಹೇಳ್ತಾರೆ ಶೂದ್ರ ಅಂತ ಜಾತಿವಾಚಕ ಶಬ್ದ ಅಲ್ಲ, ಅವನು ಕ್ಷತ್ರಿಯ. ಯಾಕೆ ಅಂದರೆ ಚೈತ್ರರಥೇನ ಲಿಂಗಾತ್, ಅವನು ಚೈತ್ರರಥದಲ್ಲಿ ಬಂದ ಅಂತಿದೆ ಅಂತ. ಚೈತ್ರರಥ ಅಂದರೆ ರಥಸ್ತು ಅಶ್ವತರೀಯುಕ್ತ ಚೈತ್ರ ಇತ್ಯವಿಧೀಯತೆ. ಅಶ್ವತರವನ್ನು ಕಟ್ಟಿದ ರಥ, ಅಶ್ವವನ್ನಲ್ಲ ಅಶ್ವತರವನ್ನು ಕಟ್ಟಿದ ರಥದಲ್ಲಿ ಓಡಾಡುವವರು ಕ್ಷತ್ರಿಯರು ಅಂತ. ಹಿಂದೆ ಬೇರೆ ಯಾರು ಹೋಗುವ ಹಾಗಿಲ್ಲ, ಅದು ನಿಯಮಗಳಿದ್ದವು. ಅಶ್ವತರದ ರಥ ಅಂದರೆ ಏನದು? ಅಶ್ವ ಅಲ್ಲ, ಅದು ಅಶ್ವತರ. ಅಶ್ವತರ ಅಂದರೆ ಅದು ಒಂದು ಕ್ರಾಸ್ ಬ್ರೀಡ್. ಕುದುರೆಗೂ ಕತ್ತೆಗೂ ಕ್ರಾಸ್ ಮಾಡಿದಾಗ ಹುಟ್ಟುವಂಥ ಕುದುರೆ ಉಂಟಲ್ಲ, ಅದಕ್ಕೆ ಅಶ್ವತರ ಅಂತ ಹೇಳ್ತಿದ್ರು. ಅದನ್ನು ಕ್ರಾಸ್ ಮಾಡ್ತಿದ್ದರಂತೆ, ಅದನ್ನು ರಥ ಕಟ್ತಿದ್ರು. ಯಾಕೆಂದರೆ ಅದು ಕುದುರೆಗಿಂತ ಹೆಚ್ಚು ವೇಗವಾಗಿ ಓಡ್ತಿತ್ತಂತೆ ಕತ್ತೆಯ ಮಗ. ಅದೇನು ಪ್ರಾಚೀನರನ್ನು ಕುದುರೆಗಿಂತ ಹೆಚ್ಚು ವೇಗವಾಗಿ ಓಡುವುದರಿಂದ ಅರಸರುಗಳು ಅಶ್ವತರವನ್ನೇ ರಥ ಕಟ್ತಿದ್ರು, ಅಶ್ವವನ್ನಲ್ಲ. ಬಹಳ ಜನ ಒಂದು ತಪ್ಪು ಮಾಡ್ತಾರೆ. ಅಶ್ವತರ ಅನ್ನೋದಕ್ಕೆ ನಾನು ನೋಡಿದೆ ಯಾವುದೋ ಕನ್ನಡ ಕೋಶದಲ್ಲಿ, ಅದು ಹೇಸರಗತ್ತೆ ಅಂತ. ಹೇಸರಗತ್ತೆ ಅಂದರೆ ಕುದುರೆಯಿಂದ ಕತ್ತೆಯಲ್ಲಿ ಹುಟ್ಟಿದ್ದು. ಇದು ಕತ್ತೆಯಿಂದ ಕುದುರೆಯಲ್ಲಿ ಹುಟ್ಟಿದ್ದು ಅಶ್ವತರ. ಆಚೆ ಈಚೆ ಆಗಿಬಿಟ್ಟಿದೆ ಅರ್ಥ. ಹೇಸರಗತ್ತೆ ಅಂದರೆ ಅಶ್ವತರ ಅಲ್ಲ. ಮತ್ತು ಹೇಸರಗತ್ತೆ ಕುದುರೆಗಿಂತ ಹೆಚ್ಚು ವೇಗವಾಗಿ ಓಡುವುದೂ ಇಲ್ಲ. ಇಲ್ಲಿ ಇವರು ಬಿಳಿಯ ಅಶ್ವತರವನ್ನು ಕಟ್ಟಿ ರಥದಲ್ಲಿ ಹೋಗೋರು ಅಂದರೆ ಇವರು ಕ್ಷತ್ರಿಯರು ಅಂತ ಗ್ಯಾರಂಟಿ ಆಯಿತು. ಯಾಕೆಂದರೆ ವೇದವ್ಯಾಸರ ನಿರ್ಣಯ ಕ್ಷತ್ರಿಯತ್ವ ಗತೇಹೇ, ಅಶ್ವತರದ ರಥದಲ್ಲಿ ಹೋಗುವವರು ಅಂದರೆ ಕ್ಷತ್ರಿಯರು. ಹಾಗಾಗಿ ಇವರು ಕ್ಷತ್ರಿಯ ಋಷಿಗಳು. ಮತ್ತು ಬಿಳಿ ಕುದುರೆಯನ್ನು, ಬಿಳಿಯ ಅಶ್ವತರವನ್ನು ಕಟ್ಟಿ ಓಡಾಡ್ತಾ ಇದ್ದಂಥವ್ರು, ಅವರಿಗೆ ಬಿಳಿ ಕುದುರೆಯವರು ಅಂತಲೇ ಹೆಸರು ಬಂತು. ಇದೆಲ್ಲ ಈ ಅವರ ಹೆಸರುಗಳಲ್ಲಿ ಅವರದ್ದಲ್ಲಿ ಇರತಕ್ಕ ವೈಶಿಷ್ಟ್ಯವನ್ನು ಹೆಸರಾಗಿ ಬಳಸ್ತಿದ್ರು. ಬಿಳಿ ಕುದುರೆಯವರು ಈಗ ನಮ್ಮ ಕಡೆ ಎಲ್ಲ ಹೆಸರಿದೆ. ಏನು ಅಂದರೆ ತೆಂಕಿಲ್ಲಾಯ ಅಂದರೆ ತೆಂಕು ಮನೆಯವರು, ಬಡಕಿಲ್ಲಾಯ ಅಂದರೆ ಬಡಗಡೆ ಮನೆಯವರು, ಮೂಡಿಲ್ಲ ಎಂದು ಪೂರ್ವದಲ್ಲಿ ಮನೆ ಇದ್ದವರು, ಪಡಿಲ್ಲ ಎಂದು ದಕ್ಷಿಣ, ನಡಿಲ್ಲ ಎಂದು ಮಧ್ಯದ ಮನೆಯವರು. ಅಂದರೆ ಆ ಲೊಕೇಶನ್ನ ಮೇಲೆ ಹೆಸರು. ಕೆದಿಲ್ಲಾಯ, ಈ ಕೆರು ಇದ್ದು ಯಾವುದೋ ಒಂದು ಮನೆಯಲ್ಲಿ ಕೆರೆ ಇರುತ್ತೆ, ಅದು ಕೆದಿಲ್ಲಾಯ ಅದರವರು. ಕೆದ್ಲಾಯ ಅಂತ ಹೇಳ್ತಾರೆ. ಈಗ ಕೆದು ಅಂದರೆ ಕೆರೆ. ಯಾರ ಮನೆಯಲ್ಲಿ, ಇಡೀ ಊರಲ್ಲಿ ಒಬ್ಬರ ಮನೆಯಲ್ಲಿ ಮಾತ್ರ ಕೆರೆ ಇರುತ್ತೆ ನೋಡಿ. ಅಡ್ರೆಸ್ ಎಷ್ಟು ಸುಲಭ. ಕೆದಿಲ್ಲ ಯಾರ ಮನೆ ಅಂದರೆ ನನಗೆ ಎಲ್ಲಿ ಕೆರೆ ಇದೆ ಅಲ್ಲಿ ಹೋದರೆ ಅವ್ರದ್ದೇ ಮನೆ, ಬೇರೆ ಮನೆಯಲ್ಲಿ ಕೆರೆ ಇರೋಲ್ಲ. ಅಂದರೆ ಹಿಂದೆ ಲೊಕೇಶನ್ ಗುರುತಿಸೋದಕ್ಕೆ ಈ ಥರದ. ಹಾಗೆಯೇ ಬಿಳಿ ಕುದುರೆಯವರು ಅಂತ. ಸರಿ, ಬಿಳಿ ಕುದುರೆಯವರು ಅಂತ ಹೇಳಿಬಿಟ್ರೆ ಆಗೋಯ್ತು, ಬೇರೆ ಯಾರು ಬಿಳಿ ಕುದುರೆಯವರು ಇಲ್ಲ ಅಂತ. ಅಂಥ ಪರಂಪರೆಯ ಋಷಿಗಳು
ಅಂದರೆ ಕ್ಷತ್ರಿಯ ಋಷಿಗಳು ರಾಜ ಋಷಿಗಳು ಬೆಳೆಸಿಕೊಂಡು ಬಂದಂಥ ಒಂದು ಅಧ್ಯಯನ ಪರಂಪರೆಯಲ್ಲಿ ನಿರ್ಮಾಣವಾದಂಥ ಉಪನಿಷತ್ತಿದು. ಹಾಗಾಗಿ ಇದಕ್ಕೆ ಶ್ವೇತಾಶ್ವತರ ಉಪನಿಷತ್ತು ಅಂತ. ಉಪನಿಷತ್ತು ಅಂದರೆ ಏನು ಅಂತ ಹೇಳಿದೆ ನಾನು, ಎತ್ತರಕ್ಕೆ ಕೊಂಡೊಯ್ಯುವ ಗ್ರಂಥ ಆಧ್ಯಾತ್ಮಿಕವಾಗಿ. ಶ್ವೇತಾಶ್ವತರರು ಆ ಋಷಿ ಪರಂಪರೆ, ಬಿಳಿ ಕುದುರೆಯ ಋಷಿಗಳು. ಅಂದರೆ ಅವರು ಬಿಳಿ ಕುದುರೆ ಸವಾರರು ಅಂತಂದರೆ ಅದರ ಗಮಕ ಏನಂದರೆ ಅವರು ಕ್ಷತ್ರಿಯರು ಅನ್ನೋದ್ರ ಗಮಕ. ಕ್ಷತ್ರಿಯರು ರಾಜ ಋಷಿಗಳು. ತುಂಬ ಮಂದಿ, ಬಹಳ ವಿಶೇಷ ಅಂದರೆ ವೇದ ಕಾಲದಲ್ಲಿ ಅನೇಕ ಜನ ಬ್ರಾಹ್ಮಣರಿಗೆ ಉಪದೇಶ ಕೊಟ್ಟ ಕ್ಷತ್ರಿಯರಿದ್ದಾರೆ. ಶ್ವೇತಕೇತು ಪಂಚಾಗ್ನಿ ವಿದ್ಯೆ ಅಂದರೆ ಏನು ಅಂತ ಹೇಳಿ ಹೋಗಿ ಸಭೆಯಲ್ಲಿ ಕೇಳಿದಾಗ ಅವನಿಗೆ ಉತ್ತರ ಕೊಡಲಿಕ್ಕೆ ಬಾರದೇ ಇದ್ದಾಗ ಅಪ್ಪನ ಹತ್ರನ ಹೇಳ್ತಾನೆ, ಪಂಚಾಗ್ನಿ ವಿದ್ಯೆ ಅಂದರೆ ಏನು ಅಂತ ಕೇಳಿಬಿಟ್ಟ ಆ ರಾಜ, ನನಗೆ ಗೊತ್ತಿರಲಿಲ್ಲ, ಅವಮಾನ ಆಗೋಯ್ತು. ಏನಪ್ಪ ಹಾಗಂದರೆ ಅಂತ. ಅದಕ್ಕೆ ಅಪ್ಪ ಉದ್ದಾಲಕ ಹೇಳ್ತಾನೆ, ನನಗೂ ಗೊತ್ತಿಲ್ಲಪ್ಪ, ನಾವು ಹೋಗಿ ಆ ರಾಜನ ಹತ್ರ ಪಾಠ ಕೇಳೋಣ. ನೋಡಿ, ಜ್ಞಾನ ಮುಖ್ಯ, ಜಾತಿ ಮುಖ್ಯ ಆಗಿಲ್ಲ. ಒಬ್ಬ ಕ್ಷತ್ರಿಯನ ಹತ್ತಿರ ಬ್ರಾಹ್ಮಣರು ಹೋಗಿ ಪಾಠ ಕೇಳ್ತಿದ್ರು. ಯಾಕೆಂದರೆ ಅವನಿಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆಯೋ ಅವರು ಗುರುಗಳು ಅಷ್ಟೇ, ಯಾವ ಜಾತಿಯವರು ಅನ್ನೋ ಪ್ರಶ್ನೆ ಇಲ್ಲ. ಅವರು ಕ್ಷತ್ರಿಯನ ಹತ್ರ ಹೋಗಿ ಪಾಠ ಕೇಳ್ತಿದ್ರು. ಆ ತಮಾಷೆ ಉಂಟದಲ್ಲಿ, ಅಪ್ಪ ಪಾಠ ಕೇಳಲಿಕ್ಕೆ ಹೋಗೋಣ ಅಂತ ಹೇಳ್ತಾನೆ, ನಾನು ನೀನು ಒಟ್ಟಿಗೆ ಹೋಗೋಣ ಅಂತ. ಮಗನ ಹತ್ರ ಒಟ್ಟಿಗೆ ಪಾಠ ಕಲಿಯುವ ಅಂತಾನೆ. ಅಪ್ಪನ ಒಂದು ನಿಸ್ಪ್ರೆ, ಅವನಿಗೆ ಜ್ಞಾನ ಮುಖ್ಯ, ತನ್ನ ಸಹಪಾಠಿ ಮಗ ಅನ್ನೋದು ಅವಮಾನ ಅಲ್ಲ, ತನಗೆ ಪಾಠ ಹೇಳುವ ಕ್ಷತ್ರಿಯ ಅನ್ನೋದು ಅವಮಾನ ಅಲ್ಲ. ಹೋಗುವ ಅಂತ ಹೇಳಿದರೆ ಮಗನಿಗೆ ಸುಮಾರಾಗತ್ತೆ. ಇಲ್ಲ ನೀವು ಕೇಳ್ಕೊಂಡು ಬನ್ನಿ ಮತ್ತೆ ಹೇಳಿ ನನಗೆ ನಾನು ಬರೋಲ್ಲ ಅಂತ. ಇವನಿಗೆ ಸ್ವಲ್ಪ ಈಗೋ ಇದೆ ಮಗನಿಗೆ, ನಾವು ಹೋಗೋಲ್ಲ. ಆದರೆ ಆ ಹಿಂದೆ ಹಾಗಾಗಿ ಇದು ಕ್ಷತ್ರಿಯರು ಕೊಟ್ಟಂತಹ ಒಂದು ಜ್ಞಾನ ಪರಂಪರೆ. ಅದನ್ನು ಬಹಳ ಗೌರವದಿಂದ ಉಳಿಸಿಕೊಂಡು ಬಂದರು. ಅದು ಶ್ವೇತಾಶ್ವತರ ಉಪನಿಷತ್ತಾಯಿತು. ಹೀಗೆ ನಾವಿಷ್ಟು ಪೀಠಿಗೆ ತಿಳ್ಕೊಂಡ್ರೆ ಈಗ 10 ಉಪನಿಷತ್ತುಗಳನ್ನು ಸೇರದೇ ಇದ್ದರೂ ಅದು ಕೃಷ್ಣ ಯಜುರ್ವೇದ ಅತ್ಯಂತ ಮಹತ್ವದ ಉಪನಿಷತ್ತು. ರಾಮಸ್ವಾಮಿಯವರು ಹೇಳಿದ ಹಾಗೆ ಅದನ್ನು ನಮ್ಮ ಎಲ್ಲ ಪ್ರಾಚೀನ ವೇದಾಂತಾಚಾರ್ಯರು ಕೂಡ ತುಂಬ ಕೋಟ್ ಮಾಡತಕ್ಕಂಥ ಉಪನಿಷತ್ತು ಮತ್ತು ಬಹಳ ಅಪೂರ್ವವಾದ ಅಧ್ಯಾತ್ಮದ ವಿಷಯಗಳನ್ನು ರೋಚಕವಾಗಿ ಹೇಳ್ತಕ್ಕಂಥ ಉಪನಿಷತ್ತು. ಆ ಉಪನಿಷತ್ತು ಸಾಕಷ್ಟು ದೊಡ್ಡದಿದೆ, ಬರೀ ಚಿಕ್ಕ ಉಪನಿಷತ್ತಲ್ಲ. ಆದ್ದರಿಂದ ಅದರ ಪ್ರತಿಯೊಂದು ಶ್ಲೋಕವನ್ನು ನಾನು 15 ದಿವಸದಲ್ಲಿ ಪೂರ್ತಿ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನಾನು ಏನು ಮಾಡ್ತೇನೆ ಅಂದರೆ ಮುಖ್ಯ ವಿಷಯಗಳನ್ನು ಆಯ್ದುಕೊಂಡು, ಕೆಲವು ಮಂತ್ರಗಳನ್ನು ಆಯ್ದುಕೊಂಡು ಒಟ್ಟು ಸಾರಕ್ಕೆ ಇಡೀ ಒಟ್ಟು ಆ ಉಪನಿಷತ್ತಿನ ಥೀಮು ಏನು ಅದಕ್ಕೆ ಅಪಚಾರ ಆಗದಂತೆ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರ ಪ್ರಾರಂಭವೇ ರೋಚಕ. ಕಿಂ ಕಾರಣಂ ವೇದವಾದಿನೋ ವದಂತಿ ಕಿಂ ಕಾರಣಂ ಬ್ರಹ್ಮ. ಅಂದರೆ ಈ ಜಗತ್ತಿಗೆ ಕಾರಣ ಯಾವುದು ಅನ್ನೋದು ಪ್ರಶ್ನೆ, ಮೂಲ ಪ್ರಶ್ನೆ. ಈ ಜಗತ್ತು ಇದು ಸೃಷ್ಟಿಯಾದದ್ದು ಅಂತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದು ಅನಾದಿ ನಿತ್ಯ ಅಲ್ಲ, ಎಕ್ಸೆಪ್ಟ್ ಕಾಲ ಆ್ಯಂಡ್ ಆಕಾಶ. ಕಾಲ ಸೃಷ್ಟಿ ಮಾಡಿದ್ದಲ್ಲ, ಆಕಾಶ ಅದು ಬಿಟ್ಟರೆ ಉಳಿದನ್ನು ನಮಗೆ ಮಣ್ಣು ನೀರು ಬೆಂಕಿ ಪಂಚಭೂತಗಳಲ್ಲಿ ಈ ತ್ರಿವೃತ್ತಿ ಏನಿದೆ ಇದು ಸೃಷ್ಟಿ ಆದದಲ್ವ, ಇದು ಅನಾದಿ ಕಾಲದ ಇರುವಂಥದ್ದಲ್ಲ. ಯಾರು ಸೃಷ್ಟಿ ಮಾಡಿದರು ಅನ್ನೋದು ಒಂದು ಮನುಷ್ಯನ ತಲೆಯನ್ನು ಯಾವಾಗಲೂ ಕಾಡಿದಂಥ ಒಂದು ಮಹತ್ವದ ಪ್ರಶ್ನೆ. ಇದರ ಮೂಲ ಏನು? ಹೇಗೆ ಸೃಷ್ಟಿಯಾಯಿತು ಈ ಭೂಮಿ? ಹೇಗೆ ಮನುಷ್ಯರು ಸೃಷ್ಟಿಯಾದರು? ಜೀವ ಜಡಗಳ ಸೃಷ್ಟಿ ಹೇಗಾಯಿತು ಅಂತ ಅದನ್ನು ನೋಡಿ. ಅದರ ಪ್ರಾರಂಭದಲ್ಲಿ ಮೊದಲು ಒಂದು ಸೆಂಟೆನ್ಸ್ ಗದ್ಯ ಬರುತ್ತೆ, ವೇದವಾದಿನೋ ವದಂತಿ. ವೇದವಾದಿಗಳು ಚರ್ಚೆ ಮಾಡಿಕೊಂಡ್ರಂತೆ. ಹೀಗೆ ಈ ಶ್ವೇತಾಶ್ವತರರು ಅನೇಕ ಮಂದಿ ವೇದವಾದಿಗಳ ಜೊತೆಗೆ ಚರ್ಚೆ ನಡೆಯಿತು. ವೇದವಾದಿಗಳು ಮತ್ತು ವೇದವಿದರು, ಮುಂದೆ ವೇದವಿದ ಅಂತ ಬರುತ್ತೆ ಮಂತ್ರದಲ್ಲಿ. ಇದಕ್ಕೆ ವ್ಯತ್ಯಾಸ ಇದೆ, ಬಹಳ ಸ್ವಾರಸ್ಯ. ವೇದವಾದಿಗಳು ಅಂದರೆ ವೇದವನ್ನು ತಿಳಿಬೇಕಾಗಿಲ್ಲ, ವೇದದ ಬಗ್ಗೆ ವಾದ ಮಾಡೋದಕ್ಕೆ ಗೊತ್ತಿರಬೇಕಾಗಿಲ್ಲ. ಗೊತ್ತಿರದೇ ಇದ್ದವರೇ ವಾದ ಮಾಡೋದು ಜಾಸ್ತಿ. ಗೊತ್ತಿದ್ದವರು ವಾದ ಮಾಡೋಲ್ಲ, ಗೊತ್ತಿರದೇ ಇದ್ದವರು ಭಾರಿ ಚರ್ಚೆ, ವಾದ, ಆರ್ಗ್ಯುಮೆಂಟ್. ಅಂದರೆ ವೇದದ ಮೇಲೆ ವಾದ ಮಾಡುವವರು ಅಂತ. ಅಂದರೆ ಅದಕ್ಕೆ ಪ್ರಾಚೀನ ಸಂಸ್ಕೃತ ಅರ್ಥ ವಾದ ವಿಷಯಕೃತ್ವಂಚ ಮುಖತೋ ವಚನಂ ಸ್ಮೃತಂ. ಅಂದರೆ ವೇದದ ಮೇಲುನೋಟದ ಅರ್ಥವನ್ನು ತಿಳಿದವರು, ಅದರ ಆಳದ ರಹಸ್ಯವನ್ನು, ಸಿಗ್ನಿಫಿಕೆನ್ಸನ್ನು ತಿಳಿಯದವರು ಅಂತ ಅರ್ಥ ವೇದವಾದಿಗಳು. ವೇದ ಓದಿದ್ದಾರೆ, ಮೇಲ್ಮೇಲೆ ಅರ್ಥ ಆಗಿದೆ, ಅದರ ಅಂತರಂಗದ ಅರ್ಥ ಗೊತ್ತಾಗಿಲ್ಲ, ಅದರ ರಹಸ್ಯ ಅರ್ಥ. ಅದನ್ನು ಎಲ್ಲ ಧರ್ಮಗ್ರಂಥಗಳಲ್ಲಿ ಇದೆ. ಇದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಕ್ರೈಸ್ತರಲ್ಲಿ ಬೈಬಲಿಗೆ ಒಂದು ಅಧ್ಯಾತ್ಮದ ಅಂತರಂಗ ಅರ್ಥ ಇದೆ ಅಂತ ಹೇಳ್ತಾರೆ ಅವರು. ಮೇಲೆ ಕಾಣುವ ಅರ್ಥ ಬೇರೆ, ಅಧ್ಯಾತ್ಮದ ಅಂತರಂಗದ ಅರ್ಥ. ಅದಕ್ಕೆ ಅವರು ಆ ಅಧ್ಯಾತ್ಮದ ಅರ್ಥಕ್ಕೆ ನಮ್ಮಲ್ಲಿ ರಹಸ್ಯ ಅರ್ಥ ನಾವೇನು ಹೇಳ್ತೇವೆ, ಅದಕ್ಕೆ ಅವರು ಆಧ್ಯಾತ್ಮಿಕ ಅರ್ಥ ನಾವೇನು ಹೇಳ್ತೇವೆ, ಅದಕ್ಕೆ ಅವರು ಕಬಾಲ ಅಂತ ಹೇಳ್ತಾರೆ. ಕಬಾಲ ಅಂದರೆ ರಹಸ್ಯ ಅರ್ಥ, ಯಾವುದು ಬೈಬಲಿನ ಅಂತರಂಗದ ಆಧ್ಯಾತ್ಮಿಕ ರಹಸ್ಯ ಅರ್ಥ. ನೀವು ಇಸ್ಲಾಂ ಧರ್ಮಕ್ಕೆ ಹೋದರೆ ಕುರಾನ್ನಲ್ಲಿಯೂ ಆ ಮಾತು ಬರುತ್ತೆ. ಏನು ಅಂದರೆ ದೇರ್ ಆರ್ ಸೆಂಟೆನ್ಸಸ್
ದಟ್ ಆರ್ ಕ್ಲಿಯರ್ ಇನ್ ಮೀನಿಂಗ್. ಮೇಲು ನೋಟಕ್ಕೆ ಏನು ಅರ್ಥ ಕಾಣುತ್ತೋ ಅದೇ ಅರ್ಥ. ಕೆಲವು ವಾಕ್ಯಗಳಿಗೆ ದೆರ್ ಆರ್ ಆಲ್ಸೋ ಸೆಂಟೆನ್ಸಸ್ ದಟ್ ಆರ್ ಸಸೆಪ್ಟಿಬಲ್ ಆಫ್ ಡಿಫರೆಂಟ್ ಇಂಟರ್ಪ್ರಿಟೇಷನ್ಸ್. ಬೇರೆ ಬೇರೆ ಅರ್ಥದಲ್ಲಿ ತೆರೆದುಕೊಳ್ಳತಕ್ಕ ವಾಕ್ಯಗಳಿವೆ ಎಂದರು. ಇದು ಗೂಢಾರ್ಥವನ್ನು ಸೂಚಿಸ್ತಕ್ಕಂಥ ಶಬ್ದ. ನಾನು ಎಲ್ಲ ಒಂದು ಕಡೆ ಉಲ್ಲೇಖ ಮಾಡಿದೆ. ಈಗ ನಿಮಗೆ ಉದಾಹರಣೆ ಹೇಳ್ತೇನೆ. ಅದರ ಅರ್ಥ ಮತ್ತು ಮೇಲು ನೋಟದ ಅರ್ಥ, ಬರೇ ಕುರಾನು ವಾದಿಗಳು ಮತ್ತು ಕುರಾನು ವಿದರು ವ್ಯತ್ಯಾಸ ಏನು ನೋಡಿ. ಒಂದು ವಾಕ್ಯ ಬರುತ್ತೆ ಕುರಾನ್ನಲ್ಲಿ, ಡ್ರೈವ್ ದೆಮ್ ಔಟ್ ಫ್ರಮ್ ವೇರ್ ಯು ಹ್ಯಾವ್ ಬಿನ್ ಡ್ರಿವನ್ ಔಟ್ ಅಂತ. ನಿನ್ನನ್ನು ಹೊರಕ್ಕೆ ತಳ್ಳಿ ನೀನು ಇರಬೇಕಾದಲ್ಲಿ ಬಂದು ಕೂತಿದ್ದಾರಲ್ಲ ಅವರನ್ನು ಹೊರಕ್ಕೆ ದಬ್ಬು ಅಂತ. ಇದು ಏನನ್ನು ಹೇಳುತ್ತೆ ಅಂದರೆ, ನಮ್ಮ ಒಳಗಿನ ಅಂತರಂಗ ಪ್ರಪಂಚದಲ್ಲಿ ನಮಗೆ ಸ್ಥಾನ ಇಲ್ಲದಂತೆ ಮಾಡಿ ನಮ್ಮ ರಾಗದ್ವೇಷಗಳು ಬಂದು ಕೂತಿದ್ದಾವಲ್ಲ ಅವುಗಳನ್ನು ಹೊರಕ್ಕೆ ದಬ್ಬು ಅಂತ. ನಿನ್ನ ಒಳಗೆ ಕೂತು ನಿನ್ನನ್ನೇ ಹೊರಕ್ಕೆ ದಬ್ಬಿ ತಾವು ಸಾಮ್ರಾಜ್ಯ ಸ್ಥಾಪನೆ ಮಾಡಿರತಕ್ಕ ಅಂತಃಶತ್ರುಗಳಾದ ರಾಗದ್ವೇಷಾದಿಗಳನ್ನು ಹೊರಕ್ಕೆ ದಬ್ಬು, ನೀನು ನಿಜವಾಗಿ ಒಳಗೆ ಅಂತರಂಗದ ಅಧ್ಯಾತ್ಮ ಪ್ರಪಂಚದಲ್ಲಿ ಸ್ಥಿತನಾಗು ಅಂತ ಅದರ ಅರ್ಥ. ಆದರೆ ಈ ಕುರಾನ್ ವಾದಿಗಳು ಏನು ಅರ್ಥ ಹೇಳ್ತಾರೆ ಗೊತ್ತಾ? ಪಾಪ ಅವರಿಗೆ ಈ ಅರ್ಥ ಗೊತ್ತಾಗೋಲ್ಲ. ಅವರು ಹೇಳ್ತಾರೆ, ನೀವು ಎಲ್ಲಿಯಾದರೂ ಒಂದು ಮದರಸಾಕ್ಕೆ ಹೋಗಿ ಕೂತು ಕೇಳ್ರಿ, ಅವ್ರು ಏನು ಹೇಳ್ತಾರೆ ಅಂದರೆ, ಡ್ರೈವ್ ದೆಮ್ ಔಟ್ ಫ್ರಮ್ ವೇರ್ ಯು ಹ್ಯಾವ್ ಬಿನ್ ಡ್ರಿವನ್ ಔಟ್. ನೋಡಿ, ಈ ದೇಶವನ್ನು ಜಹಾಂಗೀರು, ಅಕ್ಬರ, ಔರಂಗಜೇಬು ಆಳಿದ್ದು, ಬಟ್ ವಿ ಹ್ಯಾವ್ ಬಿನ್ ಡ್ರಿವನ್ ಔಟ್. ಯಾಕೆ? ಹಿಂದೂಗಳು ಬಂದು ಅದರಿಂದ ಮೊದಲು ಡ್ರೈವ್ ದೆಮ್ ಔಟ್ ಅಂತ ಹಿಂದೂಗಳನ್ನ ಒದ್ದೋಡಿಸಿ ಇದನ್ನು ನೀವು ಸ್ವಾಧೀನ ಮಾಡಿಕೊಳ್ಳಿ ಅಂತ ಅದಕ್ಕೆ ಅರ್ಥ ಹೇಳ್ತಾರೆ. ಇದು ವೇದವಾದ. ಆದರೆ ಅಂತರಂಗ ಶತ್ರುಗಳನ್ನು ಒದ್ದೋಡಿಸಿ ಅನ್ನೋದು ವೇದವಿದರು ಹೇಳ್ತಕ್ಕ ಅರ್ಥ. ಇದು ಎಲ್ಲ ಈ ಬೈಬಲ್ನಲ್ಲಿಯೂ ಈ ಸಮಸ್ಯೆ ಇದೆ, ಬೈಬಲ್ನಲ್ಲಿ ಈ ಸಮಸ್ಯೆ ಇದೆ, ಕುರಾನ್ನಲ್ಲೂ ಇದೆ, ನಮ್ಮ ಅಧ್ಯಾತ್ಮ ಗ್ರಂಥಗಳಲ್ಲೂ ಇದೆ. ಮೇಲು ನೋಟದ ಅರ್ಥ ಒಂದು, ಅದು ಒಳಗಿನಿಂದ ಅದರ ಒಳಗೆ ಹುದುಗಿರತಕ್ಕಂಥ ರಹಸ್ಯ ಅರ್ಥ ಒಂದು. ಈ ಮೇಲು ನೋಟದ ಅರ್ಥದಲ್ಲಿ ಕೃಷ್ಣ ಗೀತೆಯಲ್ಲಿ ಇದನ್ನು ಹೇಳ್ತಾನೆ, ವೇದವಾದರ ಪಾರ್ಥ ನಾಣ್ಯದಸ್ತಿ ಇತಿ ವಾದಿನಃ. ಬರೀ ಮೇಲಿನ ಅರ್ಥ ಹಿಡ್ಕೊಂಡು ಅದರಿಂದ ಆಚೆಗೆ ಏನೂ ಇಲ್ಲ ಅಂತ ಹಾಳಾಗ್ತಾರೆ ಅವರು ಅಂತ. ಸೊ ಅದನ್ನ ಆಳಕ್ಕೆ ಇಳಿಬೇಕು. ನೀವು ಮೇಲಕ್ಕೆ ಈಜುವುದು, ವೇದದಲ್ಲಿ ಈಜಿದರೆ ಸಮುದ್ರದಲ್ಲಿ ಈಜಿದ ಹಾಗೆ ಉಪ್ಪು ನೀರು ಮಾತ್ರ ಸಿಗೋದು, ಮುಳುಗಿದರೆ ಮುತ್ತು ಸಿಗುತ್ತೆ. ಅದನ್ನ ಮಣಿಗಣ ಮಾರ್ಗಣ ಬರಹ ಅಂತ. ನೀವು ಮುಳುಗಬೇಕು, ಮುತ್ತದು ಹೆಕ್ಕಬೇಕು. ಕೆಲವರು ಮುಳುಗುತ್ತಾರೆ, ಮತ್ತು ಮೇಲೆ ಹತ್ತಿ ಯಾರೋ ಬೇರೆ ಹಾಕಬೇಕು, ಮೇಲೆ ಬರೋಲ್ಲ. ಆದರೆ ನಾವು ಮುಳುಗಬೇಕು, ಜೀವಂತವಾಗಿ ಮುತ್ತು ಹಿಡಿದು ಮೇಲಕ್ಕೆ ಬರಬೇಕು. ಅದು ಕಷ್ಟದ ಕೆಲಸ. ಈಜುವುದು ಯಾರೂ ಮಾಡ್ಬೋದು, ತೆರೆಗಳ ಮೇಲೆ ಈಜುವುದಲ್ಲ, ಆಳಕ್ಕೆ ಇಳಿಯುವುದು. ಅದೇ ವೇದವಾದರು ಅಂದರೆ ಮೇಲಕ್ಕೆ ವೇದದ ಮೇಲು ನೋಟದ ಅರ್ಥವನ್ನು ಹೇಳಿಕೊಂಡು ಅದೇ ವೇದಾರ್ಥ ಅಂತ ತಿಳ್ಕೊಂಡು ಬೀಗುವ ಮಂದಿ. ವೇದವಿದರು ಅಂದರೆ ವೇದದ ಆಳಕ್ಕೆ ಇಳಿದು ಅದರ ಅರ್ಥವನ್ನು ತಿಳಿದವರು. ಇದು ಮೊದಲು ಪ್ರಶ್ನೆ ಹಾಕೋರು ವೇದವಾದಿಗಳು. ಎಷ್ಟು ಚೆನ್ನಾಗಿದೆ ನೋಡಿ. ವೇದವಾದಿಗಳು ವೇದದ ಆಳಕ್ಕೆ ಇಳಿದರೆ ಅದಕ್ಕೆ ಉತ್ತರ ಇದೆ, ಅಷ್ಟು ಆಳಕ್ಕೆ ಹೋಗಲಿಲ್ಲ ಅವರು, ಮೇಲ್ಮೇಲಕ್ಕೆ ನೋಡಿದರು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತೆ ಸಂವಿಶಂತೀತಿ ಯತ್ಪತಿ ತದ್ಬ್ರಹ್ಮ. ಓಹೋ, ಏನು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾದ್ದು ಬ್ರಹ್ಮ ಅಂತ ಹೇಳ್ತಾರೆ ವೇದದಲ್ಲಿ ಅಂತ. ಇಷ್ಟು ಮೇಲೆ ನೋಟಕ್ಕೆ ಅಷ್ಟ ಆಯ್ತಲ್ವ. ಕಿಂ ಕಾರಣಂ ಬ್ರಹ್ಮ, ಅದು ಏನು ಬ್ರಹ್ಮ ಅಂದರೆ ಅಂತ ಪ್ರಶ್ನೆ ಇರೋದು ಇವರಿಗೆ. ಯಾಕೆಂದರೆ ಆ ವೇದವಾದ ಮೇಲಿನ ವಾಕ್ಯವನ್ನು ಓದಿದರು. ವೇದವಾದಿನಃ ಬ್ರಹ್ಮವಾದಿನಃ ವದಂತಿ ಅಂತ ಅಲ್ಲಿರೋದು. ಬ್ರಹ್ಮವಾದಿ ಅಂದರೆ ವೇದವಾದಿ ಅಂತ ಅರ್ಥ. ಬ್ರಹ್ಮ ಅಂದರೆ ವೇದ ಅಂತ ಹೇಳ್ತಾನೆ. ಬ್ರಹ್ಮದ ಮೇಲೆ ಮೇಲು ನೋಟದ ಅರ್ಥವನ್ನು ತಿಳ್ಕೊಂಡು ಚರ್ಚೆ ಮಾಡುವವರು, ಅಂದರೆ ಆಳಕ್ಕೆ ಇಳಿಯದವರು. ಬ್ರಹ್ಮವಾದಿನೋ ವದಂತಿ ಏನು ಹೇಳ್ತಾರೆ, ಕಿಂ ಕಾರಣಂ, ಏನು ಅದು ಏನು ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನು ಜಾತಾನಿ ಜೀವಂತಿ ಯತ್ಪ್ರಯಂತಿ ಅಭಿಸಂಬಿಷಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಯಾವುದೋ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣವಾದಂಥದ್ದು ಯಾವುದೋ ಅದು ಬ್ರಹ್ಮ. ಹೌದಾ? ಏನು ಬ್ರಹ್ಮ ಅದು? ಏನು ಹಾಗಂದರೆ ನಮಗೆ ಈ ಶಬ್ದ ಹೇಳಿದ ಕೂಡಲೇ ಶಬ್ದ ಏನನ್ನು ಕಮ್ಯುನಿಕೇಟ್ ಮಾಡುವುದಿಲ್ಲ. ಒಂದು ಶಬ್ದ ಯಾಕೆ ಗೊತ್ತುಂಟ? ನಮಗೆ ಒಂದು ಶಬ್ದ ಕಮ್ಯುನಿಕೇಟ್ ಮಾಡೋದು ಯಾವಾಗ? ನಮಗೆ ಅದರ ಅರ್ಥ ಗೊತ್ತಿದ್ದರೆ ಮಾತ್ರ. ಅರ್ಥ ಗೊತ್ತಿಲ್ಲದೇ ಇದ್ದ ಶಬ್ದ ಒಂದು ಏನು ಗೊತ್ತಾಗುತ್ತೆ? ಈಗ ಒಬ್ಬನಿಗೆ ಇಂಗ್ಲೀಷ್ ಬಾರದೇ ಇದ್ದವನಿಗೆ ಇದು ಎಲಿಫೆಂಟ್ ಒಂದು ಏನು ಗೊತ್ತಾಗುತ್ತೆ? ಅವನಿಗೆ ಆನೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ, ಎಲಿಫೆಂಟ್ ಒಂದು ಗೊತ್ತಾಗುತ್ತೆ. ಯಾಕೆಂದರೆ ಶಬ್ದ ಕಮ್ಯುನಿಕೇಟ್ ಮಾಡೋದು ನಿಮಗೆ ಆ ಶಬ್ದದ ಅರ್ಥ ಗೊತ್ತಿರಬೇಕು, ಆಗ ಆ ಶಬ್ದ ನಿಮಗೆ ಕಮ್ಯುನಿಕೇಟ್ ಮಾಡುತ್ತೆ. ಗೊತ್ತಿದ್ದದ್ದನ್ನು ನೆನಪಿಸುವುದು ಹೊರತು ಭಾಷೆ ಗೊತ್ತಿರದೇ ಇದ್ದ ಸಂಗತಿಯನ್ನು ತಿಳಿಸೋದಿಲ್ಲ. ನಮಗೆ ಬ್ರಹ್ಮ ಅಂದರೆ ಏನೋ ಗೊತ್ತಿಲ್ಲ, ಅದನ್ನ ಬ್ರಹ್ಮ ಅಂದರೆ ಏನು, ಬ್ರಹ್ಮ ಅಂದರೆ ಏನೋ ಗೊತ್ತಿಲ್ಲ, ಶಬ್ದ ಮಾತ್ರ ಅದು. ನಮಗೆ ಗೊತ್ತಿಲ್ಲದ ಶಬ್ದವನ್ನು ಹೇಳಿದರೆ ವಸ್ತುವಿನ ಪರಿಚಯ ಆಗೋಲ್ಲ. ಬ್ರಹ್ಮನ ಪರಿಚಯ ಇದ್ದವರಿಗೆ ಬ್ರಹ್ಮ ಅಂತ ಹೇಳಿಕೊಳ್ಳೆ ಗೊತ್ತಾಗತ್ತೆ. ಇಲ್ಲದೇ ಇದ್ದರೆ ಬ್ರಹ್ಮ ಅನ್ನೋದು ಒಂದು ಶಬ್ದ ಅಷ್ಟೇ. ಹಾಗಾಗಿ ಇವರು ಬ್ರಹ್ಮವಾದಿನೋ ವದಂತಿ ಏನು ಕೇಳಿದರು, ಕಿಂ ಕಾರಣಂ ಬ್ರಹ್ಮ. ಅಲ್ಲ, ಜಗತ್ತಿಗೆ ಕಾರಣ ಬ್ರಹ್ಮ ಅಂತ ಹೇಳ್ತೀರಿ, ಅದು ಏನು ಕಾರಣ ಬ್ರಹ್ಮ ಅಂದರೆ ಕಿಂತತ್ ಏನು ಬ್ರಹ್ಮ ಅಂದರೆ
ನಮಗೆ ಬ್ರಹ್ಮ ಅಂದರೆ ಏನೂ ಗೊತ್ತಾಗೋಲ್ಲ. ನೀವೇನು ಸುಮ್ಮನೆ ಶಬ್ದ ಹೇಳ್ತಾ ಇರ್ತೀರಿ, ನಮಗೆ ಗೊತ್ತಾಗಲ್ಲ ಏನದು ಬ್ರಹ್ಮ ಅಂದರೆ. ವಿ ಡು ನಾಟ್ ನೋ ವಾಟ್ ಈಸ್ ಇಟ್. ಕಿಂ ಕಾರಣಂ ಬ್ರಹ್ಮ, ಕಾರಣಂ ಬ್ರಹ್ಮ ಕಿಂ, ಅದು ಕಾರಣ ಅಂತೀರಿ. ಹೌಕೊಳ್ಳಿ, ಕಾರಣ ಅಂತಂದರೆ ನಮಗೆ ಬ್ರಹ್ಮ ಅಂದರೆ ಏನು ಅಂತ ಡೌಟು. ಆಮೇಲೆ ಕಾರಣ ಅನ್ನೋ ಶಬ್ದದ ಮೇಲೆ ಡೌಟ್, ಏನು ಕಾರಣ ಅಂದರೆ. ಯಾಕೆಂದರೆ ತುಂಬ ಕಾರಣಗಳಿವೆ. ಒಂದು ಮಡಕೆ ಆಗಬೇಕಾಗಿದ್ದರೆ ಕುಂಬಾರ ಕಾರಣ, ಆದರೆ ಕುಂಬಾರನ ಮಡಕೆ ಮಾಡಲಿಕ್ಕಾಗತ್ತಾ? ಮಂತ್ರದಂಡ ಹಿಡ್ಕೊಂಡು. ಮತ್ತು ಮಣ್ಣು ಬೇಕು, ಮಣ್ಣನ್ನು ಹದ ಮಾಡಿ ಅದನ್ನು ಆಕಾರ ಕೊಡಬೇಕು. ಹಾಗಾದರೆ ಆ ಮಣ್ಣನ್ನು ಹದ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ದಂಡ, ಚಕ್ರ, ಅವೆಲ್ಲ ಇನ್ಸ್ಟ್ರೂಮೆಂಟ್ಗಳು ಬೇಕು. ಮಣ್ಣು ಬೇಕು, ಕುಂಬಾರ ಬೇಕು. ಮುಖ್ಯವಾಗಿ ಎರಡು ಸಂಗತಿ ಬೇಕು. ಯಾವುದರಿಂದ ಮಾಡ್ತೇವೋ ಆ ಮಟೀರಿಯಲ್ ಕಾಸು ಮಣ್ಣು ಬೇಕು, ಯಾರು ಮಾಡ್ತಾನೋ ಅವನು ಬೇಕು. ಒಂದು ಉಪಾದಾನ, ಒಂದು ನಿಮಿತ್ತ ಅಂತ ಹೇಳ್ತದೆ. ಸೊ ಹಾಗಾಗಿ ನಮ್ಗೆ ಎರಡು ಸಂಗತಿ ಬೇಕು. ನಿಮಗೆ ಬ್ರಹ್ಮ ಕಾರಣ ಅಂದರೆ ಏನದು? ಕಾರಣ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಅಂದರೆ ಯಾರಿಂದ ಈ ಪ್ರಪಂಚ ನಿರ್ಮಾಣ ಆಯಿತು, ಯಾರು ಮಾಡಿದನೋ ಅಥವಾ ಯಾರು ಆದನೋ. ಮಣ್ಣೆ ಮಡಿಕೆ ಆದ ಹಾಗೆ ಈ ಪ್ರಪಂಚವೇ ಆದವನು ಯಾರು ಅಥವಾ ಯಾವುದೋ ಒಂದು ವಸ್ತು ಇದೆಯೋ. ಇನ್ನು ಕಾರಣ ಅಂದರೆ ಯಾವ ಕಾರಣ? ಒಂದು ಜಡ ಕಾರಣ ಬೇಕು, ಒಂದು ನಿಮಿತ್ತ ಕಾರಣ ಬೇಕು. ಇದು ಜಡದ ಸೃಷ್ಟಿಗೆ. ಚೇತನದ ಸೃಷ್ಟಿಗೆ ಇನ್ನೂ ಭಯಂಕರ. ಜಡದ ಕಾರಣ ಮತ್ತು ಎರಡು ಚೇತನಗಳು ಬೇಕು. ಒಂದು ಮಗು ಹುಟ್ಟಬೇಕಾದ್ರೆ ಒಂದು ಚೇತನದಿಂದ ಆಗೋಲ್ಲ, ಒಂದು ಗಂಡು ಒಂದು ಹೆಣ್ಣು ಎರಡು ಬೇಕು. ಮಣ್ಣಿಗೆ ಅಷ್ಟೆಲ್ಲ ತಾಪತ್ಯ ಇಲ್ಲ, ಒಂದು ಗಂಡು ಸಾಕಾಗತ್ತೆ. ಅವನು ಮಡಕೆ ಮಾಡೋನಿಗೆ ಮದುವೆ ಆಗಿರಬೇಕಾ? ಏನಿಲ್ಲ, ಮದುವೆ ಆಗದಿದ್ದರೂ ಮಡಕೆ ಮಾಡಲಿಕ್ಕೆ ಬರುತ್ತೆ. ಆದರೆ ಒಂದು ಮಗು ಹುಟ್ಟಬೇಕಾಗಿದ್ದರೆ ಒಂದು ಗಂಡು ಒಂದು ಹೆಣ್ಣು, ಎರಡು ನಿಮಿತ್ತ ಕಾರಣಗಳು ಬೇಕು. ಮತ್ತು ಪಂಚಭೂತಗಳು, ದೇಹ ರಚನೆ ಬೇಕಾಗಿರೋದಕ್ಕೆ ಉಪಾದಾನ ಇದೆ. ಜಡ ಮತ್ತು ಚೇತನ, ಒಂದು ವಸ್ತು ನಿರ್ಮಾಣ ಆಗಬೇಕಾಗಿದ್ದರೆ ಎರಡು ಕಾರಣ ಬೇಕು. ನೀವು ಈ ಬ್ರಹ್ಮ ಅಂತೀರಿ, ಅದನ್ನು ಯಾಕಂದರೆ ಅದು ನಮ್ಗೆ ಗೊತ್ತಾಗಿಲ್ಲ, ಅದು ಜಡವೋ ಚೇತನೋ. ಯಾಕಂದರೆ ನಪುಂಸಲಿಂಗದಲ್ಲಿ ಹೇಳ್ತೀರಿ ನೀವು, ಅದು ಗಂಡೋ ಹೆಣ್ಣೋ ಏನು ಒಂದೂ ಗೊತ್ತಾಗಿಲ್ಲ. ಬ್ರಹ್ಮ ಅಂತೀರಿ. ಬ್ರಹ್ಮ ಅಂತ ಅನ್ನುವಂಥ ಶಬ್ದ ನಪುಂಸಕಲಿಂಗ. ಅದು ಯಾವುದೇ, ಅದು ಚೇತನವೋ ಗಂಡೋ ಹೆಣ್ಣು ಏನನ್ನೂ ಹೇಳೋಲ್ಲ ಅದು. ಆದ್ದರಿಂದ ಅದು ಏನು ಕಾರಣ ಅಂದರೆ ನಿಮಿತ್ತ ಕಾರಣವೋ ಅಥವಾ ಜಡ ಕಾರಣವೋ ಚೇತನ ಕಾರಣವೋ, ಅದು ಏನು ಕಥೆ? ಬ್ರಹ್ಮ ಅಂದರೆ ಯಾವ ಬ್ರಹ್ಮ? ಅದು ಯಾರನ್ನು ನಾವು ಬ್ರಹ್ಮ ಅಂತ ಕರೆಯೋದು? ಏನು ಕಥೆ? ಅದು ಒಂದೂ ಅರ್ಥ ಆಗಿಲ್ಲ ನಮಗೆ. ಯಾಕೆಂದರೆ ನಮ್ಮ ಪ್ರಶ್ನೆ ಏನು? ಕುತಸ್ಮ ಜಾತಾಹ, ನಾವು ಭವೇಮ ಕೇನ, ಕುತಸ್ಮ ಜಾತಾಹ ಜೀವೇಮ ಕೇನ, ಏನು ಜೀವಾಮ ಕೇನ, ಯಾರಿಂದ ನಾವು ಬದುಕಿದ್ದೇವೆ, ಯಾರಿಂದ ನಾವು ಹುಟ್ಟಿದ್ದೇವೆ. ನಮಗೆ ಗೊತ್ತಿದೆ, ನಮ್ಮ ತಂದೆ ತಾಯಿಯಿಂದ ನಾವು ಹುಟ್ಟಿದ್ದೇವೆ. ಆಮೇಲೆ ಮೊದಲು ಬಾಲ್ಯದಲ್ಲಿ ತಂದೆ ತಾಯಿ ಸಾಕಿದರು, ಆಮೇಲೆ ನಾವು ಸಂಪಾದನೆ ಮಾಡಿದೆವು, ನಾವು ಬದುಕಿದೆವು. ಕ್ವಚ ಸಂಪ್ರತಿಷ್ಠ. ಆದರೆ ಅದು ಸಾಲದು. ನಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಯಾಕೆಂದರೆ ನಾವು ಹುಟ್ಟಿದ್ದು ನಮ್ಮ ತಂದೆ ತಾಯಿಯಿಂದ, ಅವರು ಹುಟ್ಟಿದ್ದು ಅವರ ತಂದೆ ತಾಯಿಯಿಂದ. ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು ಅಂತ, ಮೂಲ ಕಾರಣ ಒಂದು ಬೇಕಲ್ಲ. ಎಲ್ಲಿಂದ ಶುರುವಾಯ್ತದು? ನಮಗೆ ಈ ಹಿಂದೆ ಹೋಗ್ತಾ ಇದೆ, ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗ್ ಪಾಯಿಂಟ್ ಇರಬೇಕಲ್ಲ. ಅಂದರೆ ಅಂದರೆ ಈಗ ಪ್ರಶ್ನೆ ಏನು ಅಂದರೆ, ಕುತಸ್ಮ ಜಾತಾಹ, ಎಲ್ಲ ನಾವು ಹುಟ್ಟಿದ್ದು ನಮ್ಮ ಅಪ್ಪ ಅಮ್ಮನಿಂದ, ಅವರು ಹುಟ್ಟಿದ್ದು ಅವರ ಅಪ್ಪ ಅಮ್ಮನಿಂದ, ಎಲ್ಲ ಅಪ್ಪ ಅಮ್ಮರಿಗೂ ಹುಟ್ಟಿಸುವ ಯಾರು ಅಂತ. ಅಂದರೆ ಏನು ಅಂದರೆ, ಎಲ್ಲರೂ ನಾವು ಯಾರನ್ನು ಕಾರಣ ಅಂತ ಹೇಳ್ತೇವೋ ಅವರು ಹುಟ್ಟಿದವರು. ಎಲ್ಲ ಹುಟ್ಟಿದ ವಸ್ತುವಿಗೆ ಎಂದೂ ಹುಟ್ಟದ ಒಂದು ಕಾರಣ ಬೇಕಾಗುತ್ತೆ ನಮಗೆ. ಅದು ಯಾವುದು ಒಂದು ಪ್ರಶ್ನೆ ಅವರದ್ದು. ಇದು ವೇದವಾದ. ಕುತಸ್ಮ ಜಾತ, ನಾವು ಎಲ್ಲರೂ ಹುಟ್ಟಿದವರೇ. ನಾವು, ನಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿ, ಪ್ರತಿಯೊಬ್ಬರೂ ಒಂದಲ್ಲ ಒಬ್ಬರಿಂದ ಹುಟ್ಟಿದವರು. ಈ ಹುಟ್ಟಿದವರನ್ನು ಹುಟ್ಟಿಸಲಿಕ್ಕೆ ಒಬ್ಬ ಹುಟ್ಟದವ ಬೇಕು. ಎಂದೂ ಹುಟ್ಟದವ ಇಲ್ಲದ್ರೆ ಅವನು ಪ್ರಾರಂಭ ಯಾರಿಗೋ ಒಬ್ಬ ಹುಟ್ಟಿದ, ಆದರೆ ಎಂಡ್ಲೆಸ್ ಆಗತ್ತೆ. ಈ ಹುಟ್ಟಿದವನು ಹುಟ್ಟಲಿಕ್ಕೆ ಒಬ್ಬ ಹುಟ್ಟದವ ಬೇಕು ಮೂಲದಲ್ಲಿ ಅಂತ. ಅವನು ಯಾರು ನೋಡಿ. ಅವ್ರ ಪ್ರಶ್ನೆ, ಜಿಜ್ಞಾಸೆ. ಈ ಬೈಬಲ್ನಲ್ಲಿ ಒಂದು ಮಾತಿದೆ, ಇದೇನು ಏನು ಅಂದರೆ, ವೆನ್ ಯು ನೋ ಯುವರ್ ಸೆಲ್ವ್ಸ್ ದೆನ್ ಯು ವಿಲ್ ನೋ ದಟ್ ಯು ಆರ್ ದ ಸನ್ಸ್ ಆಫ್ ಎವರ್ ಲಿವಿಂಗ್ ಫಾದರ್ ಅಂತ. ನಾನು ಏನು ಅಂತ ಗೊತ್ತಾದರೆ, ನಾನು ಈ ದೇಹ ಹುಟ್ಟುವಾಗ ಹುಟ್ಟಿದವನು, ಅದಕ್ಕಿಂತ ಹಿಂದೆ ಇದ್ದೆ. ಆಗ ನನ್ನ ಈ ದೇಹ ಕೊಟ್ಟ ಅಪ್ಪ ನನ್ನ ಅಪ್ಪ ಅಲ್ಲ, ಯಾಕೆಂದರೆ ನನ್ನ ಜೀವ ಅದಕ್ಕಿಂತ ಮೊದಲು ಇತ್ತು. ಅದಕ್ಕೆ ಒಬ್ಬ ಅಪ್ಪ ಬೇಕೀಗ. ಅದಕ್ಕೆ ವೆನ್ ಯು ನೋ ನಾನು ಅನಾದಿ ಅನಂತ ಜೀವ ಅಂತ ನನಗೆ ಗೊತ್ತಾದಾಗ, ದೆನ್ ಯು ವಿಲ್ ನೋ ದಟ್ ಯು ಆರ್ ದ ಸನ್ಸ್ ಆಫ್ ಲಿವಿಂಗ್ ಫಾದರ್. ಎಂದೆಂದೂ ಬದುಕುವ ಒಬ್ಬ ಅಪ್ಪ ಬೇಕು, ಸಾಯೋ ಅಪ್ಪ ಅಲ್ಲ. ಅದು ಯಾರು ಅಂತ. ಕುತಸ್ಮ ಜಾತಾಹ, ಯಾರಿಂದ ನಾವು ಹುಟ್ಟಿದೆವು, ಎಲ್ಲರನ್ನು ಹುಟ್ಟಿಸಿದ ಆ ಮೊದಲ ಕಾರಣ ಯಾರು, ಎಲ್ಲಿಂದ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಎಲ್ಲಿಂದ ಬಂತು ಈ ಸೃಷ್ಟಿ. ಆಮೇಲೆ ಜೀವಾಮಖೇನ,
ಆಮೇಲೆ ಬದುಕಿದೆವು ನಾವು ನೋಡಿ. ಅದೇ ಆ ಉಪನಿಷತ್ತಿನಲ್ಲಿ ಬಂದದ್ದನ್ನೇ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ, ಅದು ಮತ್ತೆ ಬದುಕಿದೆವು. ಯಾರು ನಮ್ಮನ್ನು ಬದುಕಿಸಿದವ? ಯಾಕೆಂದರೆ ಬದುಕ್ತೇವೆ, ಎಷ್ಟು ದಿವಸ ಬದುಕ್ತೇವೆ ಗೊತ್ತಿಲ್ಲ. ಒಂದು ದಿವಸ ಸತ್ತರು ಒಂದು ಪೇಪರ್ ಬರುತ್ತೆ, ಯಾಕೆ ಸತ್ತೇವೆ ಅಂತ ಗೊತ್ತಿಲ್ಲ. ಯಾರು ಇವು ಗೊತ್ತಿಲ್ಲ, ಎಷ್ಟು ದಿವಸ ಬದುಕ್ತೇವೆ, ಯಾವಾಗ ಸಾಯ್ತೇವೆ, ಯಾಕೆ ಸಾಯ್ತೇವೆ ಒಂದೂ ಗೊತ್ತಿಲ್ಲ ನಮಗೆ. ಆಗ್ತಾ ಇದೆ, ಅದನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಒಂದೂ ಗೊತ್ತಿಲ್ಲ. ನಾವು ಯಾಕೆ ಸಾಯಲಿಲ್ಲ, ಯಾಕೆ ಬದುಕಿದ್ದೇವೆ, ಮತ್ತು ಒಂದು ದಿವಸ ಯಾಕೆ ಸಾಯ್ತೇವೆ, ಅದು ಪ್ರಶ್ನೆ. ಜೀವಾಮಕೇನ ಹೋಗ್ಕೊಳ್ಳಿ, ಒಂದು ದಿವಸ ಸತ್ತ ಮೇಲೆ ಎಲ್ಲಿ ಹೋಗ್ತೇವೆ ನಾವು? ಕ್ವಚ ಸಂಪ್ರತಿಷ್ಠಾ, ಸತ್ತವನ ನೆಲೆ ಯಾವುದು? ಸತ್ತ ಅಂತೇವೆ, ಏನು ಹೋದರು ದೇವರ ಪಾದ ಸೇರಿ ಏನಾಗಂದರೆ ಎಲ್ಲಿದೆ ಆ ಪಾದ, ಯಾವ ದೇವರು? ಇದು ದೊಡ್ಡ ಪ್ರಶ್ನೆ ನೋಡಿ. ಜೀವನದ ಮೂಲಭೂತ ಪ್ರಶ್ನೆಯನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದ ಋಷಿಗಳು. ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ, ಸಂಪ್ರತಿಷ್ಠಾ ಅಂದರೆ ಯತ್ ಪ್ರಯಂತಿ ಅಭಿಸಂಬಿಷಂತಿ, ಕೊನೆಯದಾಗಿ ನಿಲ್ಲುದಾಣ, ಕೊನೆಯದಾಗಿ ಹೋಗಿ ಸೇರತಕ್ಕಂಥ ತಾಣ ಅದು ಯಾವುದು? ನಾವು ಎಲ್ಲಿಂದ ಬಂದೆವು, ಕೊನೆಯದಾಗಿ ಹೋಗಿ ಸೇರಬೇಕಾದ್ದು ಎಲ್ಲಿ? ಆ ಮಧ್ಯದಲ್ಲಿ ಬದುಕಿದ್ದೇವಲ್ಲ, ಏನು ಹಾಗಂದರೆ ಅದು ಯಾರು ಬದುಕಿಸಿದರು, ಯಾರು ಕರ್ಕೊಂಡು ಹೋದರು, ಯಾರು ಇಲ್ಲಿ ಬಂದು ಬಿಟ್ಟವರು? ಪುರಂದಾಸರು ಒಂದು ಕಡೆ ಹೇಳ್ತಾರಲ್ಲ, ನೀನು ತಂದೆ ನಾನು ಬಂದೆ ಅಂತ. ನೀನು ತಂದೆ, ಯಾಕೆ ತಂದೆ? ನೀನು ನನ್ನ ತಂದೆ, ಯಾಕೆ ಇಲ್ಲಿ ತಂದೆ ನನ್ನನ್ನು? ಅದರಿಂದ ನೀನು ತಂದೆ ನಾನು ಬಂದೆ. ಯಾಕೆ ತಂದೆ ಅದು ನನಗೆ ಗೊತ್ತಿಲ್ಲ. ನೀನು ತಂದೆ ನಾನು ಬಂದೆ ಅಷ್ಟೇ. ಆದರೆ ಜೀವಾಮಕೇನ, ಯಾರು ಇಲ್ಲಿ ತಂದು ಬಿಟ್ಟರು, ಯಾಕೆ ಬಿಟ್ಟರು, ಎಷ್ಟು ದಿವಸ ಬಿಟ್ಟರು, ಆಮೇಲೆ ಯಾಕೆ ಕರ್ಕೊಂಡು ಹೋದರು, ಎಲ್ಲಿ ಕರ್ಕೊಂಡು ಹೋದರು? ಮಹತ್ವದ ಪ್ರಶ್ನೆಗಳು ಇವೆಲ್ಲ. ನಿಜವಾಗಿ ಯೋಚನೆ ಮಾಡಿದರೆ ಬಹಳ ಗಂಭೀರವಾದ ಪ್ರಶ್ನೆಗಳು. ಹೇಳ್ತಾನೆ ಕುತಸ್ಮ ಜಾತಾಹ ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ. ಆಮೇಲೆ ಅದರ ನಂತರ ಅವನೇಂದರೆ ಇನ್ನೂ ಪ್ರಶ್ನೆ, ಅಧಿಷ್ಠಿತಾ ಯತ್ರ. ಅವನು ಹೇಳ್ತಾನೆ ಅದಾಯಿತು, ಮತ್ತು ಇಲ್ಲಿ ಇದ್ದೇವೆ ನಾವು. ಇದ್ದಾಗ ವರ್ತಾಮಹೇ ದುಃಖಮಯೇಷು, ಏನ ವರ್ತಾಮಹೇ ವೇದವಿಧ ಬ್ರಹ್ಮವಿಧ ವ್ಯವಸ್ಥಾಂ. ನಾವು ಈಗ ದುಃಖಮಯೇಷು ವರ್ತಾಮಹೇ, ನಾವು ಈಗ ಬದುಕಿದ್ದೇವೆ. ಬದುಕುವುದು ಅಂತಂದರೆ ನಿರಂತರವಾಗಿ ಒಂದಲ್ಲ ಒಂದು ಸಮಸ್ಯೆಗಳು, ದುಃಖಗಳು. ಅಂದರೆ ಸಂತೋಷಕ್ಕೋಸ್ಕರ, ಸಂತೋಷವನ್ನು ಗಳಿಸುವುದಕ್ಕೋಸ್ಕರ ದುಃಖ ಪಡುವುದು ಬದುಕು ಅಂದರೆ. ನಾಳೆ ಸುಖವಾಗಿ ಬದುಕಬೇಕು ಅಂತ ಇವತ್ತು ಸಂಜೆಯ ತನಕ ದುಡಿಯೋದು, ಬೆವರು ಸುರಿಸಿ ಕಷ್ಟಪಡೋದು. ಯಾಕೆಂದರೆ ಇವತ್ತು ದುಡಿದ್ರೆ ನಾಳೆ ಸುಖ ಸಿಗುತ್ತೆ. ಹೀಗೆ ಸುಖವನ್ನು ಪೋಸ್ಟ್ಪೋನ್ ಮಾಡಿಕೊಂಡು ನಿರಂತರ ಕಷ್ಟಪಡುವುದಲ್ವ ಬದುಕು ಅಂದರೆ. ಕೊನೆ ಯಾರೋ ಸುಖ ಪಡ್ತಾರೆ ಇವನ ಕಥೆ ಮುಗಿದ ಮೇಲೆ. ಸಂತೋಷವನ್ನು ಪೋಸ್ಟ್ಪೋನ್ ಮಾಡಿ, ಅಯ್ಯೋ ಇವತ್ತು ನಾನು ಸುಖವಾಗಿ ಕೂತ್ರೆ ನಾಳೆ ಏನು, ಇವತ್ತು ದುಡಿದೆ, ನಾಳೆ ಸುಖವಾಗಿ ಕೂತ್ರೆ ನಾಡ್ದು ಏನು, ನಾಡ್ದು ಸಾಯೋ ತನಕ ಕಷ್ಟಪಟ್ಟೆ, ಯಾಕೆಂದರೆ ಒಂದು ದಿವಸ ಸುಖ ಪಡಬೇಕು ಅಂತ. ಆ ದಿನ ಬರೋ ಮುಂಚೆ ಹೊರಟೋದೆ. ಅವನು ಹೇಳ್ತಾನೆ ದುಃಖಮಯೇಷು ವರ್ತಾಮಹೇ, ನಾವು ಸುಖಕ್ಕೋಸ್ಕರ ಕಷ್ಟಪಡುವುದಕ್ಕೆ ಜೀವನ ಅಂತ ಹೆಸರು. ಇನ್ನೊಂದು ಭಾಗವತದಲ್ಲಿ ಇನ್ನೊಂದು ಹೇಳ್ತಾರೆ ಅವರು, ಏನು ಅಂದರೆ ಒಂದು ಸುಖದ ನಿರೀಕ್ಷೆ, ಸುಖ ಅಲ್ಲ ಸುಖ ನಿರೀಕ್ಷೆ. ಈ ಬ್ರಹ್ಮಚಾರಿಗಳಿರುತ್ತಲ್ಲ, ಮದುವೆ ಆದರೆ ಆನಂದವಾಗಿರುತ್ತೆ, ಬ್ರಹ್ಮ ಆನಂದ ಸಿಗುತ್ತೆ ಅಂತ ಆ ನಿರೀಕ್ಷೆ ಇರುತ್ತಲ್ಲ, ಅದು ಮದುವೆ ಆದ ಮಾಡಿ ಹೊರಟೋಗುತ್ತೆ. ಆಮೇಲೆ ಏನ್ರಿ ಇದೇ ಉಂಟು ನಡೀತದೆ ಅಂತ ರೋಗ ಸೊರವೆ ಬೇರೆ ಆಗಿಬಿಡುತ್ತೆ. ಅಲ್ಲಿ ತನಕ ಭಾರಿ ಖುಷಿ, ಅವ್ರಿಗೆ ಆಕಾಶದಲ್ಲಿ ನಡೀತಾ ಇರ್ತಾರೆ. ಹಾಗೆ ಸುಖದ ನಿರೀಕ್ಷೆಯೇ ನಿಜವಾದ ಸುಖ. ಸುಖಕ್ಕೆ ಪ್ರೆಸೆಂಟ್ ಟೆನ್ಸ್ ಇಲ್ಲ ಅಂತ, ಸುಖಕ್ಕೆ ಪಾಸ್ಟ್ ಟೆನ್ಸ್ ಇದೆ. ಹಿಂದಿನದ್ದನ್ನು ನೆನಪಿಸಿಕೊಂಡು ಖುಷಿ ಪಡ್ಬೋದು, ಮುಂದಿನ ನಿರೀಕ್ಷೆಯಲ್ಲಿ ಸುಖ ಪಡ್ಬೋದು. ಬಟ್ ಸುಖಕ್ಕೆ ಪ್ರೆಸೆಂಟ್ ಟೆನ್ಸ್ ಇಲ್ಲ ಅಂತ. ಅದು ಒಂದು ಕಥೆ. ಇನ್ನೊಂದು ಕಥೆ, ಒಂದು ಸುಖ ಅಂದರೆ ದುಃಖದ ಟ್ರಾನ್ಸ್ಫರು ಅಂತ. ಇವ ನೋಡಿ, ಸಾಮಾನು ಹೊತ್ತುಕೊಂಡು ಚೀಲ ಹೆಗಲಲ್ಲಿ ಹೊತ್ಕೊಂಡು ಹೋಗ್ತಾನೆ ಒಬ್ಬ, ಅದು ಭಾರ ಆಗುತ್ತೆ, ಈ ಹೆಗಲು ನೋವಾಗತ್ತೆ, ತೆಗೆದು ಈ ಹೆಗಲಿ ಹಾಕೊಳ್ತಾರೆ. ಅಯ್ಯಪ್ಪ ಆನಂದ ಆನಂದ ಆದ್ದಲ್ಲ, ಈ ದುಃಖ ಇಲ್ಲಿ ಟ್ರಾನ್ಸ್ಫರ್ ಆದ. ದುಃಖದ ಟ್ರಾನ್ಸ್ಫರಿಗೆ ಸುಖ ಅಂತ ಹೇಳ್ತೇವೆ, ಸುಖದ ನಿರೀಕ್ಷೆಗೆ ಸುಖ ಅಂತ. ಹೊರತು ನಿಜವಾದ ಸುಖ ಜೀವನದಲ್ಲಿ ನೀವು ಯೋಚನೆ ಮಾಡಿದರೆ ನಾವು ಇಲ್ಲ, ನಿಜವಾದ ಸುಖ ಇಲ್ಲ. ನಾವು ಸುಖದ ಹಗಲುಗನ ಅಷ್ಟೇ ನಿರೀಕ್ಷೆ, ಸುಖದ ನಿರೀಕ್ಷೆಯಲ್ಲೇ ಸುಖ ಪಡ್ತಾ ಸುಖ ಬರುತ್ತೆ ಅದೇ ಒಂದು ಖುಷಿ. ಆದ್ದರಿಂದ ದುಃಖಮಯೇಷು ವರ್ತಾಮಹೇ ಅಂತಾರೆ ಕೆಲವರು. ಬರೇ ದುಃಖವನ್ನು ಅನುಭವಿಸ್ತಾ ಅದೇ ಸುಖ ಅಂತ ಭ್ರಮಿಸಿಕೊಂಡು ಈ ಮಕ್ಕಳು ಭ್ರಾಂತಿ ಜ್ಞಾನಾವೃತ, ವಿಷ್ಣು ಪುರಾಣದಲ್ಲಿ ಒಂದು ಮಾತಿದೆ, ಭ್ರಾಂತಿ ಜ್ಞಾನಾವೃತ ಕ್ಷಾಣಂ ದುಃಖಮೇವ ಸುಖಾಯತೆ ಅಂತ. ನಮಗೆ ಎಷ್ಟು ಅಜ್ಞಾನ ತುಂಬಿ ಹೋಗಿದೆ ಅಂದರೆ ನಾವು ದುಃಖವನ್ನೇ ಸುಖ ಅಂತ ಭ್ರಮಿಸಿಕೊಂಡು ಎಂಜಾಯ್ ಮಾಡ್ತಾ ಇದ್ದೇವೆ ಅಂತ. ಹೇಗೆ ಅಂದರೆ ಅದಕ್ಕೆ ಉದಾಹರಣೆ, ಕಜ್ಜಿಯಾದಾಗ ಮಕ್ಕಳು ತುರಿಸ್ಕೋತಾರಲ್ಲ, ಅದು ನಿಜವಾದ ದುಃಖ, ಅವ್ರಿಗೆ ಸುಖ.
ಆ ಥರದ ಆನಂದ ಅಂತ. ಕಜ್ಜಿ ತುರಿಸಿದಾಗ ಆಗೋ ಆನಂದ ಈ ಜೀವನದ ಸುಖ ಅಂತಂದರೆ. ದುಃಖವನ್ನೇ ಸುಖ ಅಂತ ಭ್ರಮಿಸ್ಕೊಂಡಿರ್ತಾರೆ ಈ ಜನ. ಇವರು ದುಃಖವನ್ನೇ ಸುಖ ಅಂತ ಭ್ರಮಿಸ್ಕೊಂಡು ಖುಷಿ ಪಡುವುದನ್ನು ನೋಡುವಾಗ ಅಯ್ಯೋ ಪಾಪವೇ ಅಂತ ಅನಿಸುತ್ತೆ ಅಂತಾರೆ ಋಷಿಮುನಿಗಳು. ಆ ಎಚ್ಚರವೂ ಇಲ್ಲ, ನಾವು ಏನು ಕಷ್ಟಪಡ್ತಾ ಇದ್ದೀವೋ ಅದರಲ್ಲೇ ಒಂದು ಖುಷಿ. ಈ ವಿರೋಧಾಭಾಸವೇ ಬದುಕು ಅಂತ. ಅದರಿಂದ ದುಃಖಮಯೇಷು ಅನುವರ್ತಾಮಹೇ ವ್ಯವಸ್ಥಾಂ ವರ್ತಾಮಹೇ ಬ್ರಹ್ಮವಿಧ ನೋಡಿ. ಅವ್ರು ಕೇಳುವುದು ಯಾರ ಹತ್ರ? ಓ ಬ್ರಹ್ಮಜ್ಞಾನಿಗಳೇ, ನೀವು ವೇದವನ್ನು ಆಳವಾಗಿ ಓದ್ದವರಲ್ವಾ? ನಮ್ಮ ಈ ಪ್ರಶ್ನೆಗೆ ಉತ್ತರ ಕೊಡಿ. ನಾವು ವೇದವಾದಿಗಳು, ನೀವು ವೇದವಿದರಲ್ವಾ? ಬ್ರಹ್ಮವಿಧ, ವೇದವನ್ನು ಆಳವಾಗಿ ತಿಳ್ಕೊಂಡವರಲ್ವಾ? ಕಾಮ್ ವ್ಯವಸ್ಥಾಂ ಅನ್ನುವ ನಾವು ಈ ವ್ಯವಸ್ಥೆ ಅಂದರೆ ಈ ಅವ್ಯವಸ್ಥೆ ಅನ್ನುವ ವ್ಯವಸ್ಥೆಯನ್ನು ನಾವು ಅನುಸರಿಸಿಕೊಂಡು ಬದುಕ್ತಾ ಇದ್ದೇವೆ. ದುಃಖದಲ್ಲಿಯೇ ಏನೋ ಒಂದು ಸುಖವನ್ನು ಹುಡುಕ್ತಾ ಇದ್ದೇವೆ. ದುಃಖದ ಗುಂಟ ಸಾಗ್ತಾ ಸುಖವನ್ನು ಅರಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದನ್ನು ಅಧಿಷ್ಠಿತಾ ಕೇನ, ಅದು ಯಾರ ಆಶ್ರಯದಲ್ಲಿ ನಾವು ಇದನ್ನು ಮಾಡ್ತಾ ಇರೋದು? ನಮಗೆ ಈ ದುಃಖದ ಗುಂಟ ಸುಖದ ಅರಸಿಕೆಗೆ ನಮಗೆ ನೆಲೆಯಾಗಿ ನಿಂತು ಈ ನಾಟಕ ನಡೆಸುವನು ಯಾರು? ಅಂದರೆ ಅವರಿಗೆ ಇಡೀ ಈ ಜೀವನದ ಸೂತ್ರಧಾರ ಯಾರು ಅಂತ. ಯಾಕೆ ನನಗೆ ಈ ಜೀವನದಲ್ಲಿ ಇಂಥ ಒದ್ದಾಟ ನಾವು ಹೇಳ್ತಾರೆ, ಯಾಕೆ ದೇವರು ಇಷ್ಟು ಕಷ್ಟ ಕೊಟ್ಟ ಅಂತ ನಾವು ಕೇಳಿದ್ರು. ಅದು ದೇವರು ಅಂತ ಅನ್ನೋದು ನಮಗಿನ್ನೂ ಗೊತ್ತಾಗಿಲ್ಲ. ಯಾರು ಕಾರಣ? ಅವನು ಯಾಕೆ ಒದ್ದಾಡಿಸ್ತಾನೆ? ಈ ದುಃಖದಲ್ಲೇ ನಾವು ಸುಖವನ್ನು ಅರಸುವುದು ಯಾಕೆ? ಎಲ್ಲರಿಗೂ ಸುಖ ಕೊಡ್ಬೋದಿತ್ತಲ್ಲ. ದೇವರು ಆನಂದಮಯ ಅಂತೀರಿ, ಅವನಲ್ಲಿ ಇಲ್ಲದೇ ಇದ್ದ ದುಃಖ ನಮಗೆ ಯಾಕೆ ಕೊಟ್ಟ? ಬಹಳ ಮಹತ್ವದ ಪ್ರಶ್ನೆಗಳು. ದೇವರು ಒಬ್ಬನ ಸುಖಿ ಒಬ್ಬನ ದುಃಖಿ ಯಾಕೆ ಮಾಡಿದ? ಒಬ್ಬನ ಶ್ರೀಮಂತ ಒಬ್ಬನ ಬಡವ ಯಾಕೆ ಮಾಡಿದ? ದೇವರು ಡಿಸ್ಕ್ರಿಮಿನೇಟ್ ಮಾಡ್ತಾನ? ಇಲ್ಲ. ದೇವರು ಯಾರಿಗೂ ತಾರತಮ್ಯ ಮಾಡೋದಿಲ್ಲ, ಎಲ್ಲರೂ ದೇವರಿಗೆ ಸಮಾನ ಅಲ್ವಾ? ಮತ್ತು ವೈ ದಿಸ್ ಡಿಸ್ಕ್ರಿಮಿನೇಷನ್? ಇಲ್ಲಿ ಯಾಕೆ ದುಃಖ ಇದೆ? ಇಲ್ಲಿ ಯಾಕೆ ಬಡತನ ಇದೆ? ಈ ವ್ಯವಸ್ಥಾಂ ಅನುವರ್ತಾಮಹೇ, ಇದು ಯಾರು ಇದನ್ನು ನಿಯಂತ್ರಿಸುವ ಇದರ ಹಿಂದೆ ನಮ್ಮ ಬದುಕನ್ನು ನಿಯಂತ್ರಿಸ್ತಕ್ಕಂಥ ಸೂತ್ರಧಾರ ಯಾರು? ಇದು ಭಾರಿ ಮಹತ್ವದ ಪ್ರಶ್ನೆ. ಇದು ಮೊದಲನೇದು ವೇದವಾದಿಗಳ ಪ್ರಶ್ನೆ. ನೀವು ವೇದವಿದರಲ್ವ, ಬ್ರಹ್ಮವಿಧ, ನಮಗೆ ಉತ್ತರ ಹೇಳಿ. ನೀವು ವೇದದ ಆಳವನ್ನು ತಿಳಿದವರು, ಇದನ್ನು ವಿಚಾರ ಮಾಡಿ ನಮಗೆ ಹೇಳ್ರಿ, ಯಾರಿಂದ ಬಂತು ಇದು? ಹೀಗೆ ಒಂದು ಮಹತ್ವದ ಪ್ರಶ್ನೆಯ ಜೊತೆಗೆ ಈ ಉಪನಿಷತ್ತು ಪ್ರಾರಂಭ ಆಗುತ್ತೆ. ಇದು ನಮ್ಮ ಬದುಕಿನ ಮೂಲ ಯಾವುದು? ನಮ್ಮನ್ನು ಹುಟ್ಟಿಸಿದ ಮೂಲ ತಂದೆ ಯಾರು? ಮೊದಲ ತಂದೆ. ನಾವು ಯಾಕೆ ಬದುಕಿದ್ದೇವೆ? ಯಾಕೆ ಒಂದು ದಿವಸ ಸಾಯ್ತೇವೆ? ಸತ್ತು ಎಲ್ಲಿಗೆ ಹೋಗ್ತೇವೆ? ಏನಾಗುತ್ತೆ? ಹೋಗಿ ಸೇರುವ ತಾಣ ಯಾವುದು? ಬಂದ ತಾಣ ಯಾವುದು? ಫ್ರಮ್ ಅಡ್ರೆಸ್ಸು ಗೊತ್ತಿಲ್ಲ, ಟು ಅಡ್ರೆಸ್ಸು ಗೊತ್ತಿಲ್ಲ ನಮಗೆ. ವಿ ಆರ್ ಫ್ರಮ್ ಅನ್ನೋನ್, ವಿ ಆರ್ ಟು ಅದರ್ಶನಾದ ಅಪತಿತಃ ಪುನಶ್ಚ ಅದರ್ಶನಂಗತಃ ಅಂತ ಭಾರತದಲ್ಲಿ ಹೇಳ್ತಾರೆ. ಅವ್ಯಕ್ತಾದೀನಿ ಭೂತಾನಿ, ಅದು ಅವ್ಯಕ್ತ ನಿಧನಾನಿ ಅಂತ ಗೀತೆಯಲ್ಲಿ ಹೇಳ್ತಾರೆ. ನಾವು ಬಂದದ್ದು ಎಲ್ಲಿಂದ? ಅನ್ನೋನ್. ಹೋಗುವುದೆಲ್ಲಿಗೆ? ಅನ್ನೋನ್. ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಅದರಿಂದ ಅದರ್ಶನಾತ್, ಕಾಣದ ತಾಣದಿಂದ ಬಂದೆವು, ಕಾಣದ ತಾಣಕ್ಕೆ ಹೋದೆವು. ಇರುವ 4 ದಿನ ಕಾಣುತ್ತೆ ಅನ್ನೋದಕ್ಕೆ ಏನರ್ಥ ಅಂತ? ಯಾಕೆಂದರೆ ಅದರ ಬುಡ ಗೊತ್ತಿಲ್ಲ, ತುದಿ ಗೊತ್ತಿಲ್ಲ, ಅದರ ಮಧ್ಯದ್ದು ಗೊತ್ತಿದೆ ಅನ್ನೋದಕ್ಕೆ ಅರ್ಥ ಇಲ್ಲ ಅಂದು. ತುಂಬ ತುಂಬ ರೋಚಕವಾದ ಚಿಂತನೆಗಳಿವೆಲ್ಲ. ತುಂಬ ಸೀರಿಯಸ್ ಆಗಿ ನಾವು ಗಂಭೀರವಾಗಿ ಯೋಚನೆ ಮಾಡಿದರೆ ಈ ಗುಂಗಿನಿಂದ ಹೊರಬರಲಿಕ್ಕೆ ಆಗೋದಿಲ್ಲ. ಉಪನಿಷತ್ತು ಯಾಕೆ ನಮ್ಮನ್ನು ಎತ್ತರಕ್ಕೆ ಏರಿಸುತ್ತೆ ಅಂದರೆ ಈ ಯೋಚನೆಯಲ್ಲಿ ನಮ್ಮನ್ನು ಎತ್ತರಕ್ಕೆ ಅದು ಏರಿಸಿಬಿಡುತ್ತೆ. ಮತ್ತು ಕೆಳಗೆ ಬರಲಿಕ್ಕೆ ಆಗುವುದಿಲ್ಲ, ಮತ್ತೆ ಭೂಮಿಗೆ ಇಳೀಲಿಕ್ಕೆ ಆಗೋದಿಲ್ಲ. ಬೇರೆ ಹಾಳು ಹರಟೆ ಮಾತಾಡುವ ಅಂದರೆ ಬೇಡ ಅಂತ ಅನಿಸುತ್ತೆ. ಇಷ್ಟು ಅದ್ಭುತವಾದ ಚಿಂತನೆ ನಮಗೆ ಕೊಟ್ಟಿದ್ದಾರೆ ಪ್ರಾಚೀನರು. ಇದನ್ನು ಬಿಟ್ಟು ಯಾಕೆ ಹರಟೆ ಹೊಡಿಬೇಕು? ಯಾಕೆ ಸುಮ್ಮನೆ ಇದನ್ನು ವಾದ ವಿವಾದ ಜಗಳ ಯಾಕೆ ಬೇಕು ಇದೆಲ್ಲ ಅಂತ ಕಾಣುತ್ತೆ. ಈ ಪ್ರಶ್ನೆ ಹಾಕಿದ ಮೇಲೆ ನೋಡಿ, ಅದರ ಮುಂದಿನ ಮಾತು, ಅದನ್ನು ವಿವರಣೆ ನಾಳೆ ಮಾಡ್ತೀನಿ ನಾನು. ಅದರ ಪ್ರಸ್ತಾವನೆ ಮುಂದಿನ ಮಾತು. ಇದಕ್ಕೆ ಕಾರಣ ಯಾವುದು ಅಂತ ಅನ್ನೋದಕ್ಕೆ ಯಾಕರಿ ಅಷ್ಟು ತಲೆಬಿಸಿ ಅಂತಾರೆ ಅವರು. ಯಾಕೆಂದರೆ ಬೇಕಾಷ್ಟು ಕಾರಣ. ಇವತ್ತು ಯಾರು ಮಾಡರ್ನ್ ಥಿಂಕರ್ಸು ಅಥವಾ ನಾಸ್ತಿಕರು ಏನೇನು ಹೇಳ್ತಾರೆ ಅದು ಎಲ್ಲವನ್ನೂ ರೆಫರ್ ಮಾಡ್ತಾರೆ. ಕಾಲಃ ಸ್ವಭಾವ ನಿಯತಿ ಯದೃಚ್ಛಾ ಅವ್ರು ಹೇಳ್ತಾರೆ. ಇದು ಕಾರಣ ಅಂದರೆ ಕಾಲವೇ ಕಾರಣ. ಯಾವ್ಯಾವ ಕಾಲದಲ್ಲಿ ಏನೇನಾಗಬೇಕೋ ಆಗುತ್ತೆ. ಅದಕ್ಕೆ ದೇವರು ಬೇಡ. ಕಾಲ ಈಗ ಇಂಥ ಕಾಲದಲ್ಲಿ ಇಂಥದ್ದು ನೀವು ಬಿತ್ತಿದರೆ ಅದು ಬೆಳೆಯುತ್ತೆ, ಅದು ಬಿತ್ತಿ ಇಷ್ಟು ಸಮಯದಲ್ಲಿ ಬೆಳೆಯುತ್ತೆ, ಇಷ್ಟು ಸಮಯದಲ್ಲಿ ಹೂ ಬಿಡುತ್ತೆ, ಎಲ್ಲಕ್ಕೂ ಕಾಲ ಕಾರಣ. ಕಾಲಾತ್ ಪ್ರಸೂತಿ ಮನ್ಯಂತೆ ಭೂತಾನಾಂ ಕಾಲಚಿಂತಕಾಹ ಇದನ್ನು ಬಂತು. ಮಾಂಡೂಕ ಉಪನಿಷತ್ನಲ್ಲೂ ಕೂಡ ಕಾರಿಕಾದಲ್ಲಿ ಮಾತು ಬಂದಿದೆ. ಕಾಲದಿಂದಲೇ ಸೃಷ್ಟಿ. ಯಾವ್ಯಾವ ಕಾಲಕ್ಕೆ ಏನಾನು ಆಗಬೇಕೋ ಆಗುತ್ತೆ. ಅದು ನಾವು ಯಾರೂ ತಡೀಲಿಕ್ಕಾಗೋದಿಲ್ಲ ಕಾಲದ ಗತಿಯನ್ನು. ಕಾಲದಿಂದ ಸೃಷ್ಟಿಯಾಯಿತು. ದೇವರು ಯಾಕೆ ಬೇಕ್ರಿ? ಕಾಲ ಸಾಕು. ಅವ್ರದ್ದೇ ಮತ್ತೆ ಪ್ರಶ್ನೆಗಳು. ಕಾಲದಿಂದ ಸೃಷ್ಟಿಯಾಯಿತು ಒಂದು, ಕಾಲದಿಂದ ಸೃಷ್ಟಿಯಾಯಿತು ಒಂದು. ಆಮೇಲೆ ಕಾಲಃ ಸ್ವಭಾವ,
ಒಂದೊಂದು ವಸ್ತುವಿಗೆ ಒಂದೊಂದು ಸ್ವಭಾವ. ನೀವು ಮಾವಿನ ಬೀಜ ಹಾಕಿದರೆ ಮಾವಿನ ಮರವೇ ಆಗೋದು, ಅದ್ರ ಸ್ವಭಾವ ಅದು. ಮತ್ತು ಅದನ್ನು ಹಲಸಿನ ಮರ ಆಗುತ್ತಾ? ಒಂದೊಂದು ವಸ್ತುವಿಗೆ ಒಂದೊಂದು ಸ್ವಭಾವ ಇದೆ. ಆ ಸ್ವಭಾವಕ್ಕೆ ತಕ್ಕಂತೆ ಆ ವಸ್ತು ಅಭಿವ್ಯಕ್ತ ಆಗ್ತಾ ಹೋಗುತ್ತೆ. ಸ್ವಭಾವವಾದ ಅಂದರೆ ನೇಚರ್, ಪ್ರಕೃತಿ ಸ್ವಭಾವ, ಅದರ ಸ್ವಭಾವವನ್ನು ಬಿಟ್ಟು ಯಾವುದನ್ನು ಯಾರು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸ್ವಭಾವ, ಆಯಾ ವಸ್ತುವಿನ ಸೃಷ್ಟಿ ಕಾರಣವಾಗುತ್ತೆ. ಕಾಲ ಸ್ವಭಾವ. ಅಥವಾ ಇನ್ನೂ ಸ್ವಲ್ಪ ಚಿಂತನೆ ಮಾಡಿದರು, ಇದೆಲ್ಲ ಒಂದು ದೃಷ್ಟಿಯಿಂದ ಕಾಲಕಾರಣ ಅನ್ನೋಂಥದ್ದು ಬಂದಿರತಕ್ಕಂಥದ್ದು ಸ್ವಭಾವ, ಜೀವದ ಸ್ವಭಾವ. ಆಮೇಲೆ ನಿಯತಿ ಅಂದರೆ ಕರ್ಮದ ನಿಯತಿ. ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೆವೋ ಅದು ಈ ಜನ್ಮದಲ್ಲಿ ಫಲಿಸುತ್ತೆ. ಸೊ ರಿಯಾಕ್ಷನ್ ಆಫ್ ದ ಪ್ರೀವಿಯಸ್ ಕರ್ಮದ ಚಕ್ರ ತಿರುಗುತ್ತಾ ಇರುತ್ತೆ. ಹಿಂದಿನವರು ಒಂದು ಹೇಳಿದರು, ಒಂದು ಜನ್ಮದಲ್ಲಿ ನಾವು ಎಷ್ಟು ಕರ್ಮ ಮಾಡ್ತೇವೆ ಅಂದರೆ ದಶಾವರಾಣಂ, ಮುಂದೆ 10 ಸರ್ತಿ ಹುಟ್ಟಲಿಕ್ಕೆ ಬೇಕಾಗುವಷ್ಟು ಕರ್ಮ ಒಂದು ಜನ್ಮದಲ್ಲಿ ದಾಸ್ತಾನ ಆಗುತ್ತೆ. ದಶಾವರಾಣಂ ಮಿನಿಮಮ್ 10 ಜನ್ಮ. ಹಾಗಾಗಿ ಒಂದು ಜನ್ಮದಲ್ಲಿ 10 ಜನ್ಮಕ್ಕೆ ಬೇಕಾದ ಸ್ಟಾರ್ಟ್ ಆಯಿತಾ, ಅದು ಚಕ್ರ ಮುಂದೆ ಹೋಗ್ತಾ ಇರುತ್ತೆ. ಆಮೇಲೆ 2ನೇ ಜನ್ಮ ಮತ್ತು 20 ಜನ್ಮಕ್ಕೆ ಬೇಕಾದ್ದಾಯಿತು, 3ನೇ ಜನ್ಮ ಆಗುವಾಗ 30 ಜನ್ಮಕ್ಕೆ ಬೇಕಾಗುವ ಹೋಗ್ತಾ ಇರ್ತೈತೆ, ಎಂಡ್ಲೆಸ್ ಆಗಿ ಹೋಗೋದು. ಅದಕ್ಕೆ ನಿಮ್ಮ ದೇವರಿಗೆ ಇವರು ಏನೂ ಬೇಡ. ಜೈನರು ಹೀಗೆ ಹೇಳ್ತಾರೆ, ಕರ್ಮ ಸಿದ್ಧಾಂತ ನಮ್ಮಲ್ಲಿ ಇದೆ, ಆದರೆ ಜೈನರಲ್ಲಿ ಕರ್ಮವೇಸಿ ದೇವರು ಅಂತ ಒಪ್ಪಲ್ಲ ಅವರು. ನಾವು ಮಾಡಿದ ಕರ್ಮ ರಿಯಾಕ್ಟ್ ಆಗ್ತಾ ಹೋಗುತ್ತೆ, ಅದೇ ಆಗುವ ಅಷ್ಟೇ ಸಾಕಲ್ಲ. ನಿಯತಿ, ಕರ್ಮದ ನಿಯತಿ, ಕಾಲ ಸ್ವಭಾವ ನಿಯತಿ. ಅಥವಾ ಏನು ಕಾರಣವೇ ಇಲ್ಲ, ಎದೃಚ್ಛಾ. ಇಟ್ ಈಸ್ ಮಿಯರ್ ಆಕ್ಸಿಡೆಂಟಲ್, ಎವ್ರಿಥಿಂಗ್ ಈಸ್ ಆಕ್ಸಿಡೆಂಟಲ್. ಆಕಸ್ಮಿಕವಾಗಿ ಆಯಿತು, ವೇದದಲ್ಲಿದೆ ಅದು. ಅಕಸ್ಮಾತ್ ಹೀದ ವಾವಿರಾಸೀದ್ ಅಕಸ್ಮಾತ್ ತಿಷ್ಠತ್ಯಕಸ್ಮಾತ್ ಲಯಮಭಿವೈತಿ. ಅಕಸ್ಮಾತ್ ಆಯಿತು, ಎಲ್ಲ ಆಕಸ್ಮಿಕ, ಮಿಯರ್ ಕೋಇನ್ಸಿಡೆನ್ಸ್. ನಾವು ಹೋಗುವಾಗ ಒಂದು ಬೆಕ್ಕಡ್ಡ ಬಂತು, ಅದು ಅಕಸ್ಮಾತ್. ಅದಕ್ಕೆ ಅಂತ ಶಕನ ನೋಡು, ಹುಚ್ಚಿತನ ಅಲ್ವಾ ಅಂತ ಇದು. ಅಕಸ್ಮಾತ್, ಆಕಸ್ಮಿಕ, ಎಲ್ಲ ಯಾದೃಚ್ಛಿಕ, ಯಾವುದಕ್ಕೂ ಅರ್ಥ ಇಲ್ಲ. ಒಂದಕ್ಕೊಂದು ಅರ್ಥ ಹುಡುಕಬೇಡಿ, ಎಲ್ಲ ಅಕಸ್ಮಾತ್ ಆಗುವಂಥದ್ದು, ಬರೇ ಕೋಇನ್ಸಿಡೆನ್ಸ್. ಇದು ಒಂದು ವಾದ. ಆದ್ದರಿಂದ ದೇವ್ರಿಗೆ ಇವರು ಏನಿಲ್ಲ, ಯಾವುದೇದೋ ಏನೇನೋ ಆಯಿತು, ತನ್ನಷ್ಟಕ್ಕೆ ಆಗ್ತಾ ಹೋಗ್ತದೆ. ಯಾಕಾಯಿತು ಅಂದರೆ ಎಕ್ಸ್ಪ್ಲನೇಷನ್ ಇಲ್ಲ, ತನ್ನಷ್ಟಕ್ಕೆ ಆಗ್ತಾ ಇದೆ. ಇದು ನೋಡಿ ಎಷ್ಟು ವಿಧದಿಂದ ಸೃಷ್ಟಿಯ ಸಾಧ್ಯತೆಗಳು, ಅದನ್ನೆಲ್ಲ ಪ್ರಾಚೀನ ಚಿಂತನೆ ಮಾಡಿ ನಮ್ಮ ಮುಂದೆ ಬಿಟ್ಟರು. ಕಾಲ ಸ್ವಭಾವ ನಿಯತಿ ಯದೃಚ್ಛ ಭೂತಾನಿ ಯೋನಿ ಪುರುಷ ಇತಿ ಚಿಂತ್ಯಂ. ಅದಲ್ಲಪ್ಪ, ಸೃಷ್ಟಿ ಹೇಗಾಯಿತು ಅಂದರೆ ಪಂಚಭೂತಗಳಿಂದ ಸೃಷ್ಟಿಯಾಯಿತು. ಮೂಲತಃ ಮಣ್ಣು ನೀರು ಬೆಂಕಿ ಇತ್ತು. ಮಣ್ಣು ನೀರು ಬೆಂಕಿ ಒಟ್ಟಾಯಿತು, ಇನ್ನೊಂದು ವಸ್ತು ಆಯಿತು. ಭತ್ತವನ್ನು ನೆಲಕ್ಕೆ ಹಾಕಿದೆವು, ಮಣ್ಣಿಗೆ ಸೇರಿತದು. ಮಳೆ ನೀರು ಬಿತ್ತು, ಸೂರ್ಯನ ಶಾಖ ಬಿತ್ತು, ಮಣ್ಣು ನೀರು ಬೆಂಕಿ ಒತ್ತಾಯಿತು, ಮತ್ತೆ ತೆನೆ ಬಂತು. ಆ ತೆನೆಯನ್ನು ಪುನಃ ಅದನ್ನು ಸಿಪ್ಪೆ ತೆಗೆದಿರಿ, ಅದು ಮಣ್ಣಿನದ್ದೇ ಕ್ರಿಯೇಷನ್ನು. ಅದನ್ನು ಪಾತ್ರೆಯಲ್ಲಿ ಹಾಕಿದಿರಿ, ನೀರು ಹಾಕಿದಿರಿ, ಅಡಿಗೆ ಬೆಂಕಿ ಹಾಕಿದಿರಿ, ಅನ್ನ ಆಯಿತು. ಸೊ ಮಣ್ಣು ನೀರು ಬೆಂಕಿ ಸೇರಿಕೊಂಡು ಒಂದೊಂದು ವಸ್ತು ಒಂದೊಂದು ಬದಲಾಗ್ತಾ ಈ ಮೂರರ ಕಾಂಬಿನೇಷನ್ನು ಅನಂತ ವಸ್ತುವಾಗಿ ರೂಪುಗೊಂಡಿತು. ಭೂತಾನಿ, ಪಂಚಭೂತಗಳಿಂದ ಅನಂತ ಪ್ರಪಂಚ ಆಯಿತು. ಅದಕ್ಕೆ ದೇವರು ಯಾಕೆ ಬೇಕು? ಮಣ್ಣು ನೀರು ಇದ್ದರೆ ಸಾಕು. ಭೂತಾನಿ ಯೋನಿಹಿ ಪುರುಷ ಅಲ್ಲ, ಇದಕ್ಕಿಂತ ಸ್ವಲ್ಪ ಅದರಲ್ಲಿ ಪಂಚಭೂತಗಳಿಂದ ಆಯಿತು. ನೀವು ಪಂಚಭೂತಗಳು ಯಾರಿಂದ ಆಯಿತು ಅಂತಂದು ಆಗಬೇಕಲ್ವ? ನಮಗೆ ನೀವು ಏನೋ ಒಂದು ಉತ್ತರ ಕೊಟ್ಟು ಕೂಡಲೇ ಹೂಂತ ತಲೆದೂಗುವಷ್ಟು ಪೆದ್ದರಲ್ಲ. ಪಂಚಭೂತ ಎಲ್ಲಿಂದ ಆಯಿತು ಅಂತ ಅದಾಗಬೇಕು. ಅದಕ್ಕೆ ಪಂಚಭೂತಗಳಿಗೆ ಮೂಲವಾಗಿ ಒಬ್ಬ ಪಂಚಮುಖ ಬೇಕು. ಧ್ಯೇಯ ಪಂಚಮುಖೋ ರುದ್ರ. ಪಂಚಭೂತಗಳಿಗೆ ಒಬ್ಬ ಪಂಚಮುಖ ಬೇಕು ಹಿಮ್ಮದಿಯಿಂದ. ಅಂದರೆ ಆ ಪಂಚಭೂತಗಳಿಗೂ ಕಾರಣವಾಗಿರತಕ್ಕಂಥದ್ದು ಪ್ರಕೃತಿ. ಈ ಪ್ರಾಕೃತವಾದಂಥ ಪಂಚಭೂತಗಳ ಸೃಷ್ಟಿ ಕಾರಣವಾಗಿ ಮೂಲ ಪ್ರಕೃತಿ ಒಂದು ಬೇಕಲ್ಲ. ಈಗ ಮಣ್ಣಿನಿಂದ ಮಡಿಕೆ ಆಯಿತು ಅಂತ, ಮಣ್ಣು ಹೇಗಾಯಿತು? ಇಟ್ ಈಸ್ ಹೀಪ್ ಆಫ್ ಆಟಮ್ಸ್, ಪರಮಾಣುಗಳ ರಾಶಿ. ಅದು ಒಂದು ಮಣ್ಣಿನ ಕಣದಲ್ಲಿ ಅನೇಕ ಪರಮಾಣುಗಳಿವೆ. ಅದು ನಮ್ಮ ಪ್ರಶ್ನೆ, ಅದು ಮಣ್ಣು ಎಲ್ಲಿಂದ ಆಯಿತು? ಹೀಗೆ ಮೂಲಕ್ಕೆ ಹೋಗಬೇಕು. ಪರಮಾಣು ಅಂತಂದರೆ ಅದರ ಒಳಗೆ ಹೀಪ್ ಆಫ್ ಸಬ್ ಆಟಮ್ಸ್, ಅದರೊಳಗೆ ಸಬ್ ಆಟಮ್ಸ್ ತುಂಬ ಇವೆ. ಅಷ್ಟು ಸಬ್ ಆಟಮ್ಸ್ಗಳು ಅಷ್ಟು ನಮಗೆ ಅಷ್ಟು ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಮಾಣುವಿನ ಒಳಗೆ ನೂರಾರು ಸಬ್ ಆಟಮ್ಸ್ ಅವು ತಿರುಗ್ತಾ ಇವೆ ನಿರಂತರ. ಒಳಗಿನ ಸ್ಪೇಸ್ ಇದೆ. ಏನು ವಿಚಿತ್ರ ಇದು! ಅದು ಬೇಕು ನಮಗೆ ಅಂತ. ಅದಕ್ಕಿಂತ ಮೂಲಕ್ಕೆ ಹೋಗಬೇಕು. ಈ ಫ್ರಿಡ್ಜಾಫ್ ಕಾಪ್ರಾ ಅಂತ ಅನ್ನತಕ್ಕಂಥ ಒಬ್ಬ ಸೈಂಟಿಸ್ಟು, ಈ ಅಮೇರಿಕದಲ್ಲಿ ಇರತಕ್ಕಂಥವನು, ಅವನೊಂದು ಕಡೆ ಹೇಳ್ತಾನೆ, ಪರಮಾಣುವಿನಿಂದ ಮೂಲಕ್ಕೆ ಹೋದರೆ ಏನು? ಸಬ್ ಆಟಮ್ಸು ಅಂದರೆ ಏನದು?
ಈಸ್ ಇಟ್ ಎನರ್ಜಿ ಆರ್ ಇಟ್ ಈಸ್ ಮ್ಯಾಟರ್, ಈಸ್ ಇಟ್ ಮ್ಯಾಟರ್ ಆರ್ ಎನರ್ಜಿ? ಅದು ಪದಾರ್ಥವೋ ಅಥವಾ ಬರೀ ಎನರ್ಜಿಯೋ? ಅದು ಏನಾಗ್ತಾ ಇದೆ, ಅದು ಏನಾಗ್ತಾ ಇದೆ, ವೆದರ್ ಇಟ್ ಈಸ್ ಮೂವಿಂಗ್ ಆರ್ ನಾಟ್, ಅದು ಚಲಿಸ್ತಾ ಇದೆಯೋ ಸ್ಥಿರವಾಗಿದೆಯೋ ಒಂದೂ ಗೊತ್ತಾಗ್ತಾ ಇಲ್ಲ ನಮಗೆ. ಅವನ ಕಡೆ ಹೇಳ್ತಾನೆ, ಇದಕ್ಕೆ ಖಚಿತವಾದ ಉತ್ತರ ಭಾರತ ಋಷಿಮುನಿಗಳು ಹೇಳಿದ್ದಾರೆ, ನಮ್ಗೆ ಗೊತ್ತಿಲ್ಲ ಅಂತಾನೆ ವಿಜ್ಞಾನ. ಏನು ಅಂತ? ತದೇಜತಿ ತನ್ನೇಜತಿ, ಇಟ್ ಮೂವ್ಸ್ ಆ್ಯಂಡ್ ಇಟ್ ಮೂವ್ಸ್ ನಾಟ್. ಅಷ್ಟೇ, ಅದು ಚಲಿಸುತ್ತೆ ಅಥವಾ ಅದು ಚಲಿಸೋಲ್ಲ, ಇಷ್ಟೇ ಉತ್ತರ. ಅದು ಭಾರತದ ಋಷಿಗಳು ಎಂದೋ ಹೇಳಿದ್ದಾರೆ ಅಂತ ಹೇಳ್ತಾನೆ ಅವ. ಹಾಗೆ ಮೂಲಕ್ಕೆ ಹೋದಾಗ ಏನು, ಅದು ಪ್ರಶ್ನೆ ಚಿಹ್ನೆಯಾಗಿ ಉಳಿಯುತ್ತೆ. ನೋಡಿ, ವೇದ ಅದನ್ನು ಹೇಳಿತು, ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂ ಪ್ರಶ್ನಂ ಭುವನಾಯಂತ್ಯನ್ಯ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿತು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದ ಮೇಲೆಯೂ ಉತ್ತರ ಸಿಗದ ಒಂದು ಪ್ರಶ್ನೆ ಉಂಟಲ್ವ, ಅದೇ ದೇವರು. ಅದಕ್ಕೆ ಉತ್ತರ ಸಿಗೋಲ್ಲ, ಬರೀ ಪ್ರಶ್ನೆ ಹೇಗೆ ಉಳಿದ್ಬಿಡುತ್ತೆ. ಎಷ್ಟು ಪ್ರಶ್ನೆಗೂ ಏನು ಉತ್ತರ ಕಂಡ್ರು ಅದು ಒಂದು ಸಂಶಯ ಉಂಟ್ರಿ, ಇನ್ನೊಂಚೂರು ಸಂಶಯ ಉಂಟು, ಪೂರ ಪರಿಹಾರವೇ ಆಗೋದಿಲ್ಲ. ಯಾವುದಕ್ಕೆ ನಮಗೆ ಕೊನೆಯ ತನಕವೂ ಪ್ರಶ್ನೆಯಾಗೇ ಉಳಿದು ಉತ್ತರ ಸಿಗದೆ ಹೋಗುತ್ತೋ ಅದನ್ನೇ ನಾವು ದೇವರು ಅಂತ ಕರೆಯೋದು. ಇಟ್ ಈಸ್ ಮಿಸ್ಟೇಕ್, ನಮಗೆ ಅದು ನಿಗೂಢವೇ, ಅದು ಯಾವತ್ತೂ ತೆಗೆದುಕೊಳ್ಳುವುದಿಲ್ಲ. ಅದು ಹೇಳ್ತಾರೆ, ಅದನ್ನು ಯೋನಿಹಿ, ಇದಕ್ಕೆ ಎಲ್ಲಕ್ಕೂ ಮೂಲವಾಗಿರತಕ್ಕಂಥ ಪ್ರಕೃತಿ. ಅದು ಪ್ರಕೃತಿ ಅದು ಯಾಕೆ ಸೃಷ್ಟಿ ಮಾಡಿತು ನಮ್ಗೆ ಗೊತ್ತಾಗಲಿಲ್ಲ. ಅಲ್ಲಪ್ಪ, ಪುರುಷ ಅಂದರೆ ಜೀವರು ಆಗಬಹುದು, ಪುರುಷ ಅಂದರೆ ಪುರುಷ ಅಭಿಮಾನಿಯಾಗಿರತಕ್ಕಂಥ ಜಗತ್ತನ್ನು ಸೃಷ್ಟಿ ಮಾಡಿದವ ಚತುರ್ಮುಖ. ಪುರುಷ ಅಂದರೆ ಚತುರ್ಮುಖನೇ ಹೆಸರು. ಅದು ಅಲ್ಲಿಗೆ ಹೋಗಲಪ್ಪ, ನೀವು ಪುರಾಣದಲ್ಲಿ ಹೇಳ್ತೀರಲ್ವ, ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಬ್ರಹ್ಮ ವಿಷ್ಣು ಶಿವ. ಹಾಗಾದರೆ ಸೃಷ್ಟಿ ಮಾಡಿದವ ಚತುರ್ಮುಖ ಅಂತ ಹೇಳೋಣ ಅಂದರೆ, ಅಲ್ಲಪ್ಪ, ಚತುರ್ಮುಖನನ್ನು ಸೃಷ್ಟಿ ಮಾಡಿದವ ಯಾರು ಅಂತ ನಮ್ಗೆ ಉತ್ತರ ಬೇಕಾಗುತ್ತೆ. ಭಾಳ ಕಷ್ಟ ಇದು. ಚತುರ್ಮುಖ ಅವನೇ ತಾನಾಗಿ ಅನಾದಿನಿತ್ಯವಾಗಿದ್ನೋ, ಅವನಿಗೂ ಅಪ್ಪ ಇದ್ನೋ, ಇದು ತಿಳಿಬೇಕಲ್ಲ ನಮಗೆ. ಇತಿ ಚಿಂತ್ಯಂ ಅಂತ, ಇದು ಎಲ್ಲವೂ ಪಿಟಿಯಬಲ್ ಅಂತ ಅಂದ್ಬಿಟ್ರು. ನಿಮ್ಮ ಈ ಎಲ್ಲ ಆನ್ಸರು ಕೂಡ ತರ್ಕಕ್ಕೆ ಸಿಗುವಂಥದ್ದಲ್ಲ. ಯಾಕೆ ಅನ್ನೋದನ್ನು ನಾಳೆ ದಿವಸ ನೋಡೋಣ. ಇವತ್ತಿನ ಚಿಂತನೆಯಲ್ಲಿ ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.